ಆಮೆನ್. आमेन। ಯಾರಾದ್ರೂ ಹೇಳ್ತೀರಾ ಇದು ನನ್ನ ವರ್ಷ? कोई तो कहेंगे ये मेरा साल है, ದಿಸ್ ಇಸ್ ಮೈ ಇಯರ್, ये मेरा साल है। ದಿಸ್ ಇಸ್ ಮೈ ಇಯರ್. ಅದನ್ನು ಗರ್ಜಿಸಿ ಹೇಳಿ, ಇದು ನನ್ನ ವರ್ಷ. ದಿಸ್ ಇಸ್ ಮೈ ಇಯರ್. ಆಮೆನ್. ಇದು ನನ್ನ ವರ್ಷ, ಇದು ನನ್ನ ವರ್ಷ. ದಿಸ್ ಇಸ್ ಮೈ ಇಯರ್. ಇದನ್ನ ನಾವು ಕಳ್ಕೊಳ್ಳೋದಿಲ್ಲ. इसे हम नहीं खोएंगे। ಆಮೆನ್. ಇದನ್ನ ನಾವು ಸಾಧಿಸಿಕೊಳ್ತೀವಿ. इसे हम हासिल करेंगे। ಈ ವರ್ಷವನ್ನು ನಾವು ಸಾಧಿಸಿಕೊಳ್ತೀವಿ. इस साल को हम हासिल करेंगे। ಆಮೆನ್. आमेन। ಸ್ವಲ್ಪ ಗಟ್ಟಿಯಾಗಿ ಆಮೆನ್ ಅಂದ್ರೆ थोड़ा जोर से आमेन। ಈ ಕಡೆ ಸೆಕ್ಷನ್ ದವ್ರು ತುಂಬಾ ಚಿಕ್ಕ ಸೆಕ್ಷನ್, ಆದ್ರೆ ನಿಮ್ಗೆ ಗೊತ್ತಿಲ್ಲ, ಬಹಳ ಪವರ್ಫುಲ್ ಸೆಕ್ಷನ್ ಅದು. यह भाग बहुत छोटा भाग है, लेकिन आप नहीं जानते बहुत बलशाली भाग वो ಒಂದ್ಸಾರಿ है। ಬರೀ ಈ ಸೆಕ್ಷನ್ ದವ್ರು ಆಮೆನ್ ಹೇಳ್ತೀರಾ? एक बार सिर्फ ये सेक्शन वाले आमेन करेंगे। 1 2 3. ಈಗ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇದಾರೆ, ಪಾಸ್ಟರ್ ಪ್ರಕಾಶ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತ. आप में से थोड़े लोग कहेंगे पास्टर प्रकाश सपोर्ट कर रहे हैं कहेंगे। ಈಗ ಪಾಸ್ಟರ್ ಪ್ರಕಾಶ್ ಬಂದು ಇಲ್ಲಿ ಕೂತ್ಕೊಳ್ತಾರೆ, ಈಗ ನಿಮ್ಮನ್ನು ಸಪೋರ್ಟ್ ಮಾಡ್ಲಿಕ್ಕೆ. ಹಲ್ಲೆಲೂಯಾ. हालेलुया। आमेन। ಕ್ರೈಸ್ತರಾದ ನಮಗೆ मसीह लोग जो हम हैं, ಕೊಡಲ್ಪಟ್ಟಂತ ಒಂದು ಬಲವಾದಂತ ಸೌಭಾಗ್ಯ ಏನಂದ್ರೆ, दिया गया एक बलशाली सौभाग्य क्या है? ಯಾರಾದ್ರೂ ಸೌಭಾಗ್ಯ ಅಂತ कोई ಹೇಳ್ತಾರೆ? तो सौभाग्य आप कहेंगे। ಇದು ಯಾವ್ದೋ ಹುಡುಗಿ ಹೆಸರು ಹೇಳ್ತಾ ಇಲ್ಲ ನಾನು. मैं किसी लड़की का नाम नहीं बता रहा। ಸೌಭಾಗ್ಯ ಅಂದ್ರೆ ಗೊತ್ತು ತಾನೆ? सौभाग्य आप जानते हो ना। ಕ್ರೈಸ್ತರಾದ ನಮಗೆ ಕೊಡಲ್ಪಟ್ಟಿರುವಂತ ಒಂದು ಬಹಳ ಬಲವಾದ ಒಂದು ಸೌಭಾಗ್ಯ ಏನಂದ್ರೆ, मसीह लोग जो हम हैं, हमें दिया गया एक बलशाली सौभाग्य क्या है? ದೇವರ ಆತ್ಮನಿಂದ ನಡೆಸಲ್ಪಡೋದು. पवित्र आत्मा से चलाए जाना। ಬೇರೆ ಜನಗಳಿಗೆ दूसरे लोगों के लिए ಪುಸ್ತಕದ ನಿಯಮಗಳು, पुस्तक के नियम, ಧಾರ್ಮಿಕ ನಿಯಮಗಳು, धार्मिक नियम, ಬಟ್ಟೆ ಬರೆ, कपड़े, ಪದ್ಧತಿಗಳು, पद्धति, ನಿಯಮಾವಳಿಗಳು रीति रिवाज ಪಾಲಿಸ್ಕೊಂಡು ಹೋಗೋದಿದೆ. पालन करके ಅನೇಕ जाना है। ಕ್ರೈಸ್ತರು ಅದೇ ತರ ಇರ್ತಾರೆ. कहीं मसीह लोग भी इसी तरीके से रहते ಆದ್ರೆ हैं, ಆತ್ಮಭರಿತರಾದಂತ ಕ್ರೈಸ್ತರಿಗೆ ಒಂದು ಸೌಭಾಗ್ಯ ಏನಂದ್ರೆ, लेकिन आत्मा से भरे हुए मसीह लोगों के लिए एक सौभाग्य क्या ಬರೀ है? ದೇವರ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ನಡೆದುಕೊಳ್ಳೋದು ಮಾತ್ರ ಅಲ್ಲ, सिर्फ परमेश्वर के वचन में लिखा गया उसके अनुसार चलना ही नहीं, ಪ್ರತಿ ದಿನ हर दिन ನಮ್ಮ ಜೀವನದಲ್ಲಿ ನಾವು ಫೇಲ್ ಆಗಬಾರ್ದಂದ್ರೆ, हमारे जिंदगी में हम नाकाम नहीं होना ನಮ್ಮ है तो, ನಿರ್ಧಾರಗಳು ವ್ಯರ್ಥವಾಗಬಾರ್ದಂದ್ರೆ, हमारे फैसले व्यर्थ नहीं होना है तो, ನಮ್ಮ ಜೀವನದಲ್ಲಿ ಪೆಟ್ಟುಗಳು ಬರಬಾರ್ದಂದ್ರೆ, हमारे जिंदगी में चोट नहीं आना है ನಮಗಿರುವ ಒಂದು तो, ಸೌಭಾಗ್ಯ ಏನಂದ್ರೆ ದೇವರ ಆತ್ಮನಿಂದ ನಡೆಸಲ್ಪಡು. हमारे लिए एक सौभाग्य क्या है? परमेश्वर के आत्मा से ಅದು चलाया ಲೋಕದಲ್ಲಿ जाना। ಯಾರಿಗೂ ಇಲ್ಲ. वो दुनिया में किसी को भी नहीं है। ಯೋಚಿಸ್ರಿ. आप सोचिए, ಪರಲೋಕದ ಅರಸನು ತಾನೇ ನಿಮ್ಮನ್ನ ನಡೆಸುವುದಾಗಿದ್ರೆ स्वर्ग के राजा खुद आपको चलाएंगे तो ಮುಂದೆ ಏನ್ ತೆಗ್ಗಿದೆ ಅಂತ ಹೇಳ್ತಾನೆ. आगे क्या खद्दा है कि ಮುಳ್ಳಿದೆಯಾ बताएंगे। ಹೇಳ್ಬೋದು. अगर काटा है तो वो बताएंगे। ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता ಶರೀರ है ಭಾವದಿಂದ ನಡೆಯುವುದು ಮರಣ, शरीर मांस के ओर से चलना वो मृत्यु है, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು, ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಜೀವ. और पवित्र आत्मा से चलाए जाना वो ಬರೀ ಜೀವ जीवन ಅಲ್ಲ, है। ಕನ್ನಡ ಬೈಬಲ್ದಲ್ಲಿ ಅದು ಮನಃಶಾಂತಿಯೂ ಆಗಿದೆ. सिर्फ जीवन ही नहीं, लेकिन मन के लिए शांति भी वह है। ಆಮೇನ್. ಬಹಳ आमीन। ವರ್ಷಗಳ ಹಿಂದೆ बहुत साल पहले, ಇಲ್ಲೇ ಇದ್ದೀರ ತಾನೆ? आप यहीं पर है ना? ಯಾರಾದ್ರೂ ಹೇಳ್ತಾರ ದೇವರ ಆತ್ಮನಿಂದ ನಡೆಸಲ್ಪಡುವುದು. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ಗಟ್ಟಿಯಾಗಿ ಹೇಳಿ, जोर से कहिए, ಇದು ನನ್ನ ವರ್ಷ, ये मेरा साल है। ಇದು ಪವಿತ್ರಾತ್ಮನ ವರ್ಷ. ಆಮೇನ್. आमीन, ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ ಆಮೇನ್ ಅಂತ? ಆಮೇನ್. आमीन। ದೇವರ ಆತ್ಮನ ಸೋಲಿನಲ್ಲಿ ಯಾರನ್ನು ಇಲ್ಲಿವರೆಗೂ ನಡೆಸೇ ಇಲ್ಲ, पवित्र आत्मा ने किसी को भी हार में अभी तक चलाया ही नहीं है, ಯಾರನ್ನು ತಗ್ಗಲ್ಲಿ ಬಿಟ್ಟೇ ಇಲ್ಲ, किसी को खड्डे में छोड़ा ही नहीं, ಯಾರಿಗೂ ಇವರೆಗೂ ಮೋಸ ಮಾಡಿಲ್ಲ. किसी को अब तक धोखा नहीं दिया ದೇವರ है। ಆತ್ಮನಿಂದ ನಡೆಸಲ್ಪಟ್ಟವರು ಯಾರು ಭಿಕ್ಷೆ ಬೇಡಿಲ್ಲ. पवित्र आत्मा से चलाए जाने वाले किसी ने भीख नहीं मांगा है। That's beautiful. Yeah, when they're clapping, you also increase a little. Hallelujah. हालेलुया। ಯಾಕಂದ್ರೆ ದೇವರ ಆತ್ಮನಿಂದ ನಡೆಸಲ್ಪಡುವುದು ಜೀವನ, क्योंकि पवित्र आत्मा से चलाया जाना वो जीवन है, ಶರೀರದಿಂದ ನಡೆಸಲ್ಪಡುವುದು ಮರಣ. शरीर से चलाया जाना वो मृत्यु है। Hallelujah. हालेलुया, Hallelujah. हालेलुया। ಆಮೆನ್. आमीन। ಕೆಲವು ವರ್ಷಗಳ ಹಿಂದೆ थोड़े साल पहले ಸಹೋದರಿ ಪೌಲಿನ ಒಂದು ಸಾಕ್ಷಿ ಹೇಳ್ಕೊಳ್ತಾ ಇದ್ರು ನನ್ನ ಜೊತೆಗೆ. बहन पौलिना एक गवाही मुझसे बता ಅವ್ರು रही ಒಂದು थी। ಮನೆಯನ್ನ, ಅವ್ರು ಈಗಿರುವ ಮನೆಯನ್ನು ಕೊಂಡುಕೊಳ್ಳೋದಕ್ಕೆ 40 ದಿನ ಉಪವಾಸವಾಗಿದ್ರು. अब रहने वाले घर को खरीदने के लिए 40 दिन उन्होंने ಆದ್ರೆ उपवास किया, ಕೊಂಡುಕೊಳ್ಳುವಾಗ लेकिन खरीदते समय ದಾಖಲಾತಿಗಳನ್ನ ಮೋಸದಲ್ಲಿ
ಬರ್ಬಿಟ್ಟಿದ್ರು. वहाँ पर जो कोई कागज पत्र है वो धोखे में उन्होंने ಅವ್ರಿಗೂ लिखा था। ತಿಳಿದಿಲ್ಲ, ಅವ್ರಿಗೆ ಅವ್ರ ಹಸ್ಬೆಂಡ್ಗೂ ತಿಳಿದಿಲ್ಲ. वो उनको भी नहीं पता चला और उनके पति को भी नहीं ಆದ್ರೆ पता ಏನೋ ಒಂದು चला, ಕಸಿವಿಸಿ, लेकिन कुछ तो हलचल ಏನೋ मचा ಒಂದು था, ಅಸಮಾಧಾನ, कुछ तो अशांति, ಏನೋ ಒಂದು ನಿರ್ದಿಷ್ಟವಾದಂತ ಯೋಚನೆ, ಏನೋ ತಪ್ಪಿದೆ, कुछ ಏನೋ तो एक ತಪ್ಪಿದೆ, निर्दिष्ट सोच था कि कुछ तो गलत हुआ ಏನೋ है, ತಪ್ಪಿದೆ. कुछ तो गलत हुआ है। ಕಷ್ಟದಿಂದ ಹಣ ಕೂಡಿಸಿರ್ತೀವಿ, संघर्ष करके हम पैसा 40 इकट्ठा ದಿನ करते हैं, ಉಪವಾಸ ಪ್ರಾರ್ಥನೆ ಮಾಡಿ ಒಂದು ಹಂತಕ್ಕೆ ಕೊಂಡುಕೊಳ್ಳುವ ಹಂತಕ್ಕೆ ಬಂದಿರ್ತೀವಿ. 40 दिन उपवास प्रार्थना करके खरीदने के मुकाम तक हम पहुंच जाते ಆಮೇಲೆ हैं। ಆಗ आमीन। ಸೈತಾನನು ತನ್ನ ಜನರನ್ನ ಮೋಸಕ್ಕೋಸ್ಕರ ನಿಲ್ಸಿರ್ತಾನೆ. तब शैतान अपने लोगों को धोखे के लिए वो रखता है, ಏನೋ ಒಂದು ಕಸಿವಿಸಿ, कुछ तो एक हलचल मच ಏನೋ जाता ಒಂದು है, ಒಳಗಡೆ ಏನೋ ಒಂದು ಧ್ವನಿ, कुछ तो अंदर से एक ಏನೋ आवाज ತಪ್ಪಿದೆ, आता है, कुछ तो गलत ಏನೋ हुआ है, ತಪ್ಪಿದೆ. कुछ तो गलत ಅವರು हुआ ಆ है। ಕಾಗದವನ್ನ ಮತ್ತೊಬ್ಬರ ಕಡೆಗೆ ತಮ್ಮ ವಿಶ್ವಾಸ ಯೋಗ ಅರ್ಹರ ಕಡೆಗೆ ಓದಿಸಿದ್ರು. वहां पर उस कागज Correct पत्र को जो विश्वास योग्य है, ರಾತ್ರಿ ಏನೋ ತಪ್ಪಿದೆ ಅಂತ ತೆಗೆದು ಓದಿದ್ರು. कुछ तो गलत है कि उन्होंने खोल कर खोदा, ಲಾಯರ್ ಹತ್ರ ಹೋಗಿ ಅದನ್ನ ಎನ್ಕ್ವೈರಿ ಮಾಡಿದ್ರಿ. लॉयर के पास जाकर उन्होंने इंक्वायरी किया। ಅವ್ರು ಮಾರೋರಿಗೆಲ್ಲ ಅವ್ರು ಕಲಿಸ್ಕೊಟ್ಟಿದ್ದಾರೆ, ಏನು ಸುಳ್ಳು ಹೇಳಬೇಕು, ಏನು ಯಾವ ರೀತಿ ಮೋಸ ಮಾಡೋದು, ಎಲ್ಲ ಮೋಸ ಮಾಡ್ಲಿಕ್ಕೆ ಪ್ರಿಪೇರ್ ಆಗಿ ಬಂದಿದ್ದಾರೆ. वहां पर सब धोखा करने के लिए तैयार होकर वो आए हैं। ಆದ್ರೆ ಒನ್ ಇಂಟ್ಯೂಷನ್, ಒಂದು ಎಚ್ಚರಿಕೆ, ಆತ್ಮದಲ್ಲಿ ಬರುವ ಒಂದು ಎಚ್ಚರಿಕೆ लेकिन आत्मा में आने वाला एक चौकसी ದೊಡ್ಡ ಲಾಸ್ ನಿಂದ ಬದುಕಿಸ್ತು. बड़े से लॉस से उन्होंने ಅರ್ಥ बचाया। ಆಯ್ತಾ? ದೇವರ ಆತ್ಮನಿಂದ ನಡೆಸಲ್ಪಡುವುದು पवित्र आत्मा ಜೀವನ. से चलाया जाना वो जीवन है। ಒಳಗಡೆ ಒಂದು ಧ್ವನಿ ಇದೆ, अंदर एक आवाज है, ಒಳಗಡೆ ಒಂದು ಧ್ವನಿ ಇದೆ, अंदर एक आवाज है, ಅದು ಯೆಹೋವನ ಆತ್ಮನ ಧ್ವನಿ. वो यहोवा के आत्मा का आवाज है। ಎಷ್ಟೋ ಸಾರಿ ನಾವು ಅದನ್ನ ವಿಧೇಯರಾಗೋದಿಲ್ಲ. कई बार उसके विधेय हम ಅವನು नहीं ಹೇಳ್ತಾನೆ होते। ಮಾಡಬೇಡ, वो कहते हैं मत करना, ಮಾತಾಡಬೇಡ, बात मत करना, ನುಡಿಬೇಡ, मत कहना, ಅದನ್ನು ಕೇಳೋದಿಲ್ಲ. लेकिन हम नहीं सुनते। ಶರೀರದಿಂದ ನಡೆಸಲ್ಪಡುವುದು ಮರಣ, शरीर से चलाया जाना वो मृत्यु है, ಆತ್ಮನಿಂದ ನಡೆಸಲ್ಪಡುವುದು ಜೀವನ. और आत्मा से चलाया बड़ा जाना वर्षಗಳ जीवन ಹಿಂದೆ, है। कई साल पहले ನಾವು ಇನ್ನು ಚಿಕ್ಕ ಸಭೆ ಆಗಿದ್ವಿ. हम जब छोटा सा कलीसिया थे, 98% ನಿಮ್ಮಲ್ಲಿ ಜನ ಇರ್ಲಿಲ್ಲ ಅವಾಗ. ಇನ್ನು 98% आप में से इरोर कोई है। नहीं था जब जो अब है। 12 ಜನ, वहाँ पर 12 15 लोग, ಜನ ಇರ್ಬೋದು, 15 लोग शायद हम हैं, ಸ್ವಲ್ಪ ಜನ ಇದ್ವಿ. थोड़े से लोग हम ಸೊ थे। ರವಿವಾರ ಸಾಯಂಕಾಲ रविवार शाम के समय में ಕುಡ್ಕೊಂಡು ಹೊರಗಡೆ ಹೋಗೋ ಒಂದು ಅಭ್ಯಾಸ. हम ಇನ್ನು सब ಚಿಕ್ಕ ಸಭೆ मिलकर ಆಗಿತ್ತು. बाहर जाने वाला आदत एक था। ಆ ದಿನದಲ್ಲಿ उस दिन में ಎಲ್ಲ ಬೋಧನೆಗೆ ಹೋಗಿದ್ದೆ. किसी जगह प्रचार करने ಫಸ್ಟ್ के ಟೈಮ್ लिए ನನ್ನ गया था। ಜೀವನದಲ್ಲಿ मेरे जिंदगी में पहली बार ಯಾರೋ ಒಬ್ರು ಉತ್ತಮವಾದಂತ ಕಾಣಿಕೆ ಕೊಟ್ಟರು. किसी ने एक उत्तम सा ऑफरिंग मुझे दिया। ಏನೋ ಯವನಸ್ಥರಾಗಿದ್ದಾಗ ಅದೇ ಹೊಸದಾಗಿ ಮದುವೆ ಆಗಿದ್ವಿ ನಾವು. तभी ही नए से शादी हुआ ಒಂದು ವರ್ಷ था, 2 ವರ್ಷ ಆಗಿರ್ಬೇಕು. 1 साल 2 साल हुआ होगा। ನಾವು ಯವನಸ್ಥರಾಗಿದ್ದಾಗ जब ಆಗಿರುವಾಗ हम जवान थे, ಕೈಯಲ್ಲಿ ಹಣ ಬಂದ್ಬಿಟ್ರೆ हाथ में पैसा आते ही ತಲೆಯಲ್ಲಿ ಮಂಗ ಬಂದ್ಬಿಡ್ತಾನೆ. दिमाग में बंदर आ जाता है। ಅರ್ಥ ಅಲ್ಲಿ ಕಾಣದ ಕೆಲವರು ಭಯಂಕರ ಆತ್ಮಿಕ ಫಸ್ಟ್ ಪರಿಶುದ್ಧ ಅಲ್ವಾ, ಏನ್ ತಗೊಳ್ಳಿ, ಏನ್ ಬಿಡ್ಲಿ, ಏನ್ ಮಾಡ್ಲಿ, क्या लूं, ಯಾರ क्या ತಲೆಯಲ್ಲಿ लूं, ಬರೋದಿಲ್ಲ. किसी के दिमाग में नहीं ಅಲ್ಲ, आता, ಬೇರೆ ಯಾರು ನಮ್ಮ ತಲೆಯಲ್ಲಿ ಬರೋದಿಲ್ಲ. कोई दूसरे हमारे दिमाग में नहीं आता है। ಹೆಂಗ್ ಯವನಸ್ಥರಿಗೆ ಅದು ಅದೇ ಇರ್ತದೆ, ಹೆಂಗ್ ಖರ್ಚು ಮಾಡೋದು ಅಂತ. युवकों को वही रहता है कैसे खुशियों से खर्च खुशी। करना, वहाँ पर बहुत ಅದೇ खुशी। ಜವಾಬ್ದಾರಿ ಬೆಳೆದಂಗೆ वैसे ही जब जिम्मेदारी बढ़ जाता है, ಆ ದುಡ್ಡು ಕೈಯಲ್ಲಿ ಬಂದಂಗೆ वो पैसा हाथ में आते ಮೊದಲು ಮಕ್ಕಳು ही ಬಿಲ್ಗಳು ಎಲ್ಲ ತಲೆಯಲ್ಲಿ ಬರ್ತದೆ. पहले बच्चे बिल सब कुछ दिमाग ಆದ್ರೆ में आ ಯವನಸ್ಥರಿರುವಾಗ जाता है। ಹಂಗಿರೋದಿಲ್ಲ. लेकिन जब युवक होते तब ऐसा अल्वा? नहीं होता। ಇದ್ರು ಮತ್ತೊಂದು ತಗೊಳ್ಳೋದು. अगर है तो भी और एक ಸೊ खरीदना। ದುಡ್ಡು ಬಂದ ತಕ್ಷಣ इसीलिए पैसे आते ही ನಾನು ಯೋಚಿಸಿದೆ, मैंने सोचा ಮೊಬೈಲ್ ತಗೊಳ್ಬೇಕ. मोबाइल लेना है कह ಹುಚ್ಚ वहाँ पर पागलपन। ಅದ್ರ ಒಳಗಡೆ ಏನೋ ಒಂದು ಕಸಿವಿಸಿ. लेकिन अंदर कुछ तो एक ಪ್ರತಿ बेचैनी। ಸಾರಿ ದುಡ್ಡು ತಗೊಂಡು ಹೋಗ್ತೀನಿ, हर बार पैसे लेकर मैं जाता तो हूँ, ಮಾರ್ಗದಲ್ಲಿ ಅರ್ಧಕ್ಕೆ ಬರ್ತೀನಿ. लेकिन आधे रास्ते से ही वापस लौट ಯಾಕೋ आता हूँ। ಮನಸ್ಸಲ್ಲಿ ಏನಾಗ್ತದೆ, कुछ तो मन में बेचैनी सा हो ಏನೋ रहा ಒಂದು है, ಅಸಮಾಧಾನ. कुछ तो एक अशांति महसूस हो ದೇವರ रहा है। ನೋಡಿ, ಶರೀರದಿಂದ ನಡೆಸಲ್ಪಡುವುದು शरीर से चलाया मरण। जाना वो मृत्यु है। ಆದ್ರೆ ಕನ್ನಡ ಬೈಬಲ್ ನಲ್ಲಿ ಹೇಳ್ತದೆ, लेकिन कन्नड़ा बाइबल में ದೇವರ क्या कहता ಆತ್ಮನ है, ವಿಷಯಗಳ ಮೇಲೆ ಮನಸ್ಸಿಡುವುದು परमेश्वर के आत्मा अथवा के विषयों देवर पर मन आत्मनिंದ देना, ನಡೆಸಲ್ಪಡುವುದು, या फिर पवित्र आत्मा से चलाया ಜೀವವು, जाना वो जीवन ಮನಃಶಾಂತಿ. और मन को शांति है। ದೇವರ ಆತ್ಮ ನಿಮ್ಮನ್ನು ನಡೆಸುವಾಗ पवित्र आत्मा जब आपको चलाते हैं, ಸಮಾಧಾನ ಇರ್ತದೆ, शांति आप में ಒಂದು रहता है, ಶಾಂತಿ ಇರ್ತದೆ. एक शांति आपके अंदर Peace रहता ಇರ್ತದೆ. है, शांति आपके अंदर ಗೊತ್ತಿದ್ದು रहता ಅಂತ है।
ಇದು ಗೊತ್ತು ಅಂತ. ये जब पता है ಆಮೇಲೆ ಪ್ರತಿ ಸಲ ನಾನು ಹೋಗು ಏನೋ ಗಳಿಗೆ ಕಸಿವಿಸಿ. हर बार जब मैं जाता हूँ कुछ तो एक बेचैनी, ಆದ್ರೆ ಆಸೆನ ತಡೆಯಲಿಕ್ಕೆ ಆಗೋದಿಲ್ಲ. लेकिन आशा को पकड़कर बहुत कई बार नहीं ಯೌವನಸ್ಥರಾಗಿರುವಾಗ, रखते, विशेष तौर पर जब जवान होते तब ಕಂಟ್ರೋಲ್ ಆಗೋದಿಲ್ಲ. हम नियंत्रण नहीं रख पाते. ಆಮೇಲೆ आमीन. ಮೂರನೇ ದಿನ तीसरे दिन पर ಹೋಗಿ ತಗೊಂಡ್ಬಿಟ್ಟೆ. जाकर मैंने फोन खरीद लिया. ನೈಸ್ ಮೊಬೈಲ್, अच्छा सा मोबाइल. मैं बहुत खुश था, ಬಹಳ ಖುಷಿದೆ. मैं बहुत खुश था. ಹಿಂಗೆ ತಿರುಗೋದು, ऐसे घुमाता हूँ तो घूमता था. rotation. रोटेशन. I still remember orange color. मुझे अभी भी याद है ಎರಡು ऑरेंज piece कलर ಇಂದ. का, 2 पीस का. ಫುಲ್ ತುಂಬಾ ಸಂತೋಷ ಪಟ್ಟೆ. बहुत खुश मैं Anybody हो remember गया. that name? ಸೋನಿ ನೈಸ್ ಮೊಬೈಲ್. अच्छा मोबाइल. ಒಳ್ಳೆ ಇನ್ನೇನು ಎಲ್ಲೋದ್ರ ಕೈ ಹಿಡ್ಕೊಂಡು ಹೇಳ್ದೇನೆ. कहाँ पर भी जाता हाथ में पकड़ कर जाता था. ಆದ್ರೆ ಶರೀರದಿಂದ ಹುಟ್ಟಿರೋದು, लेकिन शरीर से जो जन्मित है मृत्यु है. ಏನೋ ಕಸಿವಿಸಿ कुछ तो बेचैनी ತಗೊಂಡು ಬಂದಿದ್ದೀನಿ, मैं लेकर आया हूँ ಯೂಸ್ ಮಾಡ್ತಾ ಇದ್ದೀನಿ. और इस्तेमाल कर रहा हूँ, ಆದ್ರೆ ಯಾಕೋ ಏನೋ ತಪ್ಪಿದೆ. लेकिन कुछ तो गलत ये हुआ ना है, तप्पिदे। कुछ तो गलत हुआ ये ना है, तप्पिदे। कुछ तो गलत हुआ है. ಬಂದಿರೋ ಹಣವನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ. आए हुए पैसे सारे को मैंने ಎಲ್ಲ डाल ಚೆನ್ನಾಗಿದೆ. दिया. आज सब कुछ ನನ್ನ अच्छा है. ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಾ ಇದ್ಲು. मेरी पत्नी भी काम को जाती थी. ನಮ್ಮ ತಾಯಿ ಚೆನ್ನಾಗಿದ್ದಾರೆ, ಕಟ್ಮುಟ್ಟಾಗಿದ್ದಾರೆ. मेरी माँ सेहतमंद थी. ಇನ್ನು ಮಗಳು ಹುಟ್ಟಲಿಲ್ಲ. अभी बेटी पैदा नहीं ಎಲ್ಲ हुई ಚೆನ್ನಾಗೈತೆ. थी. सब कुछ अच्छा है, ಅದ್ರ ಮನಸ್ಸಲ್ಲಿ ಏನೋ ಒಂದು ಕಸಿವಿಸಿ. लेकिन मन में कुछ तो एक हलचल है. ಸ್ವಲ್ಪ ಎರಡನೇ ಮೂರನೇ ದಿನಕ್ಕೆ दूसरे या ಆ तीसरे दिन ರವಿವಾರ पर, ಸಾಯಂಕಾಲ उस रविवार शाम के ಹೊರಗಡೆ समय ಹೋಗ್ತಾ में ಇದ್ದೀವಿ. हम बाहर जा रहे हैं. ನನ್ನ ಗಾಡಿ ಮೇಲೆ ನನ್ನ ಹೆಂಡತಿದ್ದಾಳೆ, मेरे गाड़ी पर मेरी पत्नी ಇನ್ನೊಬ್ಬ है ಹುಡುಗನ ಗಾಡಿ ಮೇಲೆ ನಮ್ಮ ತಾಯಿ ಕೂತ್ಕೊಂಡಿದ್ದಾರೆ. और एक लड़के की गाड़ी पर मेरी माँ बैठी हुई है. ವಿನಾಯಕ್ ಅನ್ಕೋಬಿಟ್ರೆ ಅವಾಗ ಇರ್ಲಿಲ್ಲ ಅವನಿನ್ನು. विनायक मत सोचिए तब वो नहीं था, ಅವನಿನ್ನು ಅವಾಗ ಇರ್ಲಿಲ್ಲ. वो तब नहीं थे. ಸ್ವಲ್ಪ ದೂರ ಹೋಗೋದ್ರೊಳಗಡೆ थोड़ा दूर जाते ಏನು ही ಸೀರಿಯಸ್ ಇಲ್ಲ, कुछ भी गंभीरता नहीं है. ಏನೋ ಸಟ್ ಅಂತ ಬ್ರೇಕ್ ಹೊಡಿಬೇಕಾಯ್ತು. ಆತ अचानक से वो ब्रेक डालना ನಮ್ಮ पड़ा. ತಾಯಿ ಸೀಟ್ ನಿಂದ ಜಾರಿ ಬಿದ್ಬಿಟ್ರು. मेरी माँ सीट से फिसल कर गिर गए. ಏನೂ ಆಗಿಲ್ಲ, ಬಹಳ ಜೋರಾಗಿ ಬಿದ್ದಿಲ್ಲ ಅವ್ರು. वो जोर से नहीं Soft ಆಗಿ गिरी ಬಿದ್ರು. थी, धीरे से ही गिरी थी. ಕೈ ಉರಿದ್ರು, हाथ नीचे टेका उन्होंने ರಿಸ್ಟ್ ಅಲ್ಲಿ लिया. ಫ್ರಾಕ್ಚರ್ ಆಯ್ತು. यहाँ पर उनको फ्रैक्चर हुआ. ಇಲ್ಲಿ ಕಟ್ ಆಗಿ ಬೋನ್ ಹೊರಗೆ ಬಂತು. यहाँ पर कट होकर हड्डी बाहर आ ಅದಕ್ಕೆ गई. ನಮ್ಮ ತಾಯಿಗೆ ನಾನು ವುಮನ್ ಆಫ್ ಸ್ಟೀಲ್ ಅಂತೀನಿ. इसीलिए मेरे माँ को वुमन ऑफ स्टील के ಕೈಯೆಲ್ಲ कहना था. ಸ್ಟೀಲ್ ರಾಡ್ ಐತೆ. हाथ में स्टील रॉड है. ಸಾಕಾಗಿಲ್ಲ ಅಂತ ಮೊನ್ನೆ ಕಾಲಲ್ಲಿ ಒಂದು ಹಾಕಿದ್ರು. काफी नहीं था, इसीलिए परसों पैर में एक डाल ಅದಕ್ಕೆ दिया. ಅವಳಿಂದ ಸ್ವಲ್ಪ ದೂರನೇ ಇರ್ಬೇಕು, ಒದ್ರೆ ಸ್ಟೀಲ್ ಹೊರಟ ಬಿಡ್ತದ. ಸೊ ಕಟ್ಟಾಗ್ಬಿಡ್ತು. इसीलिए कट हो गया. ಇನ್ನು ತಗೊಂಡು ಬೇಗ ಆಸ್ಪತ್ರೆಗೆ ಓಡೋದ್ವಿ. लेकर जल्दी से अस्पताल हम भागे. ಕೇಳ್ತಾ ಇದ್ದೀರಾ? क्या आप सुन रहे हैं? ದಾರಿ ಗುಂಟ ಒಂದೇ ನನ್ನ ಮನಸ್ಸಲ್ಲಿ. पूरे रास्ते में सिर्फ एक ही मन ನಾನು में ಏನ್ है, ಮಾಡ್ಬಿಟ್ಟೆ? मैंने क्या कर दिया. ಹಿಂಗೆ ಉಡಾಯಿಸಿದ್ವಿ. ऐसे ही उड़ा ಹಿಂಗೆ दिया. ಉಡಾಯಿಸಿದೆ. ऐसे मैंने उड़ा ಎರಡನೇ दिया. ದಿನದಲ್ಲಿ ಬಂತು. दूसरे दिन ಅದು पर आ गया. ಉಡಾಯಿಸೋದಕ್ಕೆ ಬಂತ ಅಂತ ಹೇಳ್ತಿಲ್ಲ ನಾನು. मैंने उड़ाया इसलिए आया. मैं ದೇವರ कहने ಆತ್ಮನ नहीं कह ಎಚ್ಚರಿಕೆ रहा ಕೊಡ್ತಾ हूं. ಇದ್ದ. पवित्र आत्मा चौकसी दे रहे थे. ದೇವರ ಆತ್ಮನ ನುಡಿತಾ ಇದ್ದ. पवित्र आत्मा कह रहे थे ಉಡಾಯಿಸ್ಬೇಡ, मत उड़ाना. ಮುಂದೆ ಕೆಲ ಘಟನೆ ಇದೆ. आगे एक कहता घटना है है. क्या आप सुन रहे हैं? उड़ाइसಬೇಡ. मत उड़ाना. ದೇವರ ಆತ್ಮನಿಂದ ನಡೆಸಲ್ಪಡುವುದು पवित्र आत्मा से चलाया जाना जीवन है. वो जीवन है. ಶರೀರದಿಂದ ನಡೆಸಲ್ಪಡುವುದು ಮರಣ. शरीर से चलाया जाना मृत्यु है. ಅರ್ಥ ಆಗ್ತದೆ. ಆದ್ರೆ ದೇವರು ದಯವುಳ್ಳವನು. लेकिन परमेश्वर दया से ಆಸ್ಪತ್ರೆಗೆ भरे ಅಡ್ಮಿಟ್ हैं. ಮಾಡಿ ಹೊರಗಡೆ ಬಂದು ಬಹಳ ಅತ್ತೆ. अस्पताल में एडमिट कर कर बाहर आकर ನನ್ನ बहुत ಮೇಲೆ रो ನನಗೆ ಬಹಳ पड़ा. ಕೋಪ ಬಂತು. खुद पर मुझे बहुत गुस्सा आ गया. ಬರ್ತದಲ್ಲ ನಿಮ್ಮ ಮೇಲೆ ಯಾಕಾದ್ರೂ ಮಾಡದೆ ಅಂತ. ನನ್ನ ಮೇಲೆ ನನಗೆ ಬಹಳ ಕೋಪ ಬಂತು. खुद पर मुझे बहुत गुस्सा आया. ಆದ್ರೆ लेकिन ಅವತ್ತೊಂದು ಉತ್ತಮವಾದ ಪಾಠ ನನ್ನ ಹೃದಯದ ಮೇಲೆ ಅಚ್ಚಾಕಲ್ಪಡ್ತು. उस दिन एक उत्तम सा पाठ जो है मैं मेरे हृदय पर खोदा गया. ಆಮೇಲೆ आमीन. ಕೆತ್ತಲ್ಪಡ್ತು ಚೆನ್ನಾಗಿ. मेरे हृदय में अच्छे तरीके से खोदा गया. ದೇವರಾತ್ಮನಿಂದ ನಡೆಸಲ್ಪಡಬೇಕು. पवित्र आत्मा से चलाया जाना है. ಪ್ರತಿಯೊಂದು ನಿರ್ಧಾರಗಳು, हर एक फैसले, ಪ್ರತಿಯೊಂದು ಖರೀದಿ, हर एक खरीदना, ಪ್ರತಿಯೊಂದು ಉದ್ಯೋಗ, हर एक नौकरी, व्यवहार, ಮದುವೆ, शादी ದೇವರಾತ್ಮನಿಂದ ನಡೆಸಲ್ಪಡಬೇಕು. पवित्र आत्मा से चलाया जाना है. ಯಾವುದು ದೇವರ ಆತ್ಮನಿಂದ ನಡೆಸಲ್ಪಟ್ಟಿರ್ತದೋ जो पवित्र आत्मा से चलाया जा रहता ಇಟ್ है ಡಸಂಟ್ ಹ್ಯಾವ್ ಎಕ್ಸ್ಪೈರಿ ಡೇಟ್. ಅದಕ್ಕೆ ಕೊನೆ ಅನ್ನೋದಿರೋದಿಲ್ಲ. उसके लिए एक्सपायरी डेट अंत नहीं होता. ಮನಃಶಾಂತಿ ಇರ್ತದೆ. मन में शांति ಏನಂತ होता है. ಕನ್ನಡ ಬೈಬಲ್ದಲ್ಲಿ ಏನ್ ಹೇಳ್ತದೆ? कन्नड़ बाइबल में क्या कहता है? ಮನಃಶಾಂತಿಯು. मन को शांति. ಆಮೆನ್. आमीन. ರೋಮಾಪುರದವರು ಬರೆದ ಪತ್ರಿಕೆ रोमियो का 8ನೇ पुस्तक ಅಧ್ಯಾಯ उसका 8वां अध्याय 6ನೇ ವಚನ. उसका 6वां ಶರೀರ वचन. ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯು. ಅದು ದೊಡ್ಡ ಚಿಹ್ನೆ. ಅದ वो एक बड़ा सा चिन्ह है, ಬಲವುಳ್ಳ ಚಿಹ್ನೆ. ಅದು एक बलशाली चिन्ह वह ಯಾರಾದ್ರೂ है. ಹೇಳ್ತೀರಾ ಮನಃಶಾಂತಿ ಅಂತ? कोई तो कहेंगे मन को ಯಾರಾದ್ರೂ शांति, ಹೇಳ್ತೀರಾ ಮನಃಶಾಂತಿ ಅಂತ? कोई तो कहिए मन को ದೇವರ शांति. ಆತ್ಮನಿಂದ ನಡೆಸಲ್ಪಡಬೇಕು. पवित्र आत्मा से चलाया जाना ರೋಮಾಪುರದವರು है. ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. रोमियो का पुस्तक 8वां अध्याय उसका पहला वचन. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು.
जो कोई पवित्र आत्मा से चलाए ರೋಮ जाते हैं, 8:1 रोमियो का पुस्तक उसका 8 है, उसका ಸಾರಿ 8:14 ಸಾರಿ 8वां अध्याय 8:14 ಐ ಆಮ್ ವೆರಿ ಸಾರಿ 8वां अध्याय उसका 14वां वचन। ರೋಮ 8:14 रोमियो का पुस्तक उसका 8वां अध्याय उसका ಯಾರ್ಯಾರು 14वां ದೇವರ वचन। ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು। इसलिए कि जितने लोग परमेश्वर के आत्मा से चलते हैं वह परमेश्वर के पुत्र हैं। ಅದನ್ನ ಸ್ವಲ್ಪ ಉಲ್ಟಾ ನೋಡ್ಕೊಂಡ್ ಬಿಟ್ರೆ उसे थोड़ा उल्टा हम ಏನಪ್ಪ पढ़ेंगे ಅಂದ್ರೆ तो वो क्या है? ದೇವರು ತನ್ನ ಮಕ್ಕಳನ್ನ ತನ್ನ ಆತ್ಮನಿಂದ ನಡೆಸುತ್ತಾನೆ। परमेश्वर अपने बच्चों को अपने आत्मा के द्वारा चलाते हैं, ಬುದ್ಧಿಯಿಂದ ಬೇಡ, बुद्धि से नहीं, ಆಸೆಗಳಿಂದ ನಡೆಯುವುದು ಬೇಡ, आशाओं के साथ चलना नहीं, ಅವಕಾಶಗಳನ್ನ ನೋಡಿ ನಡೆಯುವುದು ಬೇಡ, मौकों को देखकर चलना नहीं, ಪರಿಸ್ಥಿತಿಯನ್ನು ನೋಡಿ ನಡೆಯುವುದು ಬೇಡ, हालातों को देखकर चलना नहीं, ಅದು ನಾಶವಾಗಿ ಹೋಗ್ತದೆ। वो नाश होकर चला जाएगा। ದೇವರ ಮಕ್ಕಳು परमेश्वर के बच्चे ದೇವರ ಆತ್ಮನಿಂದ ನಡೆಸಲ್ಪಡ್ತಾರೆ। पवित्र आत्मा से चलाए जाते हैं, ಯಾಕಂದ್ರೆ ಶರೀರದಿಂದ ನಡೆಸಲ್ಪಡುವುದು ಮರಣ, क्योंकि शरीर से चलाया जाना वो मृत्यु है, ಆದ್ರೆ ದೇವರ ಆತ್ಮನಿಂದ ನಡೆಸಲ್ಪಡುವುದು ಜೀವನ। लेकिन पवित्र आत्मा से चलाया जाना वो जीवन है। ಯಾರಾದ್ರೂ ಇಲ್ಲಿದ್ರೆ ಒಂದ್ಸರಿ ಆಮೆನ್ ಅಂತ अगर कोई ಹೇಳಿ। यहाँ पर है तो एक बार आमेन आप कहिए। हालेलुया। हालेलुया। ಶರೀರದಿಂದ ನಡೆಸಲ್ಪಡುವವರು शरीर से चलाए जाने वाले ವ್ಯಸನಗಳಲ್ಲಿ ಬಿದ್ದು वो सारे आदतों में पड़कर ತಮ್ಮ ಜೀವನ ಹಾಳು ಮಾಡ್ಕೊಳ್ಬಹುದು। अपने जिंदगी को वो बर्बाद कर ಆದ್ರೆ सकते ದೇವರ हैं, ಆತ್ಮನಿಂದ ನಡೆಸಲ್ಪಡುವವರು लेकिन पवित्र आत्मा से चलाए जाने वाले ಮರಣದಲ್ಲಿದ್ರೂ ಸಹ मृत्यु में रहने के बावजूद ದೇವರ भी ಆತ್ಮನ ನಡೆಸುವಿಕೆಯಲ್ಲಿ ಮರಣದಿಂದ ಗೆದ್ಕೊಂಡು ಬರ್ತಾರೆ। पवित्र आत्मा के चलाने में मृत्यु से बाहर वो आ जाते हैं, ಯಾಕಂದ್ರೆ ದೇವರ ಆತ್ಮನಿಂದ ನಡೆಸಲ್ಪಡುವುದು ಜೀವವನ್ನು ತರ್ತದೆ। पवित्र आत्मा से चलाया जाना जीवन को लाता है। ಅದ್ ಹೇಗೋ ಗೊತ್ತಿಲ್ಲ, वो कैसे मैं ನನ್ನ नहीं ಜೀವನದಲ್ಲಿ जानता, ಅನೇಕ ತಪ್ಪುಗಳಾಗಿದೆ, मेरे जिंदगी में कई सारे गलतियां हुए ಲೆಕ್ಕ हैं, ಇಲ್ಲದಷ್ಟು ತಪ್ಪುಗಳಾಗಿದೆ। गिनती के बाहर गलतियां हुए ಆದ್ರೆ हैं, ದೇವರ ದಯೆಯಡಿಯಲ್ಲಿ लेकिन परमेश्वर के दया के अधीन में ಪ್ರತಿ ಮುಖ್ಯವಾದ ನಿರ್ಧಾರ ನನ್ನ ಜೀವನದಲ್ಲಿ ಬರುವಾಗ मेरे जिंदगी में हर एक प्रामुख्य फैसला जब आता ಅದು है, ಹೇಗೋ वो कैसे तो ದೇವರ ದಯೆಯಿಂದ परमेश्वर के दया से, ದೇವರ ಆತ್ಮನ ನಡೆಸುವಿಕೆಯಲ್ಲಿ ಉಂಟಾಗಿದೆ। परमेश्वर के आत्मा के चलाव में ही वो हुआ है। ಉದಾಹರಣೆಗೆ उदाहरण के लिए ನಾನು ಬೆಳಗಾವಿಗೆ ಬರೋದು मैं बेलगावी को आना, ಭಯಂಕರ ಆಗ್ರಹದಲ್ಲಿ, वो भयंकर सा ಒಂದ್ ವೇಳೆ आग्रह ನಾನು में, ಬೆಳಗಾವಿಗೆ ಬರದೆ ಹೋಗಿದ್ರೆ अगर मैं बेलगावी नहीं आता तो ನಾನು ಸೇವಕನಾದ್ರೂ ಆಗಿರ್ತಿದ್ದೋ ಇಲ್ಲೋ ಗೊತ್ತಿಲ್ಲ। मैं परमेश्वर का दास बनता या ಕೆಲವರು नहीं ಬೆಂಗಳೂರಿಗೆ जानता। ಹೋಗಂತ ಹೇಳಿದ್ರು, थोड़े लोगों ने कहा बेंगलुरु को जाना, ಯಾರ ಬಳಿಗೆ ಹೋಗಂತ ಹೇಳಿದ್ರು किसके पास जाने के लिए उन्होंने कहा ಇವತ್ತು था, ಅವ್ರ ಸಭೆ ಚೂರ್ ಚೂರಾಗಿ ಹೋಗಿದೆ। आज के दिन उनका कलीसिया टुकड़ा टुकड़ा ನನ್ हो ಗತಿ चुका है। ಏನಾಗ್ತಿತ್ತೋ ಗೊತ್ತಿಲ್ಲ। मेरा हाल क्या हो जाता ಅವ್ರ मुझे नहीं ಜೊತೆಗಿದ್ದಂತ पता। ಸೇವಕರೆಲ್ಲ ಚಿಲ್ಲಾಪಿಲ್ಲಿ उनके ಆಗ್ಬಿಟ್ಟಿದ್ದಾರೆ। साथ रहने वाले सारे सेवक चिदर बिदर हो चुके ನಾನು हैं, ಹೋಗ್ಲಿಲ್ಲ। मैं नहीं गया। ಒಳಗಡೆ ಏನೋ ಒಂದು ಆಗ್ರಹವಿತ್ತು। अंदर से कुछ तो एक आग्रह ಈ था, ಪಟ್ಟಣ ನನಗೆ ಗೊತ್ತಿಲ್ಲ, यह शहर मुझे पता ಇಲ್ಲಿ नहीं ಜನರು है, ನನಗೆ ಗೊತ್ತಿಲ್ಲ, यहाँ पर रहने वाले लोग मुझे नहीं ಇಲ್ಲಿ ಏನು पता, ನನಗೆ ಪರಿಚಯ ಇಲ್ಲ, यहाँ पर कुछ भी मुझे पहचान ಬಸ್ नहीं ಸ್ಟ್ಯಾಂಡ್ है, ಅಲ್ಲಿ ಕೂತ್ಕೊಂಡಿದ್ದೀನಿ, बस स्टैंड में मैं बैठा हूँ, ಹೊರಗಡೆ ಎಲ್ಲಿ ಹೋಗೋದು ಗೊತ್ತಿಲ್ಲ बाहर ನನಗೆ। कहाँ जाना है मुझे पता बस नहीं स्टैंड ಒಂದೇ है, ಗೊತ್ತು, सिर्फ बस स्टैंड ही ಅಲ್ಲಿ मुझे पता ಕೂತ್ಕೊಂಡು है, ಪ್ರಾರ್ಥಿಸ್ತಾ ಇದ್ದೀನಿ, वहाँ पर बैठकर मैं प्रार्थना कर रहा ದೇವರೇ हूँ, ಮುಂದೆ ಏನು ಅಂತ, परमेश्वर आगे क्या ನನಗೆ करना है, ಪಟ್ಟಣದಲ್ಲಿ के- ಸ್ಥಾನ ಕೊಡು, मुझे इस शहर में ನನಗೆ जगह देना, ಆತ್ಮಗಳನ್ನು ಗೆದ್ಕೊಳ್ಬೇಕು, मुझे आत्माओं को ನಾನು जीतना ಸಭೆಯನ್ನ है, ಇಲ್ಲಿ ನೋಡ್ಬೇಕು, मुझे कलीसिया यहाँ पर ಊಟಕ್ಕೆ देखना ದುಡ್ಡಿಲ್ಲ, है, खाने के लिए ನನ್ನ पैसा नहीं ಜೀವನದಲ್ಲಿ है, मेरे जिंदगी में ಈ ದಿನದವರೆಗೆ आज के दिन ನನ್ನ तक ತಂದೆ ತಾಯಿಯ ಬಳಿಯಲ್ಲಿ ಸೇವೆಗೆ ಬಂದ ಮೇಲೆ ಏನು ಕೇಳಿಲ್ಲ। मेरे माता पिता के पास सेवकाई में आने के बाद कुछ भी मैंने ನನಗೆ नहीं ಮೊಬೈಲ್ ಬೇಕು, पूछा, ಸಾಲ ಮಾಡ್ರಿ, मुझे मोबाइल साला चाहिए, कर्जा ಕೊಡ್ಸ್ರಿ। कर्जा दिलवाना ಆ? ಇಲ್ಲ, नहीं, ಒಂದೇ ಒಂದು ಸಾರಿ एक ही एक ನಮ್ಮ बार ತಂದೆ ರಿಟೈರ್ಡ್ ಆದ್ಮೇಲೆ मेरे पिता रिटायर होने ಅವ್ರ के बाद ರಿಟೈರ್ಮೆಂಟ್ ಅಲ್ಲಿ ಬಂದಂತ ದುಡ್ಡಲ್ಲಿ उनके रिटायरमेंट में आने वाले पैसों में ನಾನು से ಹೇಳಿದೆ ನನ್ನ ಸೇವೆಗೆ ಒಂದು ಗಾಡಿ ಕೊಡಿಸ್ರಿ। मैंने कहा मेरे सेवकाई के लिए एक गाड़ी मुझे ಅವಾಗ ಅವರು दिलाना। LML ವೆಸ್ಪಾ ಕೊಡಿಸಿದ್ರು। तब मुझे LML वेस्पा उन्होंने ಅದೊಂದು दिलाया, ನಾನು ಕೇಳಿ वो ಪಡ್ಕೊಂಡೆ, एक मैंने पूछ कर मांगा ಇದ್ರೆ है, ಊಟ ಮಾಡಿದೆ, अगर है तो मैंने खाना ಇಲ್ದೆ खाया, ಹೋದ್ರೆ नहीं तो ಹಾಗೆ वैसे ही ನಾನು ಪ್ರಾರ್ಥಿಸಿದೆ। मैंने प्रार्थना ಆದ್ರೆ किया, ತಂದೆ ತಾಯಿಗಳನ್ನ ಈವರೆಗೆ ನಾನು ಸಾಲದಲ್ಲಿ ಹಾಕಿದ್ದಿಲ್ಲ। लेकिन माता पिताओं को अब तक कर्जे में मैंने Never. नहीं डाला, कभी नहीं। ಕೇಳ್ತಾ ಇದ್ದೀರಾ? क्या आप सुन Never रहे did हैं? that. मैंने कभी उसे नहीं किया। ದೇವರ ಆತ್ಮನಿಂದ ನಡೆಸಲ್ಪಡುವುದು परमेश्वर के आत्मा से चलाया ಜೀವನವನ್ನು जाना ತರ್ತದೆ। जीवन को ले आता है। ಯವನಸ್ಥ ಮಕ್ಕಳಿಗೆ ಹೇಳ್ತೀನಿ, सारे जवान बच्चों को मैं ನಿಮ್ಮ कहता ತಂದೆ हूँ, ತಾಯಿಗಳನ್ನ ಲೋನ್ ಅಲ್ಲಿ ಹಾಕಬೇಡಿ, आपके माता पिताओं को कर्जे में मत ಅದು डालिएगा, ವಿದ್ಯಾಭ್ಯಾಸಕ್ಕಾಗಿದ್ರೆ ಉತ್ತಮ। वो पढ़ाई लिखाई के लिए है तो उत्तम ಮೊಬೈಲ್, है, मोबाइल, ಬಟ್ಟೆ, कपड़े, ಆಭರಣ, जावरात, ಗಾಡಿ, गाड़ी, ನನಗೆ ಈ ಗಾಡಿ ಬೇಡ, ಅವಳದು ಆ ಫ್ರೆಂಡ್ ಆ ಗಾಡಿ ಇದೆ, ನನಗೆ ಆ ಗಾಡಿ मुझे ये गाड़ी नहीं बेटा। चाहिए, उसके पास वो है वो चाहिए, नहीं ಮತ್ತು चाहिए। ದೇವರ ಆತ್ಮನಿಂದ ನಡೆಸಲ್ಪಡುವುದನ್ನ ಕಲ್ತ್ಕೊಳ್ಳಿ। पहले पवित्र आत्मा से चलाया जाना सीखिए। ದೇವರ ಆತ್ಮ ನನಗೆ ಹೇಳ್ದ, पवित्र आत्मा ने हमसे कहा, ಇದಕ್ಕೆ ನಾನು ನಿನಗೆ ಹೇಳಿದ್ದೆ इसीलिए मैंने तुमसे कहा था ಕೊಟ್ಕೊಳ್ಬೇಡ ಅಂತ। मत खरीदना, ಯಾವಾಗ क्योंकि ನಿನಗೆ ಆ ಯೋಗ್ಯತೆ ಬರ್ತದೋ जब तुम्हें वो
योग्यता ನಾನು ನಿನಗೆ ಆ आएगा, ಮೊಬೈಲ್ ಅನ್ನು ಕೊಡ್ತೀನಿ. मैं ही तुम्हें वो मोबाइल ಆದ್ರೆ ಈಗ दूंगा। ನಾನು ನಿನಗೆ ಒದಗಿಸಿದ್ದು लेकिन अब जो मैंने तुम्हें ನಿನ್ನ दिया ತಾಯಿಯನ್ನು है ನೋಡಿಕೊಳ್ಳೋದಕ್ಕೆ. तुम्हारे माँ को संभालने के ಬಹಳ लिए। ಪಶ್ಚಾತ್ತಾಪ ಪಟ್ಟೆ ನಾನು. बहुत मैंने पश्चाताप किया। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे ಇವತ್ತಿನ हैं? ಸಂದೇಶದ ಮುಖ್ಯವಾದಂತ ವಚನ ಭಾಗ आज के संदेश का प्रामुख्य वचन भाग जो ರೋಮ है 8:14. रोमियो का पुस्तक 8वां अध्याय ಯಾರು 17वां ದೇವರ वचन। ಆತ್ಮನಿಂದ ನಡೆಸಲ್ಪಡ್ತಾರೋ जो कोई पवित्र आत्मा से चलाए जाते ಅವರು हैं ದೇವರ ಮಕ್ಕಳು. वो परमेश्वर के पुत्र है। ಹೇಳ್ತೀರಾ? क्या आप कहेंगे? ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ जो कोई पवित्र आत्मा से चलाए, एक मिनट बेटा, ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ಆಮೆನ್ आमेन। ಆಮೆನ್ ಪ್ರಾರ್ಥಿಸಿದೆ. मैंने प्रार्थना ಆದ್ರೆ किया, ದೇವರು ದಯವುಳ್ಳವನು लेकिन परमेश्वर दया से भरे ಕರುಣಿಸಿದ. हैं। उन्होंने करुणा दिखाया, ಮತ್ತು ಸಹ ಸಾಲವಾಗದಂತೆ फिर भी बिना कोई कर्जे के ಒದಗಿಸಿಕೊಟ್ಟು उन्होंने देकर ನಮ್ಮ ತಾಯಿಯನ್ನ ಗುಣಪಡಿಸಿಕೊಳ್ಳಿದ್ದೆ ಬಲಪಡಿಸಿದ. मेरे माँ को चंगाई पाने जैसे बल उन्होंने ಆದ್ರೆ दिया। लेकिन ಒಂದು ವೇಳೆ ಅದು ದೊಡ್ಡ ಘಟನೆ ಆಗಿದ್ರೆ, अगर वो एक बड़ा सा घटना होता तो, ಮದುವೆ ವಿಷಯ ಆಗಿದ್ರೆ, शादी का विषय होता तो ಜೀವನನೇ ಹಾಳಾಗಿರೋದು. जिंदगी ही बर्बाद हो जाता। ಒಂದು ವೇಳೆ ಆ ರಾಡ್ ಹಾಕುವಂತ ಟೆಕ್ನಾಲಜಿ ಇನ್ನೂ ಹುಟ್ಟಲ್ದೇ ಇದ್ರೆ, अगर वो रॉड डालने वाला टेक्नोलॉजी अभी नहीं आया था तो ಕೈಯೇ ಹೋಗಿರೋದು. हाथ ही चला जाता। ಯಾವಾಗ कब? ಒಂದು ದೇವರ ಧ್ವನಿಯನ್ನ ಅಲಕ್ಷ್ಯ ಮಾಡಿದಾಗ. एक परमेश्वर की आवाज को जब हम ಮದುವೆಗಳು अलग से ಹಾಳಾಗಿ करते ಹೋಗುತ್ತೆ. हैं, शादियां बर्बाद हो जाते हैं, ವ್ಯವಹಾರಗಳು ಹಾಳಾಗಿ ಹೋಗುತ್ತೆ. व्यवहार बर्बाद हो जाते हैं, ಕೊಂಡುಕೊಳ್ಳುವಿಕೆ ಹಾಳಾಗಿ ಹೋಗುತ್ತೆ. खरीदना वो बर्बाद हो जाता ಆದ್ರೆ है। ಒಂದು ದೇವರ ಧ್ವನಿಗೆ ಕಿವಿ ಕೊಡುವುದಾಗಿದ್ರೆ लेकिन एक परमेश्वर की बात को अगर हम मान ದೊಡ್ಡ लेंगे ಅನಾಹುತ तो ತಪ್ಪಿ ಹೋಗುತ್ತೆ. एक बड़ा सा घटना जो है वो ಅದಕ್ಕೆ जाता ದೇವರ है। ವಾಕ್ಯ ಹೇಳ್ತದೆ, इसलिए परमेश्वर का वचन कहता ಶರೀರ है ಭಾವದವರಾಗಿರ್ಬೇಡ್ರಿ. शरीर पर मन मत ಯಾಕೆ? लगाइए। क्यों? ಇದೇ ಅಲ್ಲ ಮಾಡ್ಕೊಂಡ್ಬಿಡೋಣ यही है ना, हम कर देंगे। ಅನ್ನುವಂತ ಒಂದು ಪ್ರಸಂಗಗಳನ್ನು ಉಪಯೋಗಿಸಿಕೊಂಡು ऐसे रहने वाले प्रचारों को इस्तेमाल करके ನಾವು ಕೈ ಇಡ್ತೀವಿ, हम हाथ डालते हैं, ಸೋತ್ ಬಿಡ್ತೀವಿ. हम हार जाते हैं। ಆದ್ರೆ ದೇವರ ಆತ್ಮನ ಹೇಳುವಾಗ लेकिन जब पवित्र आत्मा कहते हैं ಇಲ್ಲದೆ ಇದ್ರೂ ಸಹ अगर नहीं है तो ಇದ್ದದ್ದನ್ನ भी, ಇಲ್ಲ ಎಂಬುದಾಗಿಯೂ ಇಲ್ಲದೆ ಇರುವುದನ್ನ ಇದ್ದದ್ದೆಂಬುದಾಗಿ ಕರೆಯುವಾತನ ಎಂಬುದಾಗಿ ಆತನ ಹೇಳ್ತೀವಲ್ವಾ? है को नहीं समान, नहीं है को है समान बुलाने वाले परमेश्वर के हम कहते ದೇವರ हैं ಆತ್ಮನ ना। ಆಸೆ पवित्र आत्मा ने उस आशा को दिया, ಕೊಟ್ಟಿದ್ದಾನೆ. उन्होंने दिया है। ಆಮೆನ್. आमेन। ಒಂದು ಅಲ್ಲಿ ನಾವು ಶೆಡ್ ಹಾಕಿಸ್ತಾ ಇದೀವಿ. वहाँ पर हम शेड डलवा आंध्रा रहे border हैं, ಅಲ್ಲಿ. आंध्रा बॉर्डर में। ಕರೆಕ್ಟಾ? सही है। ಆಮೆನ್. आमेन। ಬಾರ್ಡರ್ ಹಾಕಿಸ್ತಾ ಇದೀವಿ. शेड हम डालवा रहे हैं, ಅರ್ಧ ದುಡ್ಡು ಕೊಟ್ವಿ. आधा पैसा हमने दे ತಗದಗೆ दिया। ಬಿಸಿಲು. वहाँ पर बहुत धूप है, ಅದು ಆಂಧ್ರದಲ್ಲಿ ಕೇಳ್ರಿ, ಮಗಳಿಗೆ ಹೇಳ್ತಾಳೆ ಹೆಂಗಿರ್ತದೆ. वो भी आंध्रा में। ಹೌದಲ್ವಾ? ಅಲ್ಲಿಯವರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. वहाँ पर सह नहीं Border ಅಲ್ಲಿ. पाते, बॉर्डर में। ಪ್ರಾರ್ಥಿಸ್ತಾ ಇದ್ದೆ. मैं प्रार्थना कर रहा ಬಹಳ था, ಪ್ರಾರ್ಥಿಸ್ತಾ बहुत ಇದ್ದೆ. मैंने प्रार्थना ನಿನ್ನನ್ನು किया। ಫೋನ್ ಮಾಡಿದ್ದೆ. कल भी मैंने फोन ಅವ್ರು किया ಹೇಳ್ತಾ था, ಇದ್ರು, वो कह रहे थे, ಪಾಸ್ಟ್ರೇ, पासवान जी, ಜನ ಬರ್ತಾ ಇಲ್ಲ ಬಿಸಿಲು ಕಷ್ಟಕ್ಕೆ. धूप के वजह से लोग नहीं आ ಒಂದು रहे ಶೆಡ್ ಆದ್ರೆ हैं। ಆಶೀರ್ವಾದ ಆಗಿರ್ತದೆ. एक शेड रहेगा तो आशीष होगा। ಬಹಳ ನೋವು. बहुत दर्द। ನಾವು ಇಲ್ಲಿ ಎಸಿಯಲ್ಲಿ ಕುತ್ಕೊಂಡು ಆರಾಧಿಸ್ತೀವಿ. हम यहाँ पर एसी में रहकर आराधना ಕ್ರಿಸ್ತನಲ್ಲಿ करते हैं। ಸಹೋದರ ಆಗಿರುವಂತ ನಮ್ಮವರು, मसीह में भाई जो हमारे लोग वहाँ पर है। ಆಮೆನ್. ಆಮೆನ್. ಬಿಸಿಲಲ್ಲಿ ಕುತ್ಕೊಳ್ಳೋದು ಚೆನ್ನಾಗಿರ್ತದ? धूप में बैठना क्या अच्छा रहेगा? ಯಾರಾದ್ರೂ ಕೇಳ್ತಾ ಇದ್ರೆ ಆಮೆನ್ ಅಂತ अगर कोई ಹೇಳ್ತೀರಾ? मुझे सुन रहा है तो आमेन ಆದ್ರೆ कहेंगे। ಏನ್ ಮಾಡೋದು? लेकिन क्या ದೇವ್ರು करना ಹೆಂಗೆ है? ಮಾಡೋದು? परमेश्वर कैसे करना ಹೇಗೆ है? ಮಾಡೋದು? ಹೇಗೆ ಮಾಡೋದು? कैसे करना है? ಅವಾಗ ಸ್ತ್ರೀಯರ ಕೂಟ ಇತ್ತಲ್ಲ, तब लेडीज मीटिंग ನಾನು ಮೊನ್ನೆ था। ಪ್ರಾರ್ಥಿಸ್ತಾ ಇದ್ದೆ. मैं परसों के ಇದನ್ನ दिन ಸಾಕ್ಷಿ प्रार्थना ಕೊಟ್ಟಿದ್ದೆ कर ನೋಡಿ रही ನಾನು ನಿಮಗೆ. मैंने इसका गवाही आपको ಒಬ್ಬ बताया ಸಹೋದರಿ था। ಬಂದ್ರು. एक बहन आई, ಆಂಧ್ರದಿಂದಲೇ ಬಂದ್ರು. आंध्रा से ही वो आई। ನಿಮ್ಮ ಲ್ಯಾಂಡ್ ಡೆವಲಪ್ಮೆಂಟ್ ಕಾಣಿಕೆ ಕೊಟ್ಟರು. आपके लैंड ತುಂಬಾ ಆಶೀರ್ವಾದ डेवलपमेंट ಆಯ್ತು के ನನಗೆ. दानों को उन्होंने मुझे आज बहुत ಮೊನ್ನೆ आशीष हुआ। ಪ್ರಾರ್ಥಿಸ್ತಾ ಇದ್ದೆ. परसों के दिन प्रार्थना कर ಸಟ್ಟಂತ ದೇವರ रहा ಆತ್ಮ था, ಮಾತಾಡಿದ್ರು. अचानक से पवित्र आत्मा ने बात ನಿನ್ನ ಹತ್ರ किया, ಇದೆ. तुम्हारे पास है। ನಾನಂದೆ ದೇವರು ನನ್ನ ಹತ್ರ ಎಲ್ಲಿದೆ? मैंने कहा मेरे पास कहाँ ನಿನ್ನ ಹತ್ರ पर ಇದೆ. है? तुम्हारे पास ದೇವರು है। ನನ್ನ ಹತ್ರ ಎಲ್ಲಿದೆ? मेरे पास कहाँ पर है? ಇರೋದನ್ನೆಲ್ಲ परमेश्वर? ಹಾಕ್ತಾ ಇದ್ದೀನಲ್ಲ, जो है सब कुछ डाल रहा ಅವರಿಗೆ हूँ। ಶೆಡ್ ಹಾಕ್ಬೇಕು ಸ್ವಾಮಿ. परमेश्वर उनको देवर शेड आत्मा निन्न डालना हत्र ಇದೆ. है। पवित्र आत्मा कह रहे तेरे पास ನಾನು है। ಏನಂತ ತಿಳಿತೇನೆ ಇಲ್ಲ ನನಗೆ. मुझे समझ ही नहीं आ रहा। ಪಾಸ್ಟರ್ ಪೌಲ್ ಅವರದು ಮೆಸೇಜ್ ನೋಡ್ತಾ ಇದ್ದೆ. पास्टर पॉल का मैसेज में देख ಅಲ್ಲಿ रहा ಅವರು ಒಂದು था। ಸಾಕ್ಷಿ ಹೇಳಿದ್ರು. वहाँ पर उन्होंने एक गवाही मुझे ಹೆಂಗೆ ದೇವರ बताया, ಆತ್ಮನವರು ಕೊಡ್ಲಿಕ್ಕೆ ಹೇಳಿದ ಅಂತ. कैसे परमेश्वर ने ಇನ್ನೂ देने के ಹೆಚ್ಚಾಗಿ लिए उनसे ಬೆಂಕಿ कहा, ಹತ್ತು. और भी ज्यादा आग ಅಯ್ಯೋ ले ದೇವರೇ, अंदर ನಾನು ಹೇಗೆ लगा। ಕೊಡ್ಲಿ? परमेश्वर में ಆಗ कैसे ದೇವರ दूं? ಆತ್ಮ ನೆನಪು तब ಮಾಡ್ಕೊಟ್ಟ. पवित्र आत्मा ने मुझे याद दिलवाया। ಅಲ್ಲಿಂದಲೇ ನಾನು ನಿನಗೆ ಒದಗಿಸಿದ್ದೀನಿ. ಅದೇ ಲ್ಯಾಂಡ್ ಇಂದ ನಿನಗೆ ಒದಗಿಸಿದ್ದೀನಿ ನೋಡು. वही जगह से मैंने तुम्हें दिया है। ನೀನು ಎಲ್ಲವನ್ನ ಬೀಜವನ್ನು ತಿಂದ್ಬಿಟ್ರೆ तुम कहीं तो वहाँ पर बीज ನೀನು ಅಲ್ಲಿ खाओगे ಬಿತ್ತೋದಕ್ಕೆ तो ಇರೋದಿಲ್ಲ. तुम्हारे पास बोने के लिए नहीं ದೇವರ ಆತ್ಮ ಹೇಳ್ದ, रहेगा। परमेश्वर के ನೀನು आत्मा ಒಂದು ने ಕೆಲಸ कहा, ಮಾಡಬೇಕು. तुमको एक काम ಆ करना है। ಭೂಮಿಯಿಂದ ಬಂದದ್ದನ್ನ उस जमीन से जो ಅದೇ आया ಭೂಮಿಯ है ಜನರಿಗೆ ನೀನು ಬಿತ್ತಬೇಕು. उसी भूमि के लोगों के ಅವ್ರಿಗೆ तुम्हें ಕಟ್ಟಿ बोना है, ಕೊಡ್ಬೇಕು. उनको बांध कर तुम्हें देना ಇನ್ನು है। ನಾಳೆ ನಾಡಿದ್ದು ನಾನು ಕಳಿಸ್ತಾ ಇದ್ದೀವಿ. कल परसों में हम भेज ಏನು रहे build हैं, it.
उसे बांध देना। ಆಮೆನ್ आमेन ಆಮೆನ್ ಆಮೆನ್। ಯಾಕಂದ್ರೆ ನನಗೆ ಗೊತ್ತಿದೆ क्योंकि मैं जानता हूँ ದೇವರ ಆತ್ಮ ನಡೆಸುವಾಗ जब पवित्र आत्मा चलाते ಆತನ हैं, ಬಿತ್ತಲಿಕ್ಕೆ ಹೇಳಿದ್ರೆ अगर वो बोने के लिए कहते ಅದಕ್ಕೆ हैं 100ಕ್ಕೆ तो 100ರಷ್ಟು ಫಲ ಬರ್ತದೆ. उसके लिए 100% फल आएगा। ನಾವು ಸ್ವಂತ ಬುದ್ಧಿಯಿಂದ ಮಾಡ್ಲಿಕ್ಕೆ ಹೋದ್ರೆ ಬರೋದಿಲ್ಲ. अगर हमारे बुद्धि से हम करने जाएंगे तो नहीं ಕೇಳ್ತಾ आएगा। ಇದ್ದೀರಾ? क्या आप सुन रहे हैं? ದೇವರ ಆತ್ಮನಿಂದ ನಡೆಸಲ್ಪಡುವುದು पवित्र आत्मा से चलाया जाना ಜೀವನ, वो जीवन है, ಮನಃಶಾಂತಿ. वो मन को शांति है। ಅದ್ ಹೇಗೋ ಗೊತ್ತಿಲ್ಲ. वो कैसे मैं नहीं ಪ್ರತಿಯೊಂದು जानता। ಘಟನೆಯಲ್ಲಿ हर एक घटना ನಾನು में, ಎಷ್ಟೇ ಚಂಚಲನಾಗಿದ್ರು, चाहे कितना भी बेचैन मैं क्यों ना ಎಷ್ಟೇ हूँ, ತಪ್ಪುಗಳು ಮಾಡಿದ್ರು, चाहे कितना भी गलती मैं क्यों ना ಜೀವನದ करूँ, ಪ್ರತಿಯೊಂದು ದೊಡ್ಡ ಘಟನೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ जिंदगी के सबसे बड़े फैसले जब मैं लेता हूँ, ಅದ್ ಹೇಗೋ वो कैसे तो ದೇವರ ಆತ್ಮನ ನಡೆಸುವಿಕೆಯಿಂದ ಉಂಟಾಯ್ತು. पवित्र आत्मा के चलाने से वो हुआ ಒಂದ್ ವೇಳೆ है। ಬೆಳಗಾವಿ ಬಂದಿದೆ ಹೋಗಿದ್ರೆ अगर मैं बेलगाम नहीं आता ಇವತ್ತು तो ನಾವೆಲ್ಲ ಇರ್ತಾ ಇರ್ಲಿಲ್ಲ. आज के दिन हम सब नहीं रहते। ನಾನು ಜೀವಂತವಾಗಿದ್ರು ಇರ್ತಾನೆಲ್ಲ ಗೊತ್ತಿಲ್ಲ. मैं जिंदा भी रहता या नहीं मैं नहीं जानता। ಎಂತ ನಿರಾಶೆಯಲ್ಲಿ ಇರ್ತಿದ್ವೋ ಗೊತ್ತಿಲ್ಲ. कैसे निराशा में हम रहते पता नहीं। ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೀನಿ, बस स्टैंड में मैं बैठा हूँ, ಆದ್ರೆ ಮರಳಿ ಹೋಗುವ ಮನಸ್ಸಿಲ್ಲ. लेकिन वापस लौट जाने ಇರ್ಲಿಕ್ಕೆ वाला मन ಮನೆ नहीं ಇಲ್ಲ, है, रहने के लिए घर नहीं ಊಟಕ್ಕೆ है, ಆಹಾರವಿಲ್ಲ, खाने के लिए खाना ಯಾರು नहीं ನಾವು है। ಇಟ್ಕೊಳ್ತೀವಂತ ಇಲ್ಲ. किसी ने नहीं कहा हम ಆದ್ರೆ रखेंगे ತಿರುಗಿ कैसे। ಧಾರವಾಡ ಹೋಗ್ಲಿಕ್ಕೆ ಮನಸ್ಸಾಗ್ತಾ लेकिन ಇಲ್ಲ. वापस धारवाड़ जाने के लिए मन ಒಳಗಡೆ नहीं ಏನೋ हो ಒಂದು रहा। ಭಾರ. अंदर कुछ तो एक बोझ ಇದು ನನ್ನ ಊರು. है। ये मेरा गांव ಇದು है, ಕರ್ತನ ಕೊಟ್ಟಿರುವ ये ಊರು. परमेश्वर से दिया गया ಇದು गांव ದೇವರ है, ಆತ್ಮ ನಡೆಸುವ ये ಊರು. परमेश्वर का आत्मा चलाने आमेन। वाला गांव है। ದೇವ್ರ ಕೈ ನಡೆಸಿದ್ರು. परमेश्वर हाथ पकड़ कर चला ನಂತರ रहे ಮದುವೆ हैं। ಸಮಯ, उसके बाद शादी का समय, ದೊಡ್ಡ ದೊಡ್ಡ ಸೇವಕರುಗಳು बड़े से सेवक ಒಳ್ಳೊಳ್ಳೆ ಪ್ರಪೋಸಲ್ ತಂದ್ರು. अच्छे अच्छे प्रपोजल वो ले ಆದ್ರೆ आए, ಯಾವ್ದು ಏನ್ ಮನಸ್ಸಲ್ಲಿ ಸರಿ ಇಲ್ಲ, ಏನೋ ತಪ್ಪಿದೆ. लेकिन मन में कुछ भी ठीक नहीं है, कुछ तो गलत हो चुका है। ಆಮೇನ್ आमेन। ಆ ಒಳ್ಳೆ ದಾಟದ್ವಿ. वहां पर उस नदी को हमने ನಂತರ पार ಗೋವಾದಲ್ಲಿ किया। ಸಭೆ ಪ್ರಾರಂಭ ಮಾಡೋದು ಬಂತು. उसके बाद गोवा में कलीसिया प्रारंभ करना ಕೇಳ್ತಾ आया। ಇದ್ದೀರಾ? क्या आप सुन रहे ಮದುವೆ हैं? ಹೊಳೆ ದಾಟಿದ್ವಿ ಅಂದ್ರೆ ಗಂಡಂದ್ರ ದಾಟಿದ್ ಅಂತ ತಿಳ್ಕೊಳ್ಬೇಡಿ. शादी का नदी पार किया है उसका मतलब बड़ा सा खतरा पार किया मत ಹೇಳೋ ಅರ್ಥ समझिए। ಏನಂದ್ರೆ कहने का तात्पर्य क्या ಸಿಗೋ ವ್ಯಕ್ತಿ है? ಸರಿಯಾಗದ ವ್ಯಕ್ತಿ ಸಿಗದೆ ಹೋಗಿದ್ರೆ मिलने वाला व्यक्ति ठीक से नहीं मिलेगा तो ಇಷ್ಟೊತ್ತಿಗೆ ನಾವು ಇರ್ತಾ ಇರ್ಲಿಲ್ಲ. इतने देर तक हम साथ नहीं ನಿನ್ನೆ ಒಬ್ಬ रहते। ಸೇವಕರು ಫೋನ್ ಮಾಡಿದ್ರು, कल के दिन एक परमेश्वर के ಅಣ್ಣ, दास ने फोन किया, अन्ना ದಯವಿಟ್ಟು ಪ್ರಾರ್ಥಿಸಿ, कृपया करके प्रार्थना ನನ್ನ कीजिए, ಹೆಂಡತಿ ತುಂಬಾ ತೊಂದರೆ ಕೊಡ್ತಾಳೆ, मेरी पत्नी बहुत ನನಗೆ तकलीफ ಸಭೆ देती ನಡೆಸಲಿಕ್ಕೆ है, ಆಗ್ತಾ ಇಲ್ಲ. मुझे कलीसिया चलाना नहीं ಸಭೆ हो ನಡೆಸಬೇಕು, रहा। ಅವಳನ್ನ ನಡೆಸಬೇಕು. कलीसिया चलाना है या फिर उसको चलाना ನಾನು है? ಹೇಳಿದೆ ಎಲ್ಲ ನಿಲ್ಸ್ ಮೊದ್ಲು. मैंने कहा सब कुछ पहले रोक देना। ಯಾರಾದ್ರೂ ಹೇಳ್ರಿ, ಆತನ ಮುಂಚೆನೆ ಹೇಳಿದ್ದೆ ನಾನು. मैंने उसे पहले ही बताया था। ದೇವರಾತ್ಮ ನಡೆಸ್ಕೊಂಡು ಬೇಡ ಬೇಡ ಅವ್ರಿಗೆ. पवित्र आत्मा से ಯಾರಿಗೂ चलाना ಬೇಡ. तो नहीं चाहिए। ಚಂದ ಐತೆ, अच्छा है, ಹ್ಯಾಂಡ್ಸಮ್ ಐತೆ, हैंडसम है, ಟಾಲ್ ಡಾರ್ಕ್ ಹ್ಯಾಂಡ್ಸಮ್ ಐತೆ. अच्छा लंबा हैंडसम है। The Lord spoke to me. ನಾನು ಕೇಳಿದೆ ಬೇರೆ ದೇವರು ಮಾತಾಡ್ದ. परमेश्वर ने बात किया। ಈ ನನ್ನ ಮಕ್ಕಳಿಗೆ ಸಾರಿ, ದೇವರು ಹಳ್ಳಿಗೆ ಹೋಗಂತ ಮಾತಾಡ್ದಿಲ್ಲ. परमेश्वर ने नहीं कहा कि खेड़े गाँव ಇವ್ರಿಗೆ में जाना। ದೇವರು ಬಡವರ ಹತ್ರ ಹೋಗಿ ಸುವಾರ್ಥ ಸಾರಿ ಅಂತ ಮಾತಾಡದೇ ಇಲ್ಲ. गरीबों के पास जाकर सुसमाचार बताना क्योंकि परमेश्वर ಇವ್ರಿಗೆ बात ದೇವ್ರು ही नहीं ಮಾತಾಡದೆ ಅಂದ್ರೆ करते। ಒಂದು ಅಮೆರಿಕ, ಒಂದು ಬೆಂಗಳೂರು, ಒಂದು ಚಂದ ಹುಡುಗಿ, ಇದನ್ನೇ ಮಾತಾಡೋದು ದೇವ್ರು. परमेश्वर अमेरिका बेंगलुरु नहीं तो अच्छी सी लड़की सिर्फ इतना ही बात करते ಆಮೇಲೆ हैं। ಮುಂದೆ ಹೋದ್ಮೇಲೆ उसके बाद आगे बाय जाने बाय के बाद पड़कोतावे। वहां पर मारते हैं। ಶರೀರದಿಂದ ನಡೆಸಲ್ಪಡುವುದು ಮರಣ. शरीर से चलाया जाना मृत्यु है। ನಾನು ಹೇಳಿದೆ ಎಲ್ಲ ಬಿಡು, मैंने कहा सब कुछ छोड़ ಮೊದಲು देना, ಉಪವಾಸ ಪ್ರಾರ್ಥನೆ ಕೂತ್ಕೋ. पहले उपवास और प्रार्थना में ನೀನು बैठना। ಉಪವಾಸವಾಗಿ तुम उपवास ಪ್ರಾರ್ಥಿಸಿ रहकर प्रार्थना ಮೊದಲು ನೀನು कर ಜಯಿಸ್ಕೊಳ್ಬೇಕು. पहले तुम्हें जीतना है। ನಿನ್ನ ಪ್ರಯಾಣ ಇನ್ನೂ ಆಳಕ್ಕೆ ಹೋಗೋದಕ್ಕಿಂತ ಮುಂಚೆ आपका सफर और गहराई में जाने से पहले ಆಮೇನ್ आमेन। ಗೋವಾದಲ್ಲಿ ಸಭೆ ಪ್ರಾರಂಭ. गोवा में कलीसिया ಗೋಳಾಡ್ತಾ प्रारंभ। ಇದ್ದೆ, मैं बहुत संघर्ष कर रहा ಗೋಳಾಡ್ತಾ था, ಇದ್ದೆ. मैं बहुत संघर्ष कर रहा ಮಳೆಯಲ್ಲಿ था। ಹೋಗ್ತಾ ಇದ್ರೆ ಗಾಡಿ ಮೇಲೆ गाड़ी पर बारिश में जब जा ಈ रहा हूँ, ಅಂಬುಲಿ ಘಾಟಲ್ಲಿ अम्बोली घाट ಒಂದೊಂದು में ನೀರಿನ ಹನಿ ಆನೆ ಕಲ್ಲಿದ್ದಂಗೆ एक एक पानी का बूंद वो बर्फ के जैसा ಅದು है। ಸ್ಪೀಡ್ ಅಲ್ಲಿ ಬರ್ತದೆ, ನಾನು ಸ್ಪೀಡ್ ಅಲ್ಲಿ ಹೋಗ್ಬೇಕು, ಯಾಕಂದ್ರೆ 5 ಗಂಟೆಗಳಲ್ಲಿ ಮುಟ್ಟಬೇಕು. वो भी स्पीड में आता है, मुझे भी स्पीड में जाना है क्योंकि 5 बजे मुझे वहां ಅದು पर पहुंचना है। ಮಧ್ಯಾಕಾಶದಿಂದ ಬೀಳ್ತಾ ಐತೆ, वो भी बीच आसमान से गिर रहा ನಾನು है। ಭೂಮಿ ಮೇಲೆ ರೊಯ್ಯಿ ಅಂತ ಹೋಗ್ತಾ ಇದ್ದೀನಿ. मैं यहाँ पर पृथ्वी पर स्पीड से ಆ जा ಹನಿ रहा ತನ್ನ हूँ। ಸ್ಪೀಡ್ ಅಲ್ಲಿ ನನ್ನ ಸ್ಪೀಡ್ ಅಲ್ಲಿ ಬಿದ್ರೆ ಗೋವಾ ಮುಟ್ಟೋರ್ಗೆ ಇದೆಲ್ಲ ಉರಿತಿತ್ತು, ಕೆಂಪಾಗ್ಬಿಡ್ತಾ ಇತ್ತು. वो बूंद अपने स्पीड में, मैं मेरे स्पीड में जब जाता था तो पूरा हाथ वो जलता ಅದ್ರಲ್ಲಿ था। ಕಾಯ್ತಾ ಇದ್ದಾರೆ ಅನ್ನೋ ಹಸಿವು. लेकिन वहां पर इंतजार कर रहे हैं ಇದೆಲ್ಲ कि ಉರಿತಾ ಇತ್ತು. ये सब कुछ जलता था। ಎಷ್ಟೋ ಸಾರಿ ದೇವರ ಆತ್ಮನಿಗೆ ಹೇಳ್ತಾ ಇದ್ದೆ, कई बार मैं पवित्र आत्मा से ನೀನೇ कहता ನಡೆಸಿದ್ಯಾ ಇಲ್ಲ था, ಸ್ವಾಮಿ? आप ही चला रहे हो या नहीं? ಆಮೇನ್. आमेन। ಕೊನೆಗೆ आखिर में ತಿಳಿದಿದ್ದೇನೆಂದ್ರೆ समझ में ये आया, ಒಂದು ದಿನ ಮನೆಯ ಸ್ವತಃ ಮಗನೇ एक दिन उस घर का बेटा ही ಸಿಪ್ರಿಯನ್ ಫರ್ನಾಂಡಿಸ್ भाई सिप्रियन फर्नांडिस ಒಂದಿನ ಬಂದು ಹೇಳ್ದ, एक दिन आकर उन्होंने कहा, पास्टर, पासवान जी ನಾನು ಕೈ ಬಿಟ್ಟು ಹೋಗಿದ್ದೆ, मैं हाथ छोड़कर चला गया था,
ಪ್ರತಿದಿನ ಸಾಯಂಕಾಲ हर दिन शाम के समय में ನನ್ನ ಕೆಲಸ ಮುಗಿದ್ಮೇಲೆ मेरा काम खत्म होने के ಫ್ರೆಂಡ್ಸ್ बाद ಜೊತೆ ಹೋಗ್ತಾ ಇದ್ದೆ, दोस्तों के साथ मैं जाता ಎಲ್ಲರೂ था, ಕುಡಿತಾ ಇದ್ರು, सब पीते थे, ನಾನು ಆಲ್ಮೋಸ್ಟ್ ಎತ್ತಿದ್ದೆ, मैंने भी उठाया ही था, ಸಭೆಗಳಲ್ಲಿ ಪ್ರವೇಶಿಸಿದ್ದೆ ಇದ್ದೆ. मैंने उसमें प्रवेश किया था। ಅಷ್ಟರಲ್ಲಿ उतने में ನೀವು ಸಭೆ ಪ್ರಾರಂಭ ಮಾಡಿದ್ರಿ. आपने कलीसिया प्रारंभ किया, ದೇವರ ಆತ್ಮನು ನನ್ನನ್ನು ಮುಟ್ಟದ, परमेश्वर के आत्मा ने मुझे छू ನಾನು लिया, ತಿರುಕೊಂಡೆ. मैं वापस मुड़ गया। ನಮ್ಮ ಅಪ್ಪ ಅವ್ರಿಗೆ ಗೊತ್ತಿಲ್ಲ, मेरे माता पिता ಯಾರಿಗೂ नहीं जानते, ಗೊತ್ತಿಲ್ಲ, कोई भी नहीं ಅದು ನನಗೆ ಗೊತ್ತು. जानते, लेकिन मैं जानता ನಾನು हूँ, ಜಾರಿ ಹೋಗಿದ್ದೆ. मैं फिसल कर जा चुका ಅದೇ था, ವೇಳೆಗೆ लेकिन उसी समय ಇಲ್ಲಿ पर ನಾನು ಗೋಳಾಡ್ತಾ ಇದ್ದೀನಿ, यहाँ पर मैं संघर्ष कर रहा ದೇವರೇ, ಇದು हूँ। ನಿನ್ನ ಇಚ್ಛೆ ಹೌದು ಅಲ್ವಾ ಅಂತ. परमेश्वरी आपका इच्छा है या ಆದ್ರೆ नहीं, ದೇವರ ಆತ್ಮನು लेकिन पवित्र आत्मा ನಡೆಸ್ತಾ ಇರೋದು वो चला रहे ಒಬ್ಬರ हैं ಜೀವನಕ್ಕೋಸ್ಕರ. एक के जिंदगी के लिए, ಯಾಕಂದ್ರೆ ದೇವರ ಆತ್ಮನಿಂದ ನಡೆಸಲ್ಪಡೋದು क्योंकि पवित्र आत्मा से चलाया जाना ಜೀವನ, वो जीवन है, ಸಮಾಧಾನ, वो शांति है, ಮನಃಶಾಂತಿ. मन को शांति है। ಇವತ್ತು आज ಅದೇ ಹುಡುಗ वही लड़का 1,000 ಜನ ಕೂತ್ಕೊಳ್ಳುವಷ್ಟು ಹಾಲಿನ ಪ್ಲಾನ್ ಮಾಡ್ತಾ ಇದ್ದಾನೆ ತನ್ನ ಪ್ರಾಪರ್ಟಿಯಲ್ಲಿ. 1000 लोग बैठने जैसे हॉल को योजना बना रहे हैं अपने प्रॉपर्टी में। ಅವತ್ತು ದೇವರ ಆತ್ಮನಿಂದ ನಡೆಸಲ್ಪಡದೆ ಹೋಗಿದ್ರೆ अगर उस दिन पवित्र आत्मा से चलाया नहीं जाता ಇವತ್ತು तो ಅವರಪ್ಪ ತೀರಿ ಹೋಗಿದವ್ರೆ. आज उनके पिता गुजर चुके हैं। ಎಂತ ಚಟದಲ್ಲಿ ಇರ್ತಿದ್ನೋ ಏನೋ, वो किस तरीके की आदत में होता पता ಯಾರಿಗ್ नहीं। ಗೊತ್ತು? कौन जानता ನೀನು है? ದೇವರ ಆತ್ಮನಿಂದ ನಡೆಸಲ್ಪಡಬೇಕು. आप पवित्र आत्मा से चलाया जाना है, ನಿನಗೂ ಜೀವನ ಉಂಟಾಗ್ತದೆ, आपको भी जीवन मिलेगा ನಿನ್ನ ಮೂಲಕ ಅನೇಕರಿಗೆ ಜೀವನ ಉಂಟಾಗ್ತದೆ. और आपके द्वारा कई लोगों को भी जीवन मिलेगा। ಆಮೆನ್. ಆಮೆನ್. ಯಾರಾದ್ರೂ ಹೇಳಿ, कोई तो कहिए, ದೇವರ ಆತ್ಮನಿಂದ ನಡೆಸಲ್ಪಡುವುದು पवित्र आत्मा से चलाया जाना ಜೀವನ. ಇನ್ನೊಂದ್ಸಾರಿ ಹಿಂದಿನವರು ದೇವರ ಆತ್ಮನಿಂದ ನಡೆಸಲ್ಪಡುವುದು ಜೀವನ. ಆಮೇನ್, ಆಮೇನ್. ನಿಮ್ಮ ಪಕ್ಕದವರು ಹೇಳಿದ್ರೆ ದೇವರ ಆತ್ಮನಿಂದ ನಡೆಸಲ್ಪಡು. अपने बगल वाले से कहिए पवित्र आत्मा से चलाए जाना। ಆಮೇನ್, आमेन। ಆಮೇನ್. ಆಮೆನ್. ನಂಬರ್ 2 दूसरा चीज, ಎರಡನೇ ಸಂಗತಿ ನೋಡ್ಕೊಳ್ಳೋಣ. दूसरा चीज हम देखेंगे। ಮೊದಲನೇದಾಗಿ पहला चीज ದೇವರ ಆತ್ಮನಿಂದ ನಡೆಸಲ್ಪಡಬೇಕು. पवित्र आत्मा के द्वारा चलाया ಈಗ जाना। ಯಾಕೆ ಅಂತ ನೋಡ್ಕೊಳ್ಳಿಕ್ಕೆ अब ಸ್ಟಾರ್ಟ್ क्यों ಮಾಡೋಣ. करके हम देखने Number प्रारंभ 2, करेंगे। दूसरा चीज, ಸೇಮ್ ಡೆಸ್ಟಿನಿ एक ही मंजिल ಬಟ್ ಗಾಡ್ಸ್ ವೇ. लेकिन परमेश्वर का रास्ता, ಒಂದೇ ಗುರಿ, एक ही मंजिल ಆದ್ರೆ ಮಾರ್ಗ ಮಾತ್ರ ದೇವರ ಮಾರ್ಗ. लेकिन परमेश्वर का रास्ता, ನಿನ್ನ ಮಾರ್ಗ ಅಲ್ಲ, आपका रास्ता ಅದನ್ನೇ नहीं, ಕೊಂಡ್ಕೊಳ್ಬೇಕು. उसी को खरीदना ಆದ್ರೆ है, ನಿನ್ನ ಮಾರ್ಗದಲ್ಲೆಲ್ಲ, लेकिन आपके तरीके से ದೇವರ नहीं। ಸಮಯದಲ್ಲಿ, परमेश्वर के ದೇವರ समय में, ಮಾರ್ಗದಲ್ಲಿ, परमेश्वर के रास्ते ನನ್ನ में, ಸಮಯದಲ್ಲಿ, मेरे समय ನನ್ನ में, ಆಸೆಗೆ ಅನುಗುಣವಾಗಿ मेरे आशा के ನಾನು अनुसार ಕೊಂಡ್ಕೊಂಡೆ. मैंने खरीदा। ನಾನು ಇನ್ನೂ ಆ ಯೋಗ್ಯತೆನೇ ಬರ್ತಿರ್ಲಿಲ್ಲ. मेरे अंदर अभी वो योग्यता नहीं आया था, ಅದರ ಪ್ರತಿಫಲ और उसका प्रतिफल ನೋವು, दर्द, ಕಣ್ಣೀರು, आंसू, ಬೇಸರ, वहाँ पर ಸ್ವಕೋಪ. वहाँ पर खुद पर गुस्सा। ಆದ್ರೆ ದೇವರ ಸಮಯದಲ್ಲಿ ಆಗುವುದಾಗಿದ್ರೆ लेकिन परमेश्वर के समय में होना ಅದೇ है तो ಉದ್ದೇಶ, वही उद्देश्य, ಅದೇ ವಸ್ತು, वही वस्तु, ಅದೇ ಗುರಿ, वही मंजिल, आದ್ರೆ लेकिन ದೇವರ ಮಾರ್ಗ. परमेश्वर का रास्ता ಏನಾಗುತ್ತೆ? क्या होता है? ಮನಃಶಾಂತಿಯೊಂದಿಗೆ. मन के शांति के साथ। ಯಾರಿಗಾದ್ರೂ ಆಶೀರ್ವಾದ ಆಗ್ತಾ ಇದ್ರೆ ಆಮೇಲೆ किसी को आशीष हो रहा है ಅದಕ್ಕೆ तो ಹೇಳ್ತೀನಿ, आमीन ಯವನಸ್ತ್ರೆ, कहिए। इसीलिए सारे युवकों को मैं ಸಹೋದರ कहता हूं, ಸಹೋದರಿಯರೇ, मेरे भाई मेरे बहन, ತುಡುಕ್ಬೇಡ್ರಿ, जल्दबाजी मत कीजिए, ತುಡುಕ್ಬೇಡ್ರಿ, जल्दबाजी मत कीजिए, ಸಮಯ ತಗೊಳ್ರಿ, समय को ले ಪ್ರಾರ್ಥಿಸ್ರಿ. लीजिए, प्रार्थना कीजिए। Holy Spirit will lead our life to get honor to the Father. ತಂದೆಯಾದ ದೇವರಿಗೆ ಗೌರವ ಬರುವಂತೆ ಪವಿತ್ರಾತ್ಮನು ನಮ್ಮ ಜೀವನಗಳನ್ನ ಉಪಯೋಗಿಸಿಕೊಳ್ತಾನೆ. पिता परमेश्वर को आधार लाने जैसे पवित्र आत्मा हमारे जिंदगियों को इस्तेमाल ನಾನು करते ಯಾವಾಗ್ಲೂ हैं। ನನ್ನ ಮಗಳನ್ನ ಚುಡಾಯಿಸ್ತಾ ಇದ್ದೆ, मैं हमेशा मेरे बेटी को चिढ़ाता था, ಮೈಗಳಿ ಅಂತ. तुम आलसी हो, ಆದ್ರೆ ಈ आलसी हो ದಿನಗಳಲ್ಲಿ करके। लेकिन आज के ಮೊನ್ನೆ दिनों ಒಂದಿನ में, ಸ್ಕೂಲ್ ಸೂಟಿ ಇತ್ತು, परसों के दिन स्कूल छुट्टी ಹೊರಗಡೆ था, ನಮ್ ಶೂ ರ್ಯಾಕ್ ಇದೆ, बाहर हमारा शू रैक ಅದ್ರಲ್ಲಿ है, ಎಲ್ಲ ನಮ್ ಶೂಸ್ ಬಿದ್ದಿರ್ತದೆ. उसमें हमारे सारे जूते पड़े होते ಒಂದಿನ हैं। ಬಂದೆ, एक दिन मैं आया, ನನ್ನ ಹೆಂಡತಿ ಏನೋ ಕೇಳ್ದೆ, मेरे पत्नी से मैंने कुछ ಸಾರಿ पूछा, ಮಗಳಿಗೆ ಕೇಳ್ದೆ, मेरे बेटी से मैंने रूम ಅಲ್ಲಿ पूछा, इದ್ಲು. वो रूम में थी, ನೀರ್ ಕೊಡು ಅಂದೆ. पानी देने के लिए मैंने हाँ, डाडा कहा, अंद्ಲು. हाँ डैडा के ಅದೊಂದು ಲೈನ್ कैसे ಬಹಳ कहा। ಲೈಕ್ ಆಗ್ತದೆ ನನಗೆ. ಹಾ ಡಾಡಾ, वो एक लाइन मुझे ಅದು ಬರ್ಲಿ पसंद है। ಬರ್ದಿರ್ಲಿ, ಆ ಲೈನ್ ಮೊದಲು ಬಂದ್ಬಿಡ್ತದೆ, ಸುಂದರವಾಗಿರ್ತದೆ. वो आई या ಹಾ ना आई, ಡಾಡಾ, वो लाइन आता है, ಬರ್ಲೇ ಇಲ್ಲ. लेकिन वो आई ही नहीं। ಆ ಡೈಲಾಗ್ ಬಂತು, ಏ ಮೈಗಳ್ಳಿ, वो डायलॉग ಏ है ಲೇಜಿ, आलसी, ನೀವ್ಯಾರು ಅನ್ಬೇಡ್ರಿ, ಈಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅವಳ. अभी वो नहीं है। ಅರ್ಥ ಆಯ್ತಾ? समझ रहे So हैं? ಅಷ್ಟರಲ್ಲಿ ನಾನು ಯಾವಾಗ ಹೇಳ್ತಾ, ಮೊನ್ನೆ ಆನಂದರ್ಗೂ ಹೇಳ್ತಾ ಇದ್ದೆ, मैं भाई आनंद से भी ಪಾಪ कह ನನ್ನ रहा था, ಮಗಳನ್ನ ಅಷ್ಟು ಪ್ರೀತಿಸ್ತಾನೆ, ये अपने बेटी से इतना प्यार करता ಅದು है, ನೋಡಿದ್ರೆ ಬರೀ ಅವ್ವ ಅವ್ವ ಅಂತೈತೆ. वो बेटी सिर्फ मामा ಸೊ कहती ಅದಕ್ಕೆ है। ನಾನು ಹೇಳಿದೆ, इसीलिए मैंने कहा, ಆನಂದ, आनंद, ನಮ್ ಜೀವನನೇ ಇಷ್ಟ, हमारा जिंदगी ही इतना ಬೇಕಾದ್ ಮಾಡ್ है, ನೀನು. चाहे तुम कुछ भी क्यों ಈ ना करो। ತಾಯಿ
ಹೆಣ್ಣು ಮಕ್ಕಳದು ಗುಟ್ಟು ಒಂದೇ ಇದೆ. माँ और बेटी का ಈ जो ಅಪ್ಪುಗಳು देखते ಔಟ್ हैं, ಹೌದಲ್ರಿ, ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ದಾರೆ ಹೌದಂತಾರ ಅಂದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್. ನಾವ್ ಏನ್ ಮಾಡಿದ್ರು ಔಟ್ ಆಫ್ ದ ಫೀಲ್ಡ್ ನಾವ್ ಯಾವಾಗ್ಲೂ. हम कुछ भी क्यों ना करें हम बाहर ही हैं. ಅವ್ವ ಮಗಳು ಗುಟ್ಟು माँ और बेटी का रिश्ता ಅಪ್ಪನಿಗೆ ಲಗ ಹೊಡೆದ್ರು ಗೊತ್ತಾಗುದಿಲ್ಲ. पिता को पता ही नहीं चलता. ಬಿಟ್ಟರ್ ಬದ್ರ ಲಕ್ಷ ಕೊಟ್ಟು ಕೇಳ್ತಾವ್ರೆ. ನಿಮ್ ಕೇಸ್ ಉಲ್ಟಾನು ಇರ್ಬೋದು ಗೊತ್ತಿಲ್ಲ, ನಮ್ ಕೇಸ್ ಹಿಂಗೈತೆ. ಸಮೀಲ್ ಬಾಯಿ नहीं क्या ಫಸ್ಟ್ ಸರ್ವಿಸ್ खत्म करके चले गए ಗೊತ್ತಾಗೋದಿಲ್ಲ, समझ में ही नहीं आता. ಮತ್ತು ಅವನ್ನೇ ಬೇಕು ಅವ್ರಿಗೆ. फिर से माँ ही उन्हें चाहिए, ತಿರ್ಗಾಡಿದಷ್ಟು ನಾವು ಬೇಕು. सिर्फ घूमने फिरने के लिए हम चाहिए. ಸೊ ಇಮಿಡಿಯೇಟ್ಲಿ ನನ್ನ ಹೆಂಡತಿ ಡಿಫೆನ್ಸಿಗೆ ಬಂದು, उसी क्षण मेरी पत्नी वहां पर आई. सुनिए, ನಿಮ್ಮ ಮಗಳ ಮೈಗಳಿಲ್ರಿ, आपकी बेटी आलसी ಇವತ್ತು ಇಡೀ नहीं है. ದಿನ ಕುತ್ಕೊಂಡು ಹೊರಗಡೆ ಇಡೀ ಚಪ್ಪಲ್ ರ್ಯಾಕ್ ಅದ್ರಲ್ಲಿ ಶೂಸ್ ಚಪ್ಪಲ್ಸ್ ಎಲ್ಲ ತೊಳೆದಾಳ್ರಿ. वहां पर पूरा दिन शू रैक, चप्पल रहने, जूते सब उसने धोकर रखा ಕೇಳಿದ ಕೂಡ್ಲೆ है. सुनते ही ನಾನೇ ಎದ್ದೋಗಿ ನೀರ್ ಗ್ಲಾಸ್ ತಗೋಬೇಕು, ಅಷ್ಟು ಪ್ರೀತಿ ಬಂದ್ಬಿಡ್ತು. मैं ही जाकर पानी ले लूं, उतना प्यार आ गया. ನನ್ನ ಮಗಳು मेरी बेटी ಎಲ್ಲ ಚಪ್ಪಲ್ ಕುತ್ಕೊಂಡು ತೊಳೆದವಳೆ. सारे जूतों को So बैठ कर happy. उसने धो दिया. मुझे कितना So खुशी imagine महसूस हुआ. इसलिए आप कल्पना how much कीजिए happy the Holy Spirit will be. कितना ज्यादा पवित्र आत्मा मक्कಳು खुश रहेंगे. बच्चे ಕೇಳಿ, सुनिए, ಮಕ್ಕಳು बच्चे ಏನಾದ್ರೂ ಮಾಡಿದ್ರೆ ಬರೀ ಸಂತೋಷ ಆಗೋದು ಅಷ್ಟೇ ಅಲ್ಲ, सिर्फ कुछ करते हैं तो सिर्फ खुशी ತಂದೆ महसूस नहीं ತಾಯಿಗಳ होता. ಗೌರವ माता पिताओं का गौरव ಮಕ್ಕಳ ಕೈಯಲ್ಲಿರ್ತದೆ. बच्चों के हाथ में होता ಕಾಲೇಜ್ है. ಹೋಗುವಾಗ ಹೇಳ್ತಾರೆ, कॉलेज जाते समय वो कहते ನೋಡಪ್ಪ हैं, देखो ನೋಡವ್ವ सुनो, ಹುಷಾರಾಗಿರು, जागृति से ನಮ್ಮ ಮರ್ಯಾದೆ रहना, ತೆಗಿಬೇಡ. हमारी इज्जत को मत निकालना. ದೇವರ ಆತ್ಮನಿಂದ ನಡೆಸಲ್ಪಡೋರು पवित्र आत्मा से चलाए जाने ತೋರಿಸ್ತೀನಿ वाले ಈಗ. मैं आपको अब ದೇವರ दिखाऊंगा. ಆತ್ಮನಿಂದ ನಡೆಸಲ್ಪಡೋದಾಗಿದ್ರೆ पवित्र आत्मा से चलाना ನಿಮಗೆ जाना ಕಷ್ಟ है तो ಆಗ್ಬೋದು. आपको संघर्ष हो सकता है, ನಿಮಗೆ ನೋವಾಗ್ಬಹುದು, आपको दर्द हो सकता है, ಬಿಡ್ಲಿಕ್ಕೆ ಮನಸ್ಸಾಗ್ಲಿಕ್ಕಿಲ್ಲ. छोड़ने के लिए मन नहीं हो ಆದ್ರೆ ಒಂದ್ सकता. ನೆನ್ಪಿಟ್ಕೊಳ್ಳಿ, लेकिन एक चीज आप याद ತಂದೆ रखिए, ಆದ ದೇವರಿಗೆ ಗೌರವ ತರ್ತೀರಾ. पिता परमेश्वर को आप गौरव ले आते ಹೆಂಗೆ ಅಂತ हो. ತೋರಿಸ್ತೀನಿ ಈಗ. कैसे मैं आपको अब दिखाऊंगा. ಸಿದ್ಧರಾಗಿದ್ದೀರಾ? क्या आप तैयार हो? ಆಮೆನ್. आमेन. ದೇವರು परमेश्वर ಇಸ್ರಾಯೇಲರನ್ನ इस्राएलियों को ಐಗುಪ್ತದಿಂದ ಹೊರಗಡೆ ತರುವಾಗ मिस्र देश से बाहर जब वो ले ನಾವು आ रहे ಓದೋರ್ಗೆ थे, ಹೆಂಗ ಅನಿಸ್ತದ ಅಂದ್ರೆ हम पढ़ने वालों को कैसे ಅವ್ರಿಗೆ लगता ದಾರಿ है ಗೊತ್ತಿರ್ಲಿಲ್ಲ ಏನೋ ಅಂತ. शायद वो रास्ता नहीं ಸರ್, जानते थे. श्रीमान, ಎಲ್ಲರಿಗೂ ಗೊತ್ತಿತ್ತು. सब लोग रास्ता जानते थे. ಕಾನಾನಿಂದ ಐಗುಪ್ತದ ದಾರಿ, कानान से लेकर मिस्र देश का रास्ता ಐಗುಪ್ತದಿಂದ ಕಾನಾನಿಗೆ ದಾರಿ ಎಲ್ಲರಿಗೂ और ಗೊತ್ತಿತ್ತು. मिस्र देश से कानान का रास्ता सब लोग जानते ಹಾ, थे. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆದಿಕಾಂಡ ತೆರೀರಿ, अगर आप नहीं जानते तो उत्पत्ति का पुस्तक आदिकांड, आप खोलिए. उत्पत्ति का पुस्तक 12ನೇ ಅಧ್ಯಾಯ 12वां अध्याय 10ನೇ ವಚನ ಓದಿ ಯಾರಾದ್ರೂ ಕನ್ನಡದಲ್ಲಿ ದಯವಿಟ್ಟು उसका ಹಾಕಿ. 10वां वचन पढ़िए. ಆ ದೇಶದಲ್ಲಿ, ಆ ದೇಶ ಅಂದ್ರೆ ಇಲ್ಲಿ ಕಾನಾನ್ನಲ್ಲಿ, ಅಬ್ರಾಹ್ಮನು ಕಾನಾನ್ನಲ್ಲಿದ್ದ. ಆ ದೇಶದಲ್ಲಿ ಘೋರಕ್ಷಾಮವಿದ್ದರಿಂದ ಘೋರ ಕ್ಷಾಮ, ಓದಪ್ಪ. ಆ ದೇಶದಲ್ಲಿ ಹಾ. ಘೋರಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದರು. ಯಾರು ಇಂಗ್ಲಿಷ್ ಅಲ್ಲಿ ಅಬ್ರಾಹ್ಮನ್ ಅಂತ ಬರ್ದಿದೆ ನೋಡಿ. इंग्लिश में Now अब्राहम there was के a famine in the land. Abraham went. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಅಬ್ರಾಹಮನು ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. उस देश में ಕೇಳ್ತಾ आकर ಇದ್ದೀರಾ? पड़ा, इसलिए अब्राहम मिस्र देश को चल पड़ा. ಅಬ್ರಾಹಮನಿಗೆ ದಾರಿ ಗೊತ್ತಿತ್ತು, अब्राहम को वो रास्ता पता था, ಕಾನಾನಿಂದ ಐಗುಪ್ತಕ್ಕೆ. कानान देश से लेकर मिस्र देश तक. ಆಮೆನ್. ಆಮೆನ್. ಬಡಿಗನಾದಂತ ಯೋಸೇಫ, वहां पर बड़ाई यूसुफ, ಯೇಸು ಬಾಲ್ಯದಲ್ಲಿ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಐಗುಪ್ತಕ್ಕೆ ಹೋದ. बचपन में यीशु मसीह को लेकर मिस्र देश में वो ಅದು गया. ವೆಲ್ ನೋನ್ ಮಾರ್ಗ. ಅದು वहां पर अच्छे से जानकारी रहने ಅಬ್ರಾಹಮನ वाला रास्ता. ಸಮಯದಿಂದಲೇ ಗೊತ್ತಿತ್ತು. अब्राहम के समय से ही पता था. ಯೋಸೇಫನನ್ನ ಇಷ್ಮಾಯೇಲ್ಯರು ಅದೇ ದಾರಿಯಿಂದ ಐಗುಪ್ತಕ್ಕೆ ತಂದ್ರು. यूसुफ को इस्माइली लोग उसी रास्ते से वो ले आए. ಎಲ್ಲರಿಗೂ ಮಾರ್ಗ ಗೊತ್ತಿದೆ. सबको वो रास्ता पता है. ಮತ್ತಿನ ದೇವರು ನಡೆಸೋದೇನು? तो फिर अब परमेश्वर चलाना क्या है? ಸರಾಸರಿ ಅಂದ್ರೆ वहां पर ठीक ठाक 613 ಕಿಲೋಮೀಟರ್ 613 किलोमीटर. ಅಂದ್ರೆ ಇಲ್ಲಿಂದ ಬೆಂಗಳೂರು ದಾಟ್ಕೊಂಡು ಹೊಸೂರು ಮುಟ್ದಂಗೆ. उसका मतलब यहाँ से बेंगलुरु पार बड़ा करके दूर होसुर ಇಲ್ಲ. पहुंचे तो बहुत दूर नहीं ಒಂದು है. ವಾರದಲ್ಲಿ ಮುಟ್ಟಬಹುದು. एक हफ्ते में वो पहुंच सकते हैं. ಎಲ್ಲರೂ ಮುಟ್ಟಬಹುದು. हम सब पहुंच ಎಲ್ರಿಗೂ सकते ದಾರಿ हैं. ಗೊತ್ತಿದೆ. सबको रास्ता पता ಆದ್ರೆ है. ದೇವರು ಏನ್ ಹೇಳಿದ್ರು? लेकिन परमेश्वर ने क्या कहा? ನೆನ್ಪಿಟ್ಟು ಕೇಳಿ. सुनिए, ದಾರಿ ಗೊತ್ತಿದೆ ಅಂದ ಮಟ್ಟಕ್ಕೆ रास्ता पता है इसलिए ದೇವ್ರು ಹೇಳೋದೇನಂದ್ರೆ, परमेश्वर क्या कहते हैं? ನನಗೆ ಗೊತ್ತಿದೆ मुझे पता है ನಿನಗೆ ದಾರಿ ಗೊತ್ತು ಅಂತ. कि तुम रास्ते को जानते हो, ಆದ್ರೆ लेकिन ನಿನಗೆ ಗೊತ್ತಿಲ್ಲ तुम नहीं जानते ಆ ದಾರಿಯಲ್ಲಿದೆ ಏನಿದೆ ಅಂತ. उस रास्ते में क्या है के ಕೇಳಿ 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 ಕೇಳಿ. इसे सुनिएगा. ದೇವ್ರು ಏನ್ ಹೇಳ್ತಾನಂದ್ರೆ, परमेश्वर क्या कहते ನನಗೆ हैं? ಗೊತ್ತು मैं जानता हूँ ನಿನಗೆ ದಾರಿ ಗೊತ್ತು ಅಂತ. कि तुम उस रास्ते को जानते हो, ಆದ್ರೆ ನಿನಗೆ ಗೊತ್ತಿಲ್ಲ लेकिन तुम नहीं जानते ನನ್ನ ದಾರಿ ಹೇಗೆ ಅಂತ. कि मेरा रास्ता कैसे है के
ಮೋಶೆ ವಿಚಾರ ಮಾಡಿ ನೋಡಿ. एक बार सोच कर देखिए ಮೋಶೆ ಬಗ್ಗೆ मूसा के बारे ಹೊರಗಡೆ में। ಬಂದಿದ್ದಾನೆ. वो बाहर आया है, ಲಕ್ಷಾನುಗಟ್ಟಲೆ ಜನರು, लाखों के हिसाब से लोग ಅವನಿಗೆ हैं। ಮಾರ್ಗ ಗೊತ್ತಿದೆ. वो रास्ते को जानता है। ಕೆಲವು ವರ್ಷದಿಂದ ಓಡಿ ಹೋದಾಗ ಅದೇ ಮಾರ್ಗದಿಂದ ಓಡಿ ಹೋಗಿದ್ದ. थोड़े साल पहले जब वो भागा उसी रास्ते से वो भागा। ಮಿದ್ಯಾನ್ಯರ ದೇಶದ ಮೂಲಕ ಹೋಗೋದು ಗೊತ್ತಿದೆ ಅವನಿಗೆ. मिद्यान देश की ओर से जाना उसे पता है। ಅವನೇನು ಕೆಂಪು ಸಮುದ್ರ ಈಜಾಡ್ಕೊಂಡು ಹೋಗಿರ್ಲಿಲ್ಲ ತಾನೆ. वो लाल समंदर तैरते हुए तो नहीं गया ना। ಶಾರ್ಟ್ ಕಟ್ ಇದೆ. वहाँ पर छोटा रास्ता है। ದೇವರು ತಾನೇ ಹೇಳ್ತಾನೆ ನೋಡಿ. परमेश्वर खुद वहाँ पर कहते हैं, ವಿಮೋಚನ ಕಾಂಡ देखिए। 13-17. निर्गमन का पुस्तक उसका 13वां अध्याय 17वां वचन। ವಿಮೋಚನ ಕಾಂಡ निर्गमन का 13 पुस्तक उसका 13वां अध्याय 17 उसका 17वां ನೀವಿನ್ನು वचन। ಕೂತ್ಕೊಂಡು ಕೇಳ್ತಾ ಇರುವಾಗಲೇ आप बैठकर सुनते ನಾನು समय ಆತ್ಮದಲ್ಲಿ ಗ್ರಹಿಸ್ತಾ ಇದ್ದೀನಿ. मैं आत्मा में ग्रहण कर रहा ಮುಂದಿನ हूँ। ಕೆಲವು ಕ್ಷಣಗಳಲ್ಲಿ, ಈ ಕ್ಷಣದಿಂದ ಮುಂದಿನ ಕೆಲವು ಕ್ಷಣಗಳಲ್ಲಿ इस क्षण से लेकर आगे आने वाले थोड़े ಯಾರಿಗೋ क्षणों ಗುಣ में ಆಗ್ಲಿಕ್ಕೆ ಹೋಗ್ತಾ ಇದೆ. किसी को चंगाई होने वाला है। ಶುಕ್ರವಾರ शुक्रवार के ನಾವು दिन ಬಿಡುಗಡೆ ಪ್ರಾರ್ಥನೆ ಹೊಂದಿಕೊಳ್ಳಿಕ್ಕೆ हम ಹೋಗ್ತೀವಿ. छुटकारे के प्रार्थना को पाने ನಿನ್ನೆ वाले ಇಡೀ हैं। ದಿನ कल पूरा दिन ಉಪವಾಸವಾಗಿದ್ದು ಪ್ರಾರ್ಥಿಸಿದ್ದೀನಿ. उपवास रहकर मैंने प्रार्थना ಈಗ किया है। ಮಂಗಳವಾರ, अब मंगलवार के ಬುಧವಾರ, दिन, बुधवार ಗುರುವಾರ और गुरुवार ನಾನು ಹೋರಾಟದ ಪ್ರಾರ್ಥನೆಯಲ್ಲಿ ತೊಡಗಲಿಕ್ಕೆ ಹೋಗ್ತಾ मैं ಇದ್ದೀವಿ. निरंतर रीति से प्रार्थना में जाने वाला हूँ। ನಾವು ಉಪವಾಸವಾಗಿದ್ದು ಪ್ರಾರ್ಥಿಸ್ತೀವಿ. हम उपवास रहकर प्रार्थना करते ಶುಕ್ರವಾರ हैं। शुक्रवार के 10 दिन ಗಂಟೆಗೆ 10 बजे ಗುಡ್ ಫ್ರೈಡೆ ಸರ್ವಿಸ್ ಬರುವಾಗ गुड फ्राइडे सर्विस को जब ಒಂದು आते हैं, ಬಲವಾದ ಬಿಡುಗಡೆ, एक बलशाली छुटकारा, ಶುಭ ಶುಕ್ರವಾರದ ಆಶೀರ್ವಾದದ ಬಿಡುಗಡೆ, शुभ शुक्रवार के आशीष का ಗುಣಪಡಿಸುವಿಕೆ, छुटकारा, चंगाई, ಉತ್ತೇಜನ, उत्तेजन, ಬಲವಾದ ಸಮಯಕ್ಕಾಗಿ ನೆರೆದು ಬನ್ನಿ. बलशाली कलिसिया के लिए समय के लिए तैयार ಕರ್ತನ होकर आप आइए। ನಡೆಸುವಿಕೆಯಲ್ಲಿ परमेश्वर के चलावट में ಬೇಕಿದ್ರೆ चाहिए तो ಯಾರನ್ನಾದ್ರೂ ಕರ್ಕೊಂಡು ಬನ್ನಿ. किसी को तो लेकर आप ಗುಡ್ आइए। ಫ್ರೈಡೆ ಅಂತ ಕರ್ಕೊಂಡು ಬನ್ನಿ. आज गुड फ्राइडे है के लिए ದೇವರು आइए। ಖಂಡಿತವಾಗಿ ಮುಟ್ಲಿಕ್ಕೆ ಹೋಗ್ತಾನೆ. परमेश्वर निश्चय ही छूने वाले हैं। ಹಲೋ, ಆಮೇನ್. आमेन। ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? थोड़ा जोर से आप कहेंगे ಆಮೇನ್, आमेन, ಆಮೇನ್. आमेन। 3 days, 3 दिन, 3 ದಿನ 3 दिन। ಒಂದು ಹಠ ಇದೆ ನನ್ನ ಹೃದಯದಲ್ಲಿ. एक जिद मेरे हृदय में है। ಸ್ವಾಮಿ, 3 परमेश्वर ತಿಂಗಳಲ್ಲಿ ಇಲ್ಲಿವರೆಗೆ ತಂದೆ. 3 दिनों में यहाँ तक आप ले 3 आए। ತಿಂಗಳಲ್ಲಿ 3 महीनों में ಇಲ್ಲಿವರೆಗೂ ತಂದೆ. यहाँ तक आप ले आए। ಎಷ್ಟೊಂದು ಕೆಲಸಗಳಾಗಿವೆ. इतने सारे काम हो चुके ಜನರು हैं। ಬಿಡುಗಡೆ ಆಗ್ತಾ ಇದ್ದಾರೆ. लोग छुटकारा पा ಓ, रहे ಇದನ್ನು हैं। ನುಡಿತಿರುವಾಗಲೇ वो इसे कहते ही ಚೆಕ್ ಯೋರ್ ಸೆಲ್ಫ್. अपने आप को जांच लीजिए। ದೇರ್ ಇಸ್ ಅ ಹೀಲಿಂಗ್ ಇನ್ ದಿಸ್ ರೂಮ್. इस कमरे में चंगाई ಈ है। ಸ್ಥಳದಲ್ಲಿ ಗುಣಪಡಿಸುವಿಕೆ ಚಲಿಸ್ತಾ ಇದೆ. इस जगह में चंगाई हो रहा है। ಬಾಶೆಕ್ರೆಲೆಯಾದ್ಯಾ ಝಕೆರೆಬೋ ಶಕರಿಯಾರಬಾ. ಯಾರಾದ್ರೂ ಇಲ್ಲಿ ಇದ್ದೀರಾ? क्या कोई यहाँ पर ಸ್ವಲ್ಪ है? ಆಮೇನ್ ನಮ್ದಾಗ ಹೇಳ್ಬೋದಾ? थोड़ा सा आमेन आप कह सकते हैं। ಆಮೇನ್. आमेन। ಶುಕ್ರವಾರ शुक्रवार ಪ್ರಾರ್ಥನಾ ಪೂರ್ವಕವಾಗಿ ನೆರೆದು ಬರೋಣ. प्रार्थना पूर्वक यहाँ पर हम आएंगे। ಉತ್ತೇಜನದಿಂದ ನಿರೀಕ್ಷಿಸುವರಾಗಿ ಬರೋಣ. उत्तेजन से निरीक्षण ಒಂದು रखते हुए ಬಲವಾದ आएंगे। ಆರಾಧನೆಯಲ್ಲಿ ದೇವರು ಮುಟ್ಟಬೇಕೆಂದಾಗ ಬರೋಣ. एक बलशाली आराधना में परमेश्वर छूना है कि यहाँ पर हम आएंगे। ಆಮೇನ್. आमेन, ಆಮೇನ್. आमेन। ಫರೋವನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಸ್ತೀರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರು. ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ನನ್ನನ್ನು ನೋಡಿ, मेरी ओर देखिए। ಕರೆಕ್ಟಾ? ಯಾಕೆ ದೇವ್ರ ನಿಮ್ಮ ಮೇಲೆ ಕೋಪನ? क्या परमेश्वर को आप पर गुस्सा है? ಹೊಟ್ಟೆ ಕಿಚ್ಚ? क्या वो जलते हैं? ಪಾಸ್ಟ್ರೇ, पासवान जी, ಇನ್ನು ಎಷ್ಟು ವರ್ಷ? और कितने साल? ನನಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ? मुझे क्यों छुटकारा नहीं मिल रहा? ನನಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ? मुझे क्यों उत्तर नहीं मिल रहा? ತಾಳು, इंतजार कीजिए। ಹತ್ತಿರದ ಮಾರ್ಗ ಉಂಟು. छोटा रास्ता एक है, ಆದ್ರೆ ದೇವರು लेकिन ಅದು परमेश्वर ಹತ್ತಿರದ ಮಾರ್ಗ ಅಂತ ಗೊತ್ತಿದ್ರು ಸಹ वो छोटा रास्ता है पता रहने के बावजूद भी ವಾಕ್ಯ ಹೇಳ್ತದೆ, वचन कहता है, ಸುತ್ತಾಗಿ, ಯಾರಾದ್ರೂ ಸುತ್ತಾಗಿ कोई तो कहिए चक्कर खाकर, ಮರಳು ಕಾಡು, वहाँ जंगल, ಕೆಂಪು ಸಮುದ್ರ, लाल समंदर, ಆ ಮಾರ್ಗವಾಗಿ ಕರ್ಕೊಂಡೋದ. उस रास्ते की ओर से उन्होंने ಶರೀರದಿಂದ ನಡೆಯುವಾಗ ಮೋಜು ಬರ್ತದೆ. शरीर से जाते समय चलते समय ಶರೀರದಿಂದ मस्ती आता ನಡೆಯುವಾಗ है। ಮಜಾ ಬರ್ತದೆ. शरीर से जब चलते हैं मजा आता ಆದ್ರೆ है, ದೇವರ ಆತ್ಮನು ನಡೆಸುವಾಗ लेकिन जब पवित्र आत्मा ಮರಳು चलाते ಕಾಡು हैं ಅನ್ನಿಸ್ತದೆ, वहाँ पर जंगल और रेगिस्तान ಕೆಂಪು नजर ಸಮುದ್ರ आता है, ಅನ್ನಿಸ್ತದೆ. लाल समंदर लगता ಆದ್ರೆ है। ನೀನು ದೇವರ ಮಗು ಆಗಿದ್ರೆ लेकिन अगर आप परमेश्वर के बच्चे हो तो ತಾಳು, इंतजार कीजिए। ಮುಟ್ಟೋದ್ ಕಾನಾನ್ ದೇಶನೇ. आप पहुंचना तो कानान देश ही है, ಆದ್ರೆ ಶರೀರದಿಂದ ಮುಟ್ಲಿಕ್ಕೆ ಹೋಗ್ಬೇಡ, ಸಾಯ್ತೀಯ. लेकिन शरीर से मत पहुंचने की कोशिश कीजिए, आप ಅದಕ್ಕೆ पहुंच ಹೇಳಿದೆ, जाएंगे। इसीलिए मैंने कहा ಸೇಮ್ ಡೆಸ್ಟಿನಿ एक ही मंजिल, ಬಟ್ ಗಾಡ್ಸ್ ವೇ. लेकिन परमेश्वर का ಅದೇ रास्ता ಅದೇ ಗುರಿ, वही ಆದ್ರೆ मंजिल, ಶರೀರದಿಂದ ಮುಟ್ಲಿಕ್ಕೆ ಹೋಗ್ಬೇಡ. लेकिन शरीर से पहुंचने की कोशिश मत नाशवादी कीजिए, है। आप नाश हो जाएंगे। ದೇವರು ಮುಟ್ಟಿಸ್ತಾನೆ. परमेश्वर आपको पहुंचाएंगे।
ಸುತ್ತಿಸ್ಕೊಂಡು ಹೋದ್ರಂತೆ. चक्कर खाकर जाने के लिए वो कह रहे ಅದು हैं। ಎಂತ ನೆವ ಕೊಡ್ತಾ ಇದಾರೆ ನೋಡಿ ದೇವ್ರು. वो भी परमेश्वर किस तरीके का कारण दे ದೇವ್ರು रहे हैं, ಮೋಶೆ देखिए। ಜೊತೆಗೆ ಡಿಸ್ಕಸ್ ಮಾಡ್ಲಿಲ್ಲ. परमेश्वर ने मूसा के साथ चर्चा नहीं किया। ದೇವರು ಯೆಹೋಶುವನ ಜೊತೆಗೆ ಇಸ್ರಾಯೇಲ್ ಹಿರಿಯರ ಜೊತೆಗೆ ಡಿಸ್ಕಸ್ ಮಾಡ್ಲಿಲ್ಲ. परमेश्वर ने योशुआ और इस्राएली के बुजुर्ग लोगों के साथ चर्चा नहीं किया। ಏನಂತ ಬರ್ದಿದೆ ನೋಡಿ. क्या कह के लिखा गया है देखिए। ಫರೋನ್ ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಸ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ಆತನು ಈ ಜನರಿಗೆ ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು. ಆಮೆನ್. आमीन। ಏನಂತೆ क्या कहता ಅಲ್ಲಿ है? ಫಿಲಿಸ್ಟಿಯರ್ ಬಳಿಗೆ ಹೋಗುವಾಗ वहाँ पर फिलिस्तियों के पास जाते ಯುದ್ಧ समय ಆಗ್ಬಿಟ್ರೆ युद्ध हो जाएगा ಈ तो ಜನರು ಭಯಪಟ್ಟು यह लोग डर कर ಮೊದಲೇ ಶಾರ್ಟ್ ಕಟ್ ಅಲ್ವಾ, ಮೊದಲೇ ಶಾರ್ಟ್ ಕಟ್ पहले ही छोटा रास्ता ಹಿಂಗೆ है, ಪಟ್ ಅಂತ ನಾ ಇಲ್ಲಿ ನನ್ನ ಕೈ ಬಿಟ್ಟು ತಾವೇ ಓಡೋಗ್ಬಿಡ್ಬೋದು. जल्दी से मेरा हाथ छोड़कर वो खुद भाग जा ನಾನು सकते हैं। ಒಮ್ಮೆ ಅಂತೀನಿ ದೇವ್ರೆ ಏನ್ ಹಾಸ್ಯ ಮಾಡ್ತೀಯಪ್ಪ ನೀನು. एक बार परमेश्वर से कहता हूँ किस ಕೇಳ್ತಾ तरीके का ಇದ್ದೀರಾ? मजाक आप करते हो, क्या आप ಎಂತ सुन ಹಾಸ್ಯ रहे ಮಾಡ್ತೀಯಪ್ಪ हैं? किस ದೇವ್ರೆ. तरीके का मजाक आप कर ಹಾ? देते हो। ಒಬ್ಬ ಐಗುಪ್ತ ಎದ್ದು ನಿಂತ ನಿನ್ ಜಡ್ದ एक मिश्रवासी ಎಲ್ಲಿಂದ उठा, ಬಿಡಿಸ್ಕೊಂಡ್ ಬರ್ತಾವ ನೋಡಿ. कहाँ से छुड़ा कर ಅಲ್ವಾ लाया है, देखिए। ಅವರನ್ನ 3 ದಿನ ಕತ್ತಲಲ್ಲಿ ಕುಂದ್ರಿಸಿದೆ. उनको 3 दिन अंधकार में आपने बिठा दिया। ಮಿಡತೆಗಳನ್ನು ಕಳಿಸಿದೆ. मेंढकों को भेजा, ಸಾಕ ಮಿಡತೆಗಳು टिड्डियों को भेजा, ಸಾಕಾಗ್ಲಿಲ್ಲ. वो काफी नहीं था। ಕಪ್ಪೆಗಳನ್ನ ಕಳಿಸಿದೆ. मेंढकों को भेजा, ಸಾಕಾಗ್ಲಿಲ್ಲ. काफी नहीं था। ಆಣೆಕಲ್ಲು ಬೆಂಕಿಯಿಂದ ತುಂಬಿದ್ದು ಕಳಿಸಿದೆ. आग से भरे हुए बर्फों को भेजा, ಇನ್ನೇನು ಉಳಿದಿಲ್ಲ ಅವರು. अभी कुछ भी नहीं बचा है। ಕೊನೆಗೆ ಚೊಚ್ಚಲು ಮಕ್ಕಳನ್ನ ಕೊಂದು ಹಾಕದೆ. आखिर को पहले बेटों को भी मार डाला। ಇಷ್ಟು ಮಾಡಿ इतना करके ಇವರನ್ನೆಲ್ಲ ಹೊರಗೆ ತಂದಿದೀಯಾ. इन सारे लोगों को बाहर आप ले आए हो। ಇನ್ನು ಫಿಲಿಸ್ಟಿಯರ್ ಯಾವ ಲೆಕ್ಕ ನಿನಗೆ? अब ये फिलिस्तीन कहाँ के हैं? ವಾಡ ಜೋಕ್ ಲಾರ್ಡ್. किस तरीके का मजाक है ನಾನು परमेश्वर। ಮೋಶೆ ಆಗಿದ್ರೆ ಹೇಳ್ತಿದ್ದೆ, अगर मैं मूसा होता तो मैं कहता, ಅಪ್ಪ पिता ವಯಸ್ಸಾದವರದಾರ, वो उम्र हो चुका है, ಸಣ್ಣ ಮಕ್ಕಳದಾರ, वो छोटे बच्चे हैं, ಇವ್ರಿಗೆ ನಾನು ಯಮನ ತಪ್ಪು ತಿಳ್ಕೊಬೇಡ್ರಿ. आप गलत मत समझिएगा। ಊಟ ಮಾಡದೇವರು ಯವನಸ್ಥರಿದ್ದಾರೆ, बिना खाना खाने वाले युवक हैं, ಸ್ತ್ರೀಯಾ ಹೇ, ಏ ದೇಖೋ ಓ ದೇಖೋ ಓ ದೇಖೋ. ಇದು ದೇವ್ರೇ परमेश्वर ಚೆನ್ನಾಗಿ ತಮ್ಮ ಫಿಗರ್ ಕಾಯ್ಕೊಳ್ಳೋರಿದಾರಪ್ಪ. अच्छे से अपना फिगर देखने वाले हैं। ಈ ಶಾರ್ಟ್ ಕಟ್ಸ್ ಹಿಂಗ್ ಒಂದ್ ವಾರದ ಊಟ ಕಟ್ಕೊಂಡು ಹೋಗ್ಬಿಟ್ರೆ ಮುಟ್ಬಿಡ್ತೀವಪ್ಪ. एक हफ्ते का खाना बांध ಈ कर जाएंगे तो ಫಿಲಿಸ್ಟರ್ पहुंच ನಿನಗೆ ಯಾವ ಲೆಕ್ಕ जाएंगे। ಸ್ವಾಮಿ? ये फिलिस्ती आप ಒಂದೇ ಡಿಶ್ಗೆ ಅಂತ ಹೊಡೆದ್ಬಿಡು. एक ही टिशियाओं करके मार देना। ಇವನ್ನೇ ಉಳಿಸಿಲ್ಲ ನೀನ. इनको ही तुमने नहीं छोड़ा। ಇವ್ರು ಯಾವ ಲೆಕ್ಕ? ये कौन से गिनती में आते ಅದಕ್ಕೆ हैं? ದೇವರು ಮೋಶೆಗೆ ಹೇಳೇನೂ ಇಲ್ಲ, इसीलिए परमेश्वर ने मूसा से कहा ही नहीं ಡಿಸ್ಕಸ್ಸು ಮಾಡಲಿಲ್ಲ. और चर्चा भी नहीं किया। ಕರೆಕ್ಟ್ ಅರ್ಥ सही ಆಯ್ತಾ? है, आप समझ रहे हो। ಎಲ್ಲರೂ ಸಿಟ್ಲಿಂದ ನೋಡ್ತಾರಪ್ಪ. ಎಲ್ಲಿ ನೋಡ್ದ ಸಿಟ್ಲಿಂದ ನೋಡ್ದ. ಹಲೋ, ಅರ್ಥ ಆಗ್ತದೆ ಹೇಳೋದು? आप समझ ಸ್ವಲ್ಪ रहे ನಿಮ್ಗೆ ಅರ್ಥ ಆಗುವಂಗೆ ಬಿಡಿಸ್ಲಿಕ್ಕೆ ಅಂತ ಸ್ವಲ್ಪ ಮೆದು ಮಾಡ್ಕೊಂಡೆ. थोड़ा समझाने के लिए मैंने बताया। ಡಿಸ್ಕಸ್ ಮಾಡಲಿಲ್ಲ ಅಂತ. उन्होंने चर्चा नहीं ಯಾಕೆ किया। ಗೊತ್ತಾ? क्यों आप जानते ಅದು हो? ನಿಜವಾದ ಕಾರಣ ಆಗಿರ್ಲೇ ಇಲ್ಲ. वहाँ पर सही का कारण वो ಯಾಕಂದ್ರೆ दिखाई ಮುಂದಿನ नहीं ಲೈನ್ दिया। ನೋಡಿ ಏನ್ ಹೇಳ್ತದೆ? देखिए, अगला लाइन क्या कहता है ಇಸ್ರಾಯೇಲರು देखिए। ಯುದ್ಧ ಸನ್ನದ್ಧರಾಗಿ ನಡೆದರು. ಅರೆ ಯುದ್ಧ ಕೊಡ್ಲಿಕ್ಕೆ ಮನಸ್ಸಿಲ್ಲ, युद्ध देने के लिए मन नहीं है, ಅವ್ರನ್ನ ಮತ್ತೆ ಯಾಕೆ ಯುದ್ಧ ಸನ್ನದ್ಧರನ್ನ ಕರ್ಕೊಂಡು ಹೋಗ್ತೀರಾ? तो फिर क्यों उनको युद्ध बनाने के लिए लेके जा रहे हो? हिंदी में बोला जाता है परमेश्वर कुछ घुमा रहा है, कुछ तो घुमा रहा है. ನಿಜವಾದ ಕಾರಣದ ಅಲ್ವೇ ಅಲ್ಲ. वहाँ पर सही में रहने वाला कारण वो है ही ನಿಜವಾದ नहीं। ಕಾರಣ 14ನೇ ಅಧ್ಯಾಯದಲ್ಲಿ ಹೊರಗೆ ಬರ್ತದೆ. सही कारण 14वें अध्याय में बाहर निकलता ಏನಂತ है। ಗೊತ್ತಾ? क्या कह के पता ನಾನು है? ದೇವ್ರು ಸುಳ್ಳು ಹೇಳಿದ ಅಂತ ಹೇಳ್ತಾ ಇಲ್ಲ मैं ये ನಿಮಗೆ. नहीं कह रहा हूँ कि परमेश्वर ने छूट ಕೇಳಿ, कहा ನಿಜವಾದ है। ಕಾರಣ ದೇವ್ರ ಹೃದಯದಲ್ಲಿ ಇರೋದು ಬರ್ತದೆ ನೋಡಿ. परमेश्वर के हृदय में रहने वाला 14ನೇ चीज बाहर अध्याय। आता है। देखिए उसका 14वां ಮೊದಲನೇ अध्याय ವಚನದಿಂದ पहले वचन से ಈಗ लेकर ಯೆಹೋವನಿಗೆ ಡಿಸ್ಕಸ್. ಯೆಹೋವನು ಮೋಶೆಗೆ ಇಸ್ರಾಯೇಲರು ಅಡ್ಡ ತಿರುಗಿ ಪಿಹಹೀರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿನಿಗೂ ಸಮುದ್ರಕ್ಕೂ ನಡುವೆ ಬಾಚೆಪೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅವರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳ್ಕೊಳ್ಳಬೇಕು. ಫರೋನ್ ಅದನ್ನ ಕಂಡು ಇವರ GPS ಫೇಲ್ ಆಯ್ತು ಅನ್ಕೊಳ್ತಾನೆ. ಹಲೋ, ಇವ್ ದೇವ್ರಿಗೆ परमेश्वर को ಮಿಡತೆ ಕಳಿಸಿದಾನೆ, वहाँ पर टिड्डियों को उन्होंने भेजा, ಮುಗ್ದಿಲ್ಲ ಇನ್ನು. अभी खत्म नहीं हुआ है। ಕಪ್ಪೆ ಕಳಿಸಿದಾನೆ, मेंढकों को भेजा है, ಮುಗ್ದಿಲ್ಲ ಇನ್ನು. अभी खत्म नहीं हुआ है। ಚೊಚ್ಚಲನ್ನ ಹತ ಮಾಡಿದಾನೆ, पहलोटों को मार दिया ಮುಗ್ದಿಲ್ಲ है, ಇನ್ನು. अभी खत्म नहीं हुआ ಅವನೇನ್ है। ಹೇಳ್ತಾನಂದ್ರೆ, वो क्या कहता है? ನೀನ್ ಶಾರ್ಟ್ ಕಟ್ ಹೋಗ್ಬೇಡ, तुम छोटे रास्ते में मत जाना। ಫರೋನ್ ಬೆನ್ನತ್ತೋದಿಲ್ಲ.
ಬರೋದಿಲ್ಲ. फिरौन तुम्हारे पीछे नहीं आएगा, ಯಾಕಂದ್ರೆ ಅವನೆಂತಾನೆ, क्योंकि वो क्या कहेगा, ಇವ್ರ GPS ಇವ್ರಿಗೆ ಗೊತ್ತೈತೆ, इनका GPS उसे पता है, ಆದ್ರೆ लेकिन ಸುತ್ಕೊಂಡು ಹೋಗ್ತೀನಿ, वो घूम कर जाऊंगा, ನಿನಗೆ ಕಷ್ಟ ಆಗ್ಬಹುದು, तुम्हें संघर्ष हो सकता ನಾನು है, ನಿನಗೆ ಕಷ್ಟ ಆಗ್ಲಿಕ್ಕೆ ಬಿಡೋದಿಲ್ಲ. मैं तुम्हें संघर्ष होने नहीं दूंगा, ಮರಳುಗಾಡಿರ್ತದೆ, वहाँ पर रेगिस्तान ಆದ್ರೆ रहेगा, ಮೇಲೆ ಮೋಡ ಕಳಿಸ್ತೀನಿ, लेकिन मैं ऊपर से बादल भेजूंगा, ನಡೀತೀಯ, आप चलेंगे, ಕಾಲ್ ನೋವಾಗ್ದಂಗೆ ನಾನು ನೋಡ್ಕೊಳ್ತೀನಿ, लेकिन पैर बिना दर्द हुए मैं ನೀನ್ ख्याल ಚಿಂತೆ ಮಾಡ್ಬೇಡ, रखूंगा, तुम चिंता मत ರೌಂಡ್ करना, ಹಾಕಿ ಅನ್ಬೇಡ, चक्कर डालकर क्यों ನೀನ್ जा ಹಂಗೆ रहे हो, ಹೋಗು. तुम ऐसे ही जाना, ಇನ್ನು ಒಂದು ಸಾರಿ, और एक बार, ಇನ್ನು ಒಂದು ಸಾರಿ और एक बार, ಏನ್ ಹೇಳ್ತಾನೆ, क्या कहता है, 4ನೇ ವಚನ, ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವನಾದ್ದರಿಂದ ಅವನು ಬೆನ್ನಟ್ಟಿ ಬರುವನು, ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. और तब फिरौन और उसके सेना के द्वारा मैं महिमा पाऊंगा. ಹಲೋ, ದೇವರ ಮಕ್ಕಳೆನಿಸಿಕೊಳ್ಳುವರು. परमेश्वर के बच्चे जो कहलाते ಯಾಕೆ? हैं, क्यों? ಅವರಿಗೆ ತಮ್ಮ ನೋವಿನ ಚಿಂತೆ ಇಲ್ಲ. उनको अपने दर्द का चिंता नहीं है, ದೇವರ ಆತ್ಮನಿಂದ ನಡೆಸಲ್ಪಡುವುದಾಗಿದ್ರೆ, पवित्र आत्मा के द्वारा चलाया जाना है, ನನಗೆ तो ಸುತ್ತುವರೆದ್ರು ಚಿಂತೆ ಇಲ್ಲ. चक्कर खाऊंगा तो भी चिंता ಒಂದು नहीं, ವೇಳೆ ನನ್ನ ತಂದೆಗೆ ಮಹಿಮೆ ಆಗುವುದಾಗಿದ್ರೆ, अगर मेरे पिता को महिमा मिलेगा तो ಅವಳು ಸಿಗದೆ ಇದ್ರು ಚಿಂತೆ ಇಲ್ಲ, मिलेगा या नहीं पता, ಅವನು ಸಿಗದೆ ಇದ್ರು ಚಿಂತೆ ಇಲ್ಲ, नहीं मिलेगा तो भी चिंता ಮನೆ नहीं, ಆಗದೆ ಇದ್ರು ಚಿಂತೆ ಇಲ್ಲ, और नहीं होगा तो भी चिंता नहीं, ಆದ್ರೂ ಚಿಂತೆ ಇಲ್ಲ, होगा तो भी चिंता नहीं, ಅವನನ್ನ ಮದುವೆ ಆದ್ರೂ ಚಿಂತೆ ಇಲ್ಲ, उससे शादी होगा तो भी चिंता ಇಲ್ಲದೆ ಇದ್ರು नहीं, ಚಿಂತೆ ಇಲ್ಲ. नहीं होगा तो भी ಆದ್ರೆ चिंता ದೇವರ नहीं, ಆತ್ಮನಿಂದ ನಾನು ನಡೆಸಲ್ಪಡುವುದಾಗಿದ್ರೆ, लेकिन पवित्र आत्मा से हम ನನ್ನ चलाए ತಂದೆಗೆ जाएंगे ಮಹಿಮೆ तो ಆಗುವುದಾಗಿದ್ರೆ, मेरे पिता को उससे महिमा मिलेगा, ನನ್ನ तो ಕಷ್ಟದಲ್ಲಿಯೂ मेरे संकट ನಾನು में ದೇವರ ಆತ್ಮನಿಂದಲೇ ನಡೆಸಲ್ಪಡುವೆನು. मैं पवित्र आत्मा से ही चलाया जाऊंगा. ಅವರು ದೇವರ ಮಕ್ಕಳು. वह परमेश्वर के बच्चे हैं. ದೇವರೇ, परमेश्वर, ನೀನು ಅವರಲ್ಲಿ ಪ್ರಖ್ಯಾತಿಗೊಳ್ಬೇಕಂತ, आप उनमें नामी बनना है, ನಾನೇ आदर पाना ಯೆಹೋವನೆಂಬುದು, है के- ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. मैं ही यहोवा हूँ कि मिश्रवासियों को पता चलेगा. ಕೆಲವರು ಅಂದ್ಕೊಳ್ಬಹುದು, थोड़े लोग सोच सकते हैं, ಪಾಸ್ಟ್ರೇ, पासवान जी, ದೇವರಿಗೆ ಮಹಿಮೆ ಆಗುವುದಕ್ಕಾಗಿ परमेश्वर को महिमा मिलने के लिए ನಾನು ಸುತ್ತರಿಬೇಕಾ? मैं चक्कर खाना है, ಹುಚ್ಚ, पागल, ಅದು ಸುತ್ತ ಅಲ್ಲ, वो चक्कर खाना ಅದು नहीं है, ಪಿಕ್ನಿಕ್. वो एक पिकनिक है. ಇಷ್ಟು ವರ್ಷ ಗುಲಾಮ್ ಆಗಿದ್ಯಾ, इतने साल गुलाम ಈಗ बनकर ದೇವರು हो, ಪಿಕ್ನಿಕ್ ಕರ್ಕೊಂಡು अब ಹೋಗ್ತಾನೆ. परमेश्वर पिकनिक पर ले जा रहे ಸುಮ್ಮನೆ हैं. ಶಾರ್ಟ್ ಕಟ್ ಹೊಡೆದು ಯಾಕೆ ಮುಗಿಸ್ಕೊಳ್ತೀಯಾ? कामों का शॉर्टकट छोटा रास्ता लेकर क्यों खत्म करोगे? ಭೂಲೋಕದಲ್ಲಿ ಯಾರು ಕಲ್ಲಿಂದ ನೀರು ತಂದಿದ್ದಿಲ್ಲ, ನಿನ್ನ ಪಿಕ್ನಿಕ್ಗೆ ನಾನು ನೀರು ಕೊಡ್ತೀನಿ. पृथ्वी पर किसी ने चट्टान से पानी नहीं लाया, लेकिन तुम्हारे पिकनिक में मैं उससे लाऊंगा. ನಾನು ಕಲ್ಲಿಂದ ನೀರು ಕೊಡ್ತೀನಿ. मैं चट्टान से पानी दूंगा. ಯಾರಿಗಾದ್ರೂ ಅರ್ಥ ಆದವರಿದ್ರೆ ಒಂದ್ಸರಿ अगर कोई ಆಮೆನ್ ಅಂತ समझ रहा है तो ಹೇಳ್ತೀರಾ? एक बार आमेन कहिए. ಆಮೇನ್, आमेन, ಆಮೇನ್. आमेन. ಅದಕ್ಕೆ ದೇವರು ವಾಕ್ಯ ಕೇಳಿ, ಯಾರ್ಯಾರು जो कोई ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ पवित्र आत्मा से चलाए जाते हैं, ಅವರು ದೇವರ ಮಕ್ಕಳು. वह परमेश्वर के पुत्र हैं. ಅವರಿಗೆ ತಮ್ಮ ಆಶೀರ್ವಾದ ಬಗ್ಗೆನೇ ಚಿಂತೆ ಇರೋದಿಲ್ಲ. उनको सिर्फ अपने आशीष के बारे में चिंता नहीं होता. ದೇವರೇ, परमेश्वर, ನನ್ನ ಮದುವೆಯಲ್ಲಿ ನಿನಗೆ ಮಹಿಮೆ ಆಗೋದಿದ್ರೆ मेरे शादी से अगर आपको महिमा होता है ನಾನು तो ಅವನನ್ನೇ ಮಾಡ್ಕೊಳ್ತೀನಿ. मैं उसी से शादी करूंगा. ಇಲ್ಲ, नहीं, ಶಾರ್ಟ್ ಕಟ್ ಹೊಡೆದು ಪ್ರಾಫಿಟ್ ನ ಮದುವೆ ಮಾಡ್ಕೊಂಡ್ರ. शॉर्टकट करके एक भविष्यवक्ता से शादी कर लिया. ಮೊದಲು ಹಾಡಿದ್ರೆ ದೆವ್ವಗಳು ಬಿಟ್ಟು ಹೊಡುತ್ತಾ ಇತ್ತು. पहले गाना गाते ही दुरात्माएं चले जाते थे. ಮೊದಲು ಹಾಡಿದ್ರೆ ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. पहले गाना गाते ही दुरात्माएं shortcut चले जाते ಬೇಕು. हैं. अब एक छोटा रास्ता चाहिए. ಒಂದ್ ಪ್ರಾಫಿಟ್ ಬಂದ, एक भविष्यवक्ता ನಮ್ಮ आया. SR ಮನೋಹರ್ ಬ್ರದರ್ ಚೆನ್ನಾಗಿ ಹೇಳಿದ್ರು ನೋಡ್ರಿ. ನಮ್ಮ SR ಮನೋಹರ್ ಬ್ರದರ್ ಚೆನ್ನಾಗಿ ಹೇಳಿದ್ರು ಒಂದು ವಿಡಿಯೋದಲ್ಲಿ. एक वीडियो में SR मनोहर बॉम्बे भाई ने बहुत पास्टर्स अच्छी तरीके कॉन्फ्रेंस से ಅಲ್ಲಿ. बॉम्बे पास्टर्स कॉन्फ्रेंस में ನಿಮಗೆ ನಿಮ್ ಗಾಡಿ ನಂಬರ್ ಗೊತ್ತಿಲ್ವಾ? ಪ್ರಾಫಿಟ್ ಬಂದು ಹೇಳ್ಬೇಕಾ, ನಾಚಿಕೆ ಇಲ್ದವ್ರು ಅಂತ ಕೇಳಿದ್ರು. आपको गाड़ी नंबर पता ಎಂತ नहीं, भविष्यवक्ता आकर बताना है कि ಈಗ उन्होंने कहा. ಪ್ರವಾದಿ ಬಂದು ನಿನ್ ಬರ್ತ್ ಡೇಟ್ ನಿನ್ ಗೊತ್ತಿಲ್ವಾ? ನಿನ್ ಬರ್ತ್ ಡೇಟ್ ಅದಕ್ಕೆ ದೇವ್ರು ಬಂದು ಪ್ರವಾದಿ ಮೂಲಕ ಹೇಳ್ಬೇಕಾ? भविष्यवक्ता आकर आपका जन्मदिन Beautiful. कहता है, आपको पता नहीं, उसके लिए परमेश्वर भेजना है आपको ಪ್ರವಾದಿ बताने के लिए. ಪ್ರವಾದನೆ ಅಂದರೇನು? भविष्यवक्ता भविष्यवाणी यानी क्या है? ಪ್ರವಾದನೆ ಯಾರಿಗೆ? भविष्यवाणी किसके लिए है? ಪ್ರವಾದನೆಯನ್ನ ಹೇಗೆ ಪಡೆಕೊಳ್ಳೋದು? भविष्यवाणी को कैसे पाना है? ಪ್ರವಾದನೆಯನ್ನ ಹೇಗೆ ನೆರವೇರಿಸಿಕೊಳ್ಳುವುದು? भविष्यवाणी को कैसे पूरा करना ಇದನ್ನ है? ನಾನು ಸೀರೀಸ್ ರೆಡಿ ಮಾಡ್ತಾ ಇದ್ದೀನಿ. इसके सीरीज को मैं तैयार ಬರೀ कर रहा हूँ. ಪ್ರವಾದನೆ ಸೇವೆ ಬಗ್ಗೆ ಬೇಗನೆ ನಾನು ಬೋಧಿಸ್ಲಿಕ್ಕಿದ್ದೀನಿ. सिर्फ भविष्यवाणी के सेवकाई के बारे में जल्दी से प्रचार करने ಕಾರ್ वाला हूँ. ನಂಬರ್ ಮಾಟ ಮಂತ್ರ ಮಾಡೋರು ನಿಮ್ ಕಾರ್ ನಂಬರ್ ಹೇಳ್ತಾರೆ. जादू टोना करने वाले आपका कार नंबर बताते हैं. ಅದು ಪ್ರವಾದನೆ ಸೇವೆ ಅಲ್ಲ. वो भविष्यवाणी का सेवकाई नहीं है. ಅರ್ಥ ಆಯ್ತಾ? आप समझ रहे हो?
ಶಾರ್ಟ್ ಕಟ್ ಹೊಡೆದ್ರು, एक शॉर्टकट मार दिया, ಪ್ರವಾದಿ ಸಿಕ್ಕಂತ ಮಾಡ್ಕೊಂಡ್ರು. भविष्यवक्ता मिल गए इसलिए ಮತ್ತು शादी ಇವರೇ कर लिया। ಹಾಡಿದ್ರೆ पहले अगर यही गाते तो ದೆವ್ವಗಳು ಬಿಟ್ಟು ಹೋಗೋವು. दुरात्माएं छोड़ जाते आदर थे, ಈಗ लेकिन अब ದೇವರ ಮಹಿಮೆ ಹೊಟ್ಟು ಹೋಗ್ಬಿಟ್ಟಿದೆ. परमेश्वर का महिमा चला गया है। ಅವ್ರನ್ನ ಭೇಟಿ ಆದಂತ ಅವ್ರದೇ ಫ್ರೆಂಡ್ಸ್ ಹೇಳ್ತಾರೆ ಈಗ, उनको मिलने वाले उन्हीं के फ्रेंड्स अब कहते हैं, पास्टर, पासवान जी ಮುಂಚೆ ಇವ್ರು ಹಾಡಿದ್ರೆ पहले अगर ये गाते ದೆವ್ವಗಳು थे ಬಿಟ್ಟು तो ಹೋಗ್ತಾ ಇತ್ತು. आत्माएं छोड़कर जाते थे। ಶಾರ್ಟ್ ಕಟ್ ಹೊಡೆದ್ರು, एक शॉर्टकट उन्होंने मार दिया, ಮಾಡ್ಕೊಂಡು ಹೋದ್ರು. करके वो चले ಈಗ गए। ಏನು ಇಲ್ಲ, अब कुछ ಹಾಡ್ತಾರೆ, भी नहीं, वो गाते ಕಣ್ಣಲ್ಲಿ हैं, ಒಂದು ನೀರು ಬರೋದಿಲ್ಲ. आंखों में एक आंसू नहीं आता। ದೇವರಿಗೆ ಗೊತ್ತು, परमेश्वर जानते हैं, ನಿನಗೂ ಗೊತ್ತಿದೆ ಅಂತ आप जानते हैं कि क्या ಶಾರ್ಟ್ ಕಟ್ ಯಾವ್ದಂತ. शॉर्टकट क्या है, क्या ಆದ್ರೆ है। ದೇವರು ಏನ್ ಹೇಳ್ತಾನಂದ್ರೆ, लेकिन परमेश्वर क्या कहते हैं, ಬೇಡ, नहीं चाहिए, ನನಗೆ ಗೊತ್ತು, मैं जानता हूँ ನಿನ್ನ ಆಸೆ ಏನಿದೆ ಅದಕ್ಕೆ ಮುಟ್ಟಿಸ್ತೀನಿ. तुम्हारा आशा जो है वहीं पर मैं पहुंचाऊंगा। ನಿನಗೆ ಕಾನಾನ್ ಮುಟ್ಬೇಕಲ್ವಾ, तुम्हें कानान पहुंचना है ना, ನಿನ್ನ ಕಾನಾನಿಗೆ ಮುಟ್ಟಿಸ್ತೀನಿ. तुम्हें कानान तक ही ನಿನಗೆ ಮನೆ पहुंचाऊंगा। ಬೇಕಲ್ವಾ, तुम्हें घर चाहिए ನಿನಗೆ ना, ಮನೆನೇ ಕೊಡಿಸ್ತೀನಿ. मैं तुम्हें घर ही ನಿನಗೆ दिलवाऊंगा। ಗಾಡಿ ಬೇಕಲ್ವಾ, तुम्हें गाड़ी चाहिए ನಿನಗೆ ना, ಗಾಡಿನೇ ಕೊಡಿಸ್ತೀನಿ. मैं तुम्हें गाड़ी ही दिलवाऊंगा। ನಿನಗೆ ಮದುವೆ ಬೇಕಲ್ವಾ, तुम्हें शादी चाहिए ಮದುವೆನೇ ना, ಮಾಡಿಸ್ತೀನಿ. मैं शादी ही करवाऊंगा। ಆದ್ರೆ ಈ ಮಾರ್ಗ ಅಲ್ಲ. लेकिन यह रास्ता नहीं, ಯಾಕಂದ್ರೆ क्योंकि ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೆ जो कोई पवित्र आत्मा से चलाए और देवरा जाते मक्कड़। हैं वो परमेश्वर के पुत्र हैं, ಅವರು ದೇವರ ಮಕ್ಕಳು. वो परमेश्वर के पुत्र ನನ್ನ हैं। ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ ನಿನಗೆ. मेरे रास्ते से मैं तुम्हें चिंता ले मत जाऊंगा, बेटा। आप चिंता मत करना। ಆ ಅಮ್ಮ ಹೇಳಿದ್ಲು, उस स्त्री ने कहा, ನಕ್ಬಿಟ್ಲು. वो हंस पड़े, ಆ ಅಮ್ಮ ನಕ್ಬಿಟ್ಲು. वो स्त्री हंस पड़ी। ಈ ನನ್ ಗಂಡ ಯಾವ 3 ಜನರು ಕರ್ಕೊಂಡ್ ಬಂದ್ನೋ. मेरे पति किस 3 लोगों को ले आया। 90 ವಯಸ್ಸಲ್ಲಿ ಯಾರಿಗಾದ್ರೂ ಮಕ್ಕಳಾಗೋದುಂಟಾ? 90 साल के उम्र में किसी को बच्चे हो सकते हैं। ದೇವ್ರು ಕೇಳ್ದ, परमेश्वर ने ಅಬ್ರಾಹಮನೇ, पूछा, अब्राहम ನಿನ್ನ ಹೆಂಡತಿ ನಕ್ಕದ್ ಯಾಕೆ? तुम्हारी पत्नी ने क्यों हंसा? ದೇವರಿಗೆ ಅಸಾಧ್ಯವಾದದುಂಟು. क्या परमेश्वर से असंभव कुछ है? ಸತ್ತ ಗರ್ಭವನ್ನು ಎಬ್ಬಿಸ್ದ. मरे हुए गर्भ को उन्होंने उठाया। ತಿಂಗಳು ಆಗ್ಬೇಕಾದದ್ದು ಆಗ್ತಾ ಇರ್ಲಿಲ್ಲ. जो महीने स्त्री के अनुसार होना है वो नहीं आदर हो यब्बिस्ता। रहा, लेकिन उन्होंने उसे उठाया, बल कोट्टा। उन्होंने उसे बल दिया, ಬಲಪಡಿಸಿದ. उन्होंने बल दिया। ಇಸಾಕನನ್ನು ಹೊರಗೆ ತಂದ. ईसाक को वो बाहर ले आए। ಇಲ್ಲಿ ಯಾರಾದ್ರೂ ಇದ್ರೆ ಒಂದ್ಸಾರಿ ಆಮೇಲೆ अगर यहाँ पर कोई है तो एक बार आमीन ನಿನಗೆ कहिए। ನಿರೀಕ್ಷೆ ಉಂಟು. आपको निरीक्षा है, ನಿನಗೆ ನಿರೀಕ್ಷೆ ಉಂಟು. आपके लिए निरीक्षा है, ನಿನಗೆ ನಿರೀಕ್ಷೆ ಉಂಟು. आपके लिए निरीक्षा है, ಆದ್ರೆ ದೇವರ ಆತ್ಮನಿಂದ ನಡೆಸಲ್ಪಡು. लेकिन पवित्र आत्मा से चलाए जाना, ದೇವರ ಆತ್ಮನಿಂದ ನಡೆಸಲ್ಪಡು. पवित्र आत्मा से चलाए ತನ್ನ जाइए, ಮಾರ್ಗದಲ್ಲಿ, उनके ತನ್ನ रास्ते ರೀತಿಯಲ್ಲಿ. में, उनके तरीके ಓ से। ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ದೇವರ ಆತ್ಮನು पवित्र आत्मा ನಡೆಸುವಾಗ जब चलाते हैं ಆತನ ಮನಸ್ಸಲ್ಲಿ उनके मन ನಿನ್ನ में ಜೀವನದ ಮೂಲಕ ತಂದೆಗೆ ಮಹಿಮೆ ಆಗಬೇಕನ್ನೋಂತ ಆಸೆ ಇರ್ತದೆ. आपके जिंदगी के और से द्वारा परमेश्वर को महिमा होने वाला आशा आप में रहना है। ಕೇಳ್ತಾ ಇದ್ದೀರಾ? क्या आप सुन रहे ನನಗೂ हैं? ತುಂಬಾ ಆಸೆಗಳಿತ್ತು. मुझे भी बहुत ಆದ್ರೆ आशाएं ದೇವರ थी, ಆತ್ಮನ ಹೇಳ್ದ, लेकिन पवित्र आत्मा ने कहा नहीं, ಆದ ರೀತಿ ಅಲ್ಲ. उस तरीके से नहीं। ಆಮೇನ್. आमेन। ಶರೀರದಿಂದ ನಡೆಸಲ್ಪಡುವುದು. शरीर से चलाया जाना, ಗಟ್ಟಿಯಾಗಿ ಹೇಳಿ, जोर से कहिए, ಗಟ್ಟಿಯಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ. ಶರೀರದಿಂದ ನಡೆಸಲ್ಪಡುವುದು. शरीर से चलाया जाना, ಆ? ದೇವರ ಆತ್ಮನಿಂದ ನಡೆಸಲ್ಪಡುವುದು. पवित्र आत्मा से चलाया ಜೀವನವು, जाना जीवन ಮನಃಶಾಂತಿ. और मन को शांति देता है। ಆಮೇನ್, आमेन, ಆಮೇನ್, आमेन, ಆಮೇನ್, आमेन, ಆಮೇನ್, आमेन, ಆಮೇನ್, आमेन, ಆಮೇನ್. आमेन। ಫರೋನ್ ನೋಡ್ದ, फिरौन ने ತನ್ನ देखा, ಮಂತ್ರಿಗೆ ಹೇಳ್ದ, अपने मंत्रियों से कहा, ಗುಲಾಮ್ರನೇ यह गुलाम गुलाम ही रहे। ಎಂತ ಸ್ಟೈಲ್ ಮೇಲೆ ಹೊರಗೆ ಹೋದ್ರು ನೋಡ. कितने स्टाइल में वो बाहर ನನ್ गए ಮಗನು देखो। ಸತ್ತ. मेरा बेटा भी मर गया। ಆಗಿದ್ದೇನು? क्या हुआ? GPS ಅಡ್ವರ್ಟ್ ಆಯ್ತು ನೋಡಲ್ಲಿ. GPS गलत हो गया देखो। ಸರ್, श्रीमान, ಫರೋನ್ GPS ಫಾಲೋ ಮಾಡ್ತಾನೆ. फिरौन GPS को फॉलो करता है। GPS GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ग्लोबल पोजीशनिंग सिस्टम। Correct? सही है, ಕರೆಕ್ಟ್. सही ಅದು है। ಭೂಮಿಗೆ ಮಾತ್ರ ಸೀಮಿತ. वो सिर्फ पृथ्वी के लिए ಆದ್ರೆ निमित्त है, ಇಸ್ರಾಯೇಲರು लेकिन इस्राएली ದೇವರ लोग ಆತ್ಮನಿಂದ ನಡೆಸಲ್ಪಟ್ಟವರು पवित्र आत्मा से चलाए गए। UPS ಫಾಲೋ ಮಾಡ್ತಾರೆ. UPS फॉलो करते ಹಂಗಂದ್ರೆ हैं। उसका मतलब क्या है? ಯೂನಿವರ್ಸಲ್ ಪೊಸಿಷನಿಂಗ್ ಸಿಸ್ಟಮ್. यूनिवर्सल ಯಾಕಂದ್ರೆ ನಮ್ಮ पोजीशनिंग ದೇವರು क्योंकि हमारे ಬರೀ ಭೂಮಿಯ परमेश्वर ದೇವರಲ್ಲ, पृथ्वी के परमेश्वर ಇಡೀ नहीं है। ಲೋಕಕ್ಕೆ, पूरे दुनिया ಇಡೀ ಬಾಹ್ಯಾಕಾಶಕ್ಕೆ पूरे विश्व ಅವನು को ಅನ್ಕೊಂಡ उसने ಇವ್ರ सोचा, GPS ಫೇಲ್ ಆಯ್ತು. इनका GPS ಆದ್ರೆ नाकाम ಫೇಲ್ हो गया। ಆದದ್ದು लेकिन जो नाकाम ಅವರ हुआ, GPS ಅಲ್ಲ, उनका GPS नहीं ಫೇಲ್ है। ಆದದ್ದು लेकिन जो नाकाम ಅವನ हो गया, GPS. उनका GPS ಅವನಂದ है। ಮುಂದೆ ಸಮುದ್ರ. उसने कहा आगे ಎಲ್ಲಿ समंदर ಹೋಗ್ತಾರೆ? है, कहाँ पर जाएंगे? ದೇವರಂದ ಬಂದಾದ್ರೂ ನೋಡು, परमेश्वर ने कहा ಎಲ್ಲಿ आपने ನಾನು देखा? ಕಳಿಸ್ತೀನಿ ಅಂತ
ತೋರಿಸುವವನು जंगल में रास्तों को तैयार करने ತನ್ನ वाले, ಆತ್ಮನ ಮೂಲಕ अपने आत्मा के द्वारा ನಿನ್ನನ್ನು ಪ್ರೇರೇಪಿಸಿ आपको प्रेरित करके ಮಾರ್ಗದರ್ಶನ ಕೊಡ್ತಾನೆ. मार्गदर्शन वो देंगे। ಯಾರಾದ್ರೂ ಇಲ್ಲಿದ್ರೆ ಒಂದ್ಸಾರಿ अगर ಆಮೇಲೆ कोई यहाँ पर है तो एक बार आमेन कहिए। ಯಾರಾದ್ರೂ ಇಲ್ಲಿದ್ರೆ ಒಂದ್ಸಾರಿ ಆಮೇಲೆ ಅಂತ कोई ಹೇಳ್ತಾರೆ. यहाँ पर है तो एक बार आमेन आप कहेंगे। ಆ ಧ್ವನಿಯನ್ನ ಕೇಳು, उस आवाज को सुनिए, ಆತನ ಮಾರ್ಗದರ್ಶನ ಮಾಡ್ತಾನೆ. वो मार्गदर्शन आपके लिए करेंगे। दिन। एक दिन ಎನಿವೆ ಸಮಯ ಎಲ್ಲ ಮುಗಿತಾ ಬಂತು. समय नहीं है ಇಲ್ಲಿದ್ದೀರಾ खत्म हो ಇಲ್ಲ? रहा, आप यहाँ पर हो या GPS ಇದೆ नहीं? ಇಲ್ಲ? ಆಮೇನ್. आमेन। ಒಂದಿನ ಒಬ್ರು ಮದ್ವೆಗೆ ಹೊರಟಿದ್ವಿ. एक दिन एक व्यक्ति की शादी में हम जा रहे थे बैंगलोर ಬಹಳ में, ವರ್ಷದಿಂದ बहुत साल पहले, ಆಗಿರ್ಬೋದು, 7-8 ವರ್ಷ एक ಆಗಿರ್ಬೋದು. 7-8 साल हुए ಇನ್ನು होंगे। GPS ಅಷ್ಟು ಅಪ್ಡೇಟ್ ಆಗಿರ್ಲಿಲ್ಲ ಅವಾಗ. ತಪ್ಪಿ- ಈಗ ಮೇಲಿನ ಮೇಲೆ ಅಪ್ಡೇಟ್ ಆಗುತ್ತೆ. तभी GPS उतना अपडेट नहीं था। ಇನ್ನು ನಮ್ಮ ಸ್ಟಾಲಿನ್ ಅವ್ರ ಮದ್ವೆಗೆ ಹೋಗಿದ್ವಿ. भाई स्टैलिन की शादी में हम जा रहे थे, ಅವನು ಲೊಕೇಶನ್ ಕಳಿಸ್ದ. उन्होंने एक लोकेशन को भेजा, ನಾನು ಹೊರಟಿದೆ, ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. मैं गाड़ी चलाते जा रहा था, ಅಕ್ಯುರೇಟ್ ಫಾಲೋ ಮಾಡ್ತಾ ಇದ್ದೀನಿ. सीधे निर्दिष्टता से रात उसके में पीछे 11 जा रहा ಆಗ್ತಾ था। रात का 11 बज रहा ಯಾವ್ದೋ है। ಒಂದು ಸ್ಲಮ್ ಏರಿಯಾದಲ್ಲಿ ಹೋಗಿ ನಿಲ್ಲಿಸ್ಬಿಡ್ತು ಗಾಡಿ. ದಿಸ್ ಇಸ್ ಯೋರ್ ಡೆಸ್ಟಿನೇಷನ್ ಅಂದ್ಬಿಡ್ತು. किसी स्लम एरिया में जाकर रोक दिया गाड़ी और यही तुम्हारा मंजिल है ಹೊರಗಡೆ करके ನೋಡಿದ್ರೆ बता रहा। ಕಂಪ್ಲೀಟ್ ಸ್ಲಮ್ ಏರಿಯಾ. बाहर देखता हूँ तो पूरा स्लम एरिया ಜನರು है। ನೋಡಿದ್ರೆ ಭಯ ಆಗುತ್ತೆ. उन लोगों को देखकर ही डर ಅದನ್ನ लग ಫೋನ್ रहा ಮಾಡಿದೆ. है। तब मैंने उसको फोन ನಾನು किया, ಡೆಸ್ಟಿನೇಷನ್ ಬಂದಪ್ಪ. मैं मंजिल तक पहुंच गया। ಎಲ್ಲಿ ಡೆಸ್ಟಿನೇಷನ್ ಎಲ್ಲಿದ್ಯಾ ಅಣ್ಣ? कहाँ पर हो अन्ना के? क्यों? कार उन्होंने ले पूछा। इधर। कार में हूँ क्या? ಕಾರ್ ನಂಬರ್ ಏನಣ್ಣ? कार का नंबर क्या ಹೇಳ್ದೆ। है? मैंने कहा। 5 ನಿಮಿಷದ ನಂತರ ಫೋನ್ ಮಾಡಿದ. 5 मिनट के बाद उन्होंने ಎಲ್ಲೂ फोन ಕಾಣ್ತಾ किया, ಇಲ್ವೇ? कहीं पर नजर नहीं आ ನಿನ್ ಕಾರ್ रहा। ಎಲ್ಲ ಐತಣ್ಣ? आपका कार ನಿನ್ನ कहाँ पर ಅಕ್ಕಪಕ್ಕ है? ಏನಾದ್ರು ಬೋರ್ಡ್ ಇದ್ರೆ ಓದ್ ಹೇಳಣ್ಣ. ಯಾವ್ದಾದ್ರು आपके अगल ಅಂಗಡಿದು. बगल में कोई बोर्ड है तो पढ़कर बताना। ಇಲ್ಲಿ ಏನು ಬೋರ್ಡ್ ಇಲ್ಲಪ್ಪ, ಸ್ಲಮ್ ಏರಿಯಾ ಐತಿ. ಅವ್ನು यहाँ- ಶಾಕ್ ಆಗ್ಬಿಡ್ತು. यहाँ पर बोर्ड नहीं है स्लम एरिया, मैंने कहा। वो ಅಣ್ಣ शॉक हो ನಾನು गए। ನಾಯಿರೋ ಏರಿಯಾದಲ್ಲಿ ಯಾವ ಸ್ಲಮ್ ಏರಿಯಾನೇ ಇಲ್ಲಲ್ವಾ? अन्ना जिस एरिया में मैं रहता हूँ कोई ಅದನ್ನ स्लम ಕೇಳಿ एरिया ನನಗೆ ಶಾಕ್ नहीं। ಆಯ್ತು. उसे सुनकर मुझे तब ಬೆಂಗಳೂರಿಗೆ महसूस हुआ। ಬಂದಿದ್ದೀನ ಮತ್ತೆಲ್ಲ मैं ಹೋಗಿದ್ದೀನಿ. बेंगलुरु ही आया हूँ या फिर कहीं और चला गया हूँ। ಇಸ್ರಾಯೇಲ್ರ ಮಾರ್ಗ ತಪ್ಪಿರ್ಲಿಲ್ಲ. इजराइल लोगों ने रास्ता नहीं GPS चुका, fail ಆಗಿರ್ಲಿಲ್ಲ. उनका GPS फेल नहीं हुआ था। ಅವ್ನು ನಕ್ಕಿರ್ಬೇಕು. वो हंसा होगा। ಶಾರ್ಟ್ ಕಟ್ ಬಿಟ್ಟು ಎಲ್ಲ ಹೊಂಟಾರಿ ಹುಚ್ಚರು. ये छोटा रास्ता छोड़कर शैतान कहाँ पर ये अंताने। पागल लोग जा रहा है? शैतान ಅಲ್ಲಿ ನೋಡು, कहेगा। ಕಾಪಿ ಹೊಡೆದು ಪಾಸ್ ಆದ್ರ ಆಲ್ರೆಡಿ. वहाँ पर देखो कॉपी कर कर वो पास हो गए ಅಲ್ಲಿ हैं। ನೋಡು, ಹುಡುಗಿಯಿಂದ ಹೋಗಿ ಮದುವೆ ಮಾಡ್ಕೊಂಡು ಹೋದ್ರ ಆಲ್ರೆಡಿ. वहाँ पर लड़की के पीछे जाकर शादी भी उनका हो ಅಲ್ಲಿ गया ನೋಡು, ಮೋಸ है। ಮಾಡಿ ಬಿಸ್ನೆಸ್ ಕಟ್ಕೊಂಡ್ ಬಿಟ್ರೆ ಆಗ್ಲೇ. वहाँ पर देखो धोखा कर कर निंदन बिजनेस गति। उन्होंने बांध। तुम्हारा हाल क्या है? ನೀವು ಒಂದೇ ಮಾತು ತಿಳ್ಕೊಂಡ್ಬಿಡಪ್ಪ. एक ही बात में आप समझ लीजिए, ಶರೀರದಿಂದ ನಡೆಸಲ್ಪಡೋದು शरीर से चलाया जाना ಮರಣ. मृत्यु है। ಅಮೇನ್ ಅಮೇನ್. ಶರೀರದಿಂದ ನಡೆಸಲ್ಪಡುವುದು शरीर से चलाया जाना ಮರಣ. वो मृत्यु है। ಮದುವೆ ಮಾಡ್ಕೊಂಡು 15 ವರ್ಷ 15 ದಿನ ಬಹಳ ಖುಷಿಯಾಗಿರ್ತದೆ. शादी होने के बाद 15 दिन बहुत सब अच्छा रहता है। ಆಮೇಲೆ ಅವನು ಬ್ಯಾಂಡ್ ಬಾಜಾ ಬಾರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. उसके बाद वो बैंड बाजा बजाने लगेगा। ಪಾಸ್ಟರ್ पासवान जी ಪ್ಲೀಸ್ ಪ್ರೇ ಫಾರ್ ಮೀ. कृपया करके मेरे लिए प्रार्थना ಒಳ್ಳೆ कीजिए। ಫೀಸ್ ಕೊಟ್ಟು ಕುಂದ್ರಸವ್ರೆ ನಮ್ಮನ್ನ ಇಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ. अच्छा फीस देकर बिठाया है प्रार्थना हेलो? करने के लिए। ಆಮೇನ್ आमेन ಆಮೇನ್. आमेन। ಈ ಸಾರಿ VBS ಅನ್ನ इस बार VBS ಯಾವುದನ್ನು को ನಾವು ಪ್ರಾರ್ಥನೆ ಇಲ್ಲದೆ ಮಾಡಬಾರ್ದು. किसी को भी प्रार्थना के बगैर हमें नहीं VBS करना ಅನೌನ್ಸ್ है। ಮಾಡಿದ್ದಾರೆ. VBS ಅದನ್ನ अनाउंस ನಾವು किया ಆಕ್ಟಿವಿಟಿ है। ಆಗಿ ಮಾಡ್ಕೊಳ್ಳೋದು ಬೇಡ. उसे एक एक्टिविटी ನಾನು करके ಬೆಳಿಗ್ಗೆ हम नहीं ಹೇಳಿದ್ದೀನಿ बनाएंगे। ಅದು. मैंने सुबह बताया ಯಾರ್ಯಾರ है। ಮನಸ್ಸಿದೆಯೋ जिस किसी को मन है ಗ್ರೂಪ್ ಅಲ್ಲಿ ಹಾಕ್ತೀವಿ. ग्रुप में हम डालेंगे। ಮೊದಲು 2ರಿಂದ 3 ದಿನ ಆದ್ರೂ पहले 2 से लेकर 3 ನಾವು दिन तक ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಇಲ್ಲಿ ಸೇರೋಣ. हम बच्चों के लिए प्रार्थना करने के लिए यहाँ पर ಮಕ್ಕಳಿಗೋಸ್ಕರ एकत्र ಪ್ರಾರ್ಥನೆ ಮಾಡೋಣ. होंगे। बच्चों के लिए हम ಈ प्रार्थना VBS ಅಲ್ಲಿ करेंगे। ಮಕ್ಕಳನ್ನ ದೇವರು ಮುಟ್ಟಬೇಕು. इस VBS में बच्चों को परमेश्वर छूना है। ದೇವರು ಅವ್ರನ್ನ ಮುಟ್ಟಬೇಕು. परमेश्वर उन्हें ಅವ್ರನ್ನ छूना है, ಪರಿವರ್ತಿಸಬೇಕು. उनको बदलना है। ಬಾಲ್ಯದಿಂದಲೇ ಅವರು ದೇವರ ಆತ್ಮ ಪರವಶರಾಗಬೇಕು. बचपन से ही परमेश्वर के आत्मा से यार, भरे हुए साध्य होना इल्ला। है। क्यों संभव नहीं है? ಸಮುವೇಲನಿಗಾದ್ರೆ समवेल को इवनु हुआ है तो साध्य। इनको भी संभव है। ಯೇಸುವಿಗಾದ್ರೆ अगर यीशु मसीह के ನಮಗೂ साथ हुआ ಸಾಧ್ಯ. है तो हमारे लिए भी ಅದನ್ನ संभव है। ಕೊಡೋದಕ್ಕೆ ತಾನೇ ಆತನ ಬಂದಿರೋದು. उसे देने के लिए ही तो परमेश्वर उतर आए हैं। ಯಾರಾದ್ರೂ ಇಲ್ಲಿದ್ರೆ ಆಮೇನ್ ಅಂತ अगर कोई ಹೇಳ್ತೀರಾ? यहाँ पर है तो आमेन आप कहेंगे। ಹಿಂದಿರುವ ನನ್ನ ಸಹೋದರರು ಸಹೋದರಿಯರು ಆಮೇನ್ ಆಮೇನ್. आमेन। ನಾವು ಪ್ರಾರ್ಥನೆಯ ಸಭೆ ಆಗಿರೋಣ. हम प्रार्थना का कलीसिया बनेंगे। ದೇವರ ಆತ್ಮನ ನಡೆಸುವಿಕೆ परमेश्वर का आत्मा का चलावट ಕೆಲವು ಸಾರಿ ನೋವಾಗಿ ಕಂಡು ಬರಬಹುದು. कई बार दर्द के रूप में नजर आ सकता ಕಷ್ಟವಾಗಿ है, ಕಂಡು ಬರಬಹುದು. कई बार कठिन हो सकता है। ಆದ್ರೆ ನೆನಪಿರ್ಲಿ, लेकिन आप याद रखिएगा ಅದು ಜೀವ ಇದೆ. उसमें जीवन है, ಅದರಲ್ಲಿ ಮನಃಶಾಂತಿ ಇದೆ. उसमें मन के लिए शांति है। ಆಮೇನ್ आमेन ಆಮೇನ್ आमेन ಆಮೇನ್. आमेन। ಹalleluya. हालेलुया। ನಂಬರ್ 1 पहला चीज ದೇವರ ಆತ್ಮನಿಂದ ನಡೆಸಲ್ಪಡ್ರಿ. पवित्र आत्मा से चलाए ನಂಬರ್ जाइएगा। 2 दूसरा चीज ದೇವರ ಆತ್ಮನಿಂದ ನಡೆಸಲ್ಪಡೋದು ಕಷ್ಟ ಆಗಿದ್ರು ತಂದೆಗೆ ಮಹಿಮೆ ಇರ್ತದೆ. पवित्र आत्मा से चलना वो अगर कठिन है तो भी पिता को महिमा मिलेगा। ನಂಬರ್ 3 तीसरा चीज ಕೊನೆಯದು ಮುಗಿಸ್ಕೊಳ್ಳೋಣ. आखिरी चीज क्या समाप्त करेंगे?
ದೇವ್ರ ಸ್ತೋತ್ರ, ಯಾಕೋ ಇನ್ನು ಕೆಲವರು ಬ್ಯಾಗ್ ಬುತ್ತಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. परमेश्वर का धन्यवाद हो, अभी कोई बैग पैक नहीं कर रहा। ಇಲ್ಲ ನಮ್ಮ ಸಭೆಯಲ್ಲಿ ಪ್ರವಾದಿಗಳಿದ್ದಾರೆ. नहीं तो हमारे कलीसिया में भविष्य करता ಎಂತ है। ಪ್ರವಾದಿಗಳು? किस तरीके के ಕೂತಲಿಂದ भविष्य? ನಾನು ಪ್ರವಾದಿಸ್ತಾರೆ, ಪಾಸ್ಟರ್ ಸಮಯ ಆಯ್ತು ಬುತ್ತಿ ಕಟ್ಟಿ ಅಂತ. वहाँ पर बैठे हुए ही वो भविष्यवाणी करते हैं, समय हो चुका है, Packing start. पैकिंग स्टार्ट। ನನ್ನನ್ನು ಯಾರಾದ್ರೂ ಪಾಸ್ಟರ್ ನೋಡಿದ್ರೆ ಅವ್ರು ಆಮೇನ್ ಅಂತಾರೆ, ಪಾಸ್ಟರ್ ನಮ್ಮ ಸಭೆಯಲ್ಲಿ ಇದ್ದಾರೆ ಪಾಸ್ಟರ್ ಅಂತಾರ ಅಂತ ಹೇಳ್ತಾರೆ. अगर मुझे कोई पासवान देखते हैं तो वो आमीन कहेंगे, वो कहेंगे हमारे कलीसिया ಈ में भी ऐसे लोग हैं। ಮೂರನೇ ಸಂಗತಿಯನ್ನ ये तीसरे चीज ನಾನು को ಹಂಚ್ಕೊಳ್ಬೇಕು ಬೇಡ ಅಂತ ಒಳಗಡೆ ಬಹಳ ತವಕ ಪಡ್ತಾ वो ಇದ್ದೆ. बांटना है या नहीं कह के अंदर बहुत में तड़प रहा था। ಯಾಕೆಂದ್ರೆ ಮೈಕ್ ಸಿಕ್ಕಿದೆ ಅಂತ ನಾವು ತುರಾತುರಿಯಲ್ಲಿ ಏನಾದ್ರೂ ಮಾತಾಡೋದು ಸರಿಯಲ್ಲ. कि माइक मिला है कि ऐसे ही कुछ भी हम बात नहीं कर ದೇವ್ರ सकते। ಭಯ ಇದೆ. परमेश्वर का डर है, ನಾಳೆ ಏನಾಗುತ್ತೋ, कल क्या होगा, ಯಾರಿಗಾದ್ರೂ ನೋವಾಗಬಾರ್ದು, किसी को भी दर्द ಎಲ್ಲರೂ नहीं ಪೆಟ್ಟ होना है, ಆಗ್ಬಾರ್ದು. किसी को ठेस नहीं पहुंचना ಅನೇಕ है। ವಿಚಾರಗಳು ಬರ್ತದೆ. कई सारे सोच आते ಪ್ರಾರ್ಥಿಸ್ತಾ हैं। ಇದ್ದೆ. प्रार्थना कर रहा था, ಬಹಳ ಪ್ರಾರ್ಥಿಸ್ತಾ बहुत ಇದ್ದೆ. प्रार्थना कर ಇಡೀ रहा ದಿನ था, ಉಪವಾಸವಾಗಿ ಪ್ರಾರ್ಥಿಸ್ತಾ पूरा ಇದ್ದೆ. दिन उपवास रहकर प्रार्थना कर रहा था। ಸಾಯಂಕಾಲ शाम के समय में ಬ್ಯಾರನ್ನಿಂದ ಒಂದು ಫೋನ್ ಕಾಲ್ ಬಂತು. बहरन से एक फोन कॉल ಆ मुझे ಫೋನ್ ಕಾಲ್ आया। वह फोन ಈ कॉल, ಪಾಯಿಂಟ್ ಅನ್ನು ನಾನು ಬೋಧಿಸಬೇಕನ್ನೋದನ್ನ ಖಚಿತಪಡಿಸಿ इस पॉइंट को मुझे प्रचार करना है क्या कि मुझे निश्चयता मिल कहता रहा है दीरा। है। क्या आप सुन रहे हैं? ಕೆಲವೊಂದು ಮುಖಗಳನ್ನು ನೋಡುವಾಗ ನಮಗೆ ಇನ್ನೂ ಉತ್ತೇಜನ ಆಗುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಕೇಳ್ತಾ ಇರ್ತಾರೆ. थोड़े से चेहरों को देखकर और भी उत्तेजन पाता है, क्योंकि इतने दिलचस्पी के साथ आप सुनते हो। ಇನ್ನು ಕೆಲವೊಂದು ಮುಖಗಳು और थोड़े से चेहरे ಹಂಗೆ ಮುಂದೋಗಿ ತೆಂಗಿನಕಾಯಿ ಹೊಡಿಬೇಕು ಅನ್ಸುತ್ತೆ ನನಗೆ. ಹಲೋ, ಪಕ್ಕದವ್ರು ನೋಡಿ ಹೇಳಿ, अपने बगल वालों को देखकर कहिए, ಈ ವರ್ಷ ನಿನ್ನ ವರ್ಷ. यह साल आपका साल है। ನೀರು ಸುರಿದಂಗಾಯ್ತು. ಎಲ್ಲರೂ ಕೂಡಿ ಒಂದೇ ಸಾಲ 1 2 3 ಇದು ಈ ವರ್ಷ, ये वर्ष, ನಿನ್ನ ವರ್ಷ. यह साल आपका साल है। ಆಮೇನ್. आमीन। ಇನ್ನೊಂದ್ಸಾರಿ, और एक बार कहिए, ಇದು ನಿನ್ನ ವರ್ಷ. ये आपका साल है। ಆಮೇನ್. आमीन। ಕೆಲವ್ರು ಹೇಳ್ತಾನಿಲ್ಲ, ನೋಡ್ತಾನೆ, ಹಾಳಾಗಿ ಹೋಗ್ಲಿರಿ, ನಂದು ವರ್ಷ ನನಗೆ ಸಿಕ್ಕರೆ ಸಾಕು, ನಾನು ಅವ್ರಿಗೆ ಯಾಕೆ ಹೇಳಿ. ಕೈ ಕುಲಿಕ್ ಹೇಳಿ, हाथ मिलाकर ಇದು ನಿನ್ನ कहिए, ವರ್ಷ. ये तुम्हारा साल है। ನಿಂದು ವರ್ಷ ಇದು. ಎಷ್ಟೊತ್ತಿದ್ರೆ ಈ ವರ್ಷ ಮಾಡ್ಲೇಬೇಕು. ಎಂತ ಪ್ರವಾದಿಗಳಪ್ಪ, ಎಲ್ರಿಗೂ ಅರ್ಥ ಆಗ್ಬಿಡ್ತಾ ಆಗಲೇ ಮಿಸ್ಟ್ರಿ. ಇನ್ನೂ ಒಂದು ಆಮೇನ್ ಅಂದ್ರೆ ಅದು ಖಂಡಿತ ನೆರವೇರ್ತದೆ. ಆಮೇನ್. ನೀನು ಆಮೇನ್ ಹೇಳ್ದ? ನೀನೆ ಯಾಕೆ ಬೇಡ ನಿಮ್ಮ ಅಣ್ಣನ ಮದುವೆ? ಹಲ್ಲೆಲೂಯಾ. हालेलुया। ದೇ ಎಷ್ಟು ಹಲ್ಲೆಲೂಯಾ. ಕುಟುಂಬವಾಗಿ ಸಂತೋಷವಾಗಿರೋದು ಎಷ್ಟೋ ಶ್ರೇಷ್ಠ. एक परिवार होकर खुश रहना बहुत श्रेष्ठ है। ಆಮೇನ್. आमीन। ಆಮೇನ್. आमीन। ಶರೀರ ಎಷ್ಟೇ ನಿನ್ನ ಆಸೆ ಒಳಪಡಿಸಿದ್ರು शरीर आपको कितना भी क्यों ना आशा में क्यों ना डाले, ದೇವರ ಆತ್ಮನಿಂದಲೇ ನಡೆಸಲ್ಪಡ. पवित्र आत्मा के द्वारा ही चलाए जाइएगा। ಆತನು ಕೊಡು ಅಂತ ಹೇಳುವಾಗ ಜಪ ಅದು ದೇಶ. ಇದು ಅಂತ ಅನ್ಲೇ ಕೊಟ್ಬೇಡ. जब वो देने के लिए कहते हैं, ये वो मत कहिए, दे दीजिए। ಬೆಳಿಗ್ಗೆ ಹೇಳ್ತಾ ಇದ್ದೆ, सुबह के समय में मैं कह रहा था, ನೈಕಿ ಕಂಪ್ನಿಯವ್ರು ಹೇಳ್ತಾರೆ ಜಸ್ಟ್ ಡೂ ಇಟ್ नाइकी कंपनी वाले कहते हैं इसे कर देना। ಅಲ್ವಾ? ಅದನ್ನ ಹೇಳ್ತೀನಿ ಮುಂದೆ ಯಾಕೆ ಬಂತಂತ. आगे मैं उसे बताऊंगा। ಆದ್ರೆ ದೇವ್ರು ಹೇಳ್ತಾನೆ लेकिन परमेश्वर कहते हैं ಜಸ್ಟ್ ಸೇ ಯಸ್. सिर्फ हाँ कहना, ಯಾಕಂದ್ರೆ ದೇವ್ರಿಗೆ ಗೊತ್ತಿದೆ क्योंकि परमेश्वर जानते हैं ನಿನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. आपसे वो नहीं होगा। ನಾನು ಜಸ್ಟ್ ಡೂ ಇಟ್ ಅಂದ್ರೆ ಯು ಕ್ಯಾನಾಟ್ ಡೂ. अगर मैं कहूंगा सिर्फ कर देना, आप नहीं कर ಜಸ್ಟ್ ಸೇ सकते। ಯಸ್. सिर्फ हाँ कहिए। ಶಾರ್ಟ್ಕಟ್ ಬೇಡ, ಇದಂದ್ರೆ ಜಸ್ಟ್ ಸೇ ಯಸ್. शॉर्टकट नहीं चाहिए, ये रास्ता कहेंगे तो सिर्फ हाँ कहिए। ಐ ವಿಲ್ ಡೂ ಇಟ್. मैं उसे कर दूंगा, ನಾನು ಮಾಡ್ತೀನಿ. मैं उसे करूंगा। ಸೊ ನೈಕಿ ಸೇಸ್ ಡೂ ಇಟ್, नाइकी कहता है इसे करना, ಜಸ್ಟ್ ಡೂ ಇಟ್. ऐसे ऐसे कर देना। ಗಾಡ್ ಸೇಸ್ ಜಸ್ಟ್ ಸೇ ಯಸ್. परमेश्वर कहते हैं सिर्फ हाँ And I will do कहना, it. और मैं उसे करूंगा। ನಾನು ಮಾಡ್ತೀನಿ.
मैं उसे ಯಾಕಂದ್ರೆ ನಿನ್ಗೆ करूंगा ಮಾಡ್ಲಿಕ್ಕೆ ಆಗೋದಿಲ್ಲ. क्योंकि आप उसे नहीं कर ನಾನು सकते, ಮಾಡ್ತೇನೆ. मैं उसे करूंगा। ಆಮೆನ್ आमेन ಆಮೆನ್. आमेन। ನಂಬರ್ 3, तीसरा चीज, ಮೂರನೇದಾಗಿ ನಂಬರ್ 1 पहला चीज ದೇವರ ಆತ್ಮನಿಂದ ನಡೆಸಲ್ಪಡು. पवित्र आत्मा से चलाया जाना। ಆಮೆನ್. ನಂಬರ್ आमेन। 2 दूसरा चीज, ದೇವರ ಆತ್ಮನು ನಿನ್ನನ್ನು ಆ ತಂದೆ ಮಹಿಮೆಗೋಸ್ಕರ ನಡೆಸ್ತಾನೆ. पवित्र आत्मा आपको उस पिता के महिमा के लिए चलाएंगे। ನಂಬರ್ 3 और तीसरा चीज देखेंगे, ಮೂರನೇ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. तीसरा चीज देखकर समाप्त ಈ करेंगे। ದಿನದಲ್ಲಿ ಆಶೀರ್ವಾದ ಆಗ್ತಾ ಇದೆ ಇಲ್ಲ? आज के दिन में आपको इस आशीष हो आमेन। रहा है या नहीं? ಆಮೆನ್. आमेन। ನನ್ನ ಮಕ್ಕಳಲ್ಲಿ ನಿನ್ನೆ ಒಬ್ರು ಟೆಕ್ಸ್ಟ್ ಮಾಡಿದ್ರು, मेरे बच्चों में कल के दिन एक बच्चे ने टेक्स्ट किया, ಡ್ಯಾಡಾ डैडा ಮೆಸೇಜ್ಗಳು ಬದಲಾಗಿದೆ, संदेश बदल चुके ನಮಗೂ हैं। ಬೈಬಲ್ ಓದಿದ್ರೆ ಮುಂಚಿನ ತರ ಅಲ್ಲ, ಈಗ ತಿಳಿತಾ ಇದೆ. बाइबल पढ़ रहे तो पहले की जैसा नहीं अभी समझ आ रहा है। ಆಮೆನ್. ನಾನು ಹೇಳಿದೆ मैंने कहा ಇದು ನಮ್ಮ ವರ್ಷ, ये हमारा साल है, ದಿಸ್ ಇಸ್ ಅವರ್ ಇಯರ್. ये हमारा साल है, ಓಡ್ತೀವಿ. हम दौड़ेंगे ही दौड़ेंगे। ಆಮೆನ್ आमेन ಆಮೆನ್. आमेन। ಹalleluya. हालेलुया। ಪವರ್ಫುಲ್. बलशाली, ಯಾರು ಪವರ್ಫುಲ್, ಯಾರು ಗಟ್ಟಿಯಾಗಿ ಪವರ್ಫುಲ್. ಹalleluya. हालेलुया। ಸೌಲ शाऊल ಅರಸಲ್ಲ, राजा नहीं, ಪೌಲನಾಗಕ್ಕಿಂತ ಮುಂಚಿನ ಸೌಲ. पौल बनने से पहले रहने वाला शाऊल। ದಟ್ಸ್ ರೈಟ್, ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಆಕ್ಚುಲಿ. ಸೌಲನ शाऊल ಏನಾಯ್ತಂದ್ರೆ क्या हुआ? ಸಭೆಯನ್ನು ಹಿಂಸಿಸ್ತಾ ಇದ್ದ कलीसिया में हिंसा करता था, ಅಲ್ವಾ? सही है। ದಮಸ್ಕಸ್ಗೆ दमस्कस को ಕ್ರೈಸ್ತರನ್ನ ಹಿಡಿದು मसीह लोगों को ಸೆರೆಮನೆಯಲ್ಲಿ पकड़कर ಹಾಕಿಸೋದಕ್ಕೆ जेल में डलवाने के ಪರ್ಮಿಷನ್ लिए ಲೆಟರ್ ತಗೊಂಡು परमिशन लेटर लेकर ಫುಲ್ ರೋಷ ಉಳ್ಳವನಾಗಿ ಬರ್ತಾ ಇದ್ದಾನೆ. वहां पर पूरे जोश के साथ वो आ रहा है। ಆಮೆನ್. आमेन। ಮಧ್ಯದಲ್ಲಿ बीच में ದಮಸ್ಕದ ಮಧ್ಯದಲ್ಲಿ ರಸ್ತೆಯಲ್ಲಿ दमस्कस के बीच रास्ते ಮಹಾ में ಬೆಳಕು वहां पर एक बड़ा सा रोशनी, ರಪ್ಪ ಅಂತ ಹತ್ಕೊಂಡ್ಬಿದ್ದ. वो नीचे गिर गया। ಸೌಲನೇ, शाऊल ನನ್ನನ್ನು ಹಿಂಸಿಸುವುದೇಕೆ? क्यों तुम मुझे हिंसा दे रहे हो? ಸೌಲನ್ ಹೇಳ್ದ, शाऊल ने कहा, ಸ್ವಾಮಿ ನೀನು ಯಾರು? प्रभु तुम कौन हो? ನೀನು ಹಿಂಸಿಸ್ತಾ ಇರುವ ಯೇಸುವೆ ನಾನು. तुम हिंसा देने वाले यीशु मैं हूँ। ರಕ್ಷಣೆ ಹೊಂದ. उसने तारन पा लिया, ಆದ್ರೆ ಕಣ್ಣು ಹೋಯ್ತು. लेकिन उसकी आंखें चले गए। ಕಾರಣ ಇತ್ತು, कारण था, ರಕ್ಷಣೆ ಹೊಂದಿದ ತಕ್ಷಣ तारन पाते ही ಕಳಿಸ್ಬೋದಿತ್ತಲ್ಲ. वो बेच सकते थे ना? ಇಲ್ಲ, नहीं। ನನಗೆ ಗೊತ್ತಿದೆ मैं जानता हूँ ನಿನಗೆ ಮಾರ್ಗ ಗೊತ್ತು ಅಂತ. कि तुम रास्ता जानते हो। ಪೌಲನೇ, पौलुस, ನನಗೆ ಗೊತ್ತಿದೆ मैं जानता हूँ ನಿನಗೆ ಧರ್ಮಶಾಸ್ತ್ರ ಗೊತ್ತು ಅಂತ. कि तुम व्यवस्था जानते हो, ಆದರೆ ನಿನ್ನ ಮಾರ್ಗ ಅಲ್ಲ. लेकिन तुम्हारा रास्ता नहीं। ತಾಳ इंतजार 3 करना, ದಿನ 3 दिन ಉಪವಾಸವಾಗಿದ್ದು उपवास रहकर ಪ್ರಾರ್ಥನೆಯಲ್ಲಿ ಬಿದ್ದುಕೊಂಡ್ರೆ. प्रार्थना में बैठे रहना। ಆಮೆನ್. आमेन। ದಮಸ್ಕದಲ್ಲಿ ಒಂದು ಬೀದಿ, दमस्कस में एक गली ಅದರ है, ಹೆಸರು ನೆಟ್ಟನೆ ಬೀದಿ. उसका नाम सीधा रास्ता। ಅಲ್ಲಿ ಒಬ್ಬ ಯಹೂದ್ಯನ ಮನೆ, ಅವನ ಹೆಸರು ಯೂದ. वहाँ पर एक यहूदी का घर है, उसका नाम यूदा है। ಇವನು ಅವನ ಮನೆಯಲ್ಲಿ ಇಳ್ಕೊಂಡ. ये उनके घर में 3 ದಿನ 3 दिन ಎದ್ದಲ್ಲಾಡೋಂಗಿಲ್ಲ, कहीं पर भी हिला नहीं, ಕತ್ತಲು, अंधकार, ಪ್ರಾರ್ಥಿಸ್ತಾ ಇದ್ದಾನೆ. प्रार्थना कर रहा ಆದ್ರೆ है, ಯಾರಿಗೂ ಗೊತ್ತಿಲ್ಲ लेकिन कोई भी नहीं जानता ಸೌಲನು ಬದಲಾಗಿದ್ದಾನಂತ. कि शाऊल बदल चुका है। कह के मोबाइल ಇಲ್ಲ, मोबाइल नहीं है, ಸೋಷಿಯಲ್ ಮೀಡಿಯಾ ಇಲ್ಲ, सोशल मीडिया नहीं है, ಸಭೆ ಉಪವಾಸ ಇದ್ದು ಪ್ರಾರ್ಥಿಸ್ತಾ ಇದೆ. कलीसिया उपवास रहकर प्रार्थना कर रहा ದಮಸ್ಕದಲ್ಲಿರುವಂತ है। ವಿಶ್ವಾಸಿಗಳು दमस्कस में रहने वाले ಕಣ್ಣೀರಿನಿಂದ विश्वासी ಪ್ರಾರ್ಥಿಸ್ತಾ ಇದ್ದಾರೆ. आंसुओं के साथ प्रार्थना कर रहे हैं। ವಿಚಾರ ಮಾಡ್ರಿ, आप सोच कर देखिए, ಯಾರೋ ಸಭೆಗಳನ್ನ ಬಂದ್ ಮಾಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. कोई तो कलीसियाओं को बंद करने के लिए आ ಅವ್ರ रहे ಜೊತೆಗೆ हैं, ರೋಮನ್ ಸೈನಿಕರಿದ್ದಾರೆ. उनके साथ रोमियो की सेना ಅವರಲ್ಲಿ है, ಗವರ್ಮೆಂಟ್ ಅಧಿಕಾರ ಇದೆ. उनके साथ सरकार का अधिकार है। ಹೆಂಗಾಗ್ಬಾರ್ದು ನಮಗೆ? कैसे उनको हो सकता है? ಪ್ರಾರ್ಥಿಸ್ತಾ ಇದ್ದಾರೆ, वो प्रार्थना कर रहे ಉಪವಾಸದಲ್ಲಿದ್ದಾರೆ. हैं, वो उपवास में है, ಆದ್ರೆ ಯಾರಿಗೂ ಗೊತ್ತಿಲ್ಲ लेकिन कोई भी नहीं जानता ಇವನು ರಕ್ಷಣೆ ಹೊಂದಿದಾನಂತ. कि इसने तारन पाया है। ಕರೆಕ್ಟಾ? सही है। ಅಲ್ಲಿ ಒಬ್ಬ ಅನನೀಯನಿದ್ದಾನೆ. वहाँ पर एक अननिया है, ಅವನು ಶಿಷ್ಯನು, वह एक चेला है, ಅವನ ಹೆಸರು ಅನನೀಯನು. उसका नाम अननिया है। ಅವನಿಗೆ ದೇವರು ಮಾತಾಡಿದ. उससे परमेश्वर ने ನೋಡಿ, बात किया। देखो, ದೇವರ ಆತ್ಮನು परमेश्वर का आत्मा ಯೆಹೋವನ ಆತ್ಮನೇ. यहोवा का आत्मा ही है, ಯಾಕಂದ್ರೆ ದೇವರು क्योंकि परमेश्वर ಆತ್ಮ ಸ್ವರೂಪಿ. आत्म स्वरूप आत्मने। है, आत्मा ही। ಕರೆಕ್ಟಾ? सही है। ದೇವರ ಆತ್ಮನಿಂದ ನಡೆಸಲ್ಪಡುವುದು पवित्र परमेश्वर के आत्मा से चलाया जाना, ದೇವರಿಂದಲೇ ನಡೆಸಲ್ಪಡುವುದು. परमेश्वर से ही चलाया जाना है। ದರ್ಶನದಲ್ಲಿ दर्शन में ದೇವರು ಹೇಳ್ದ, परमेश्वर ने अननियाने, कहा, अननिया ಎದ್ದೇಳು. तुम उठ जाओ। ಅಪೊಸ್ತಲ ತೆಗಿಬೇಡಿ, ಸಮಯ ಇಲ್ಲ, ಮುಗಿತಾ ಬರ್ತಾ ಇದೆ. समय नहीं है, मत खोलिए। ಅಪೊಸ್ತಲ ಕೃತ್ಯ ಬೇಕಿದ್ರೆ ನೋಡ್ಕೋಬಹುದು, ನನಗೇನು ಅಭ್ಯಂತರ ಆದ್ರೆ ಡಿಸ್ಟ್ರಾಕ್ಟ್ ಆಗಬೇಡಿ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ प्रेरितों का पुस्तक उसका 9वां अध्याय। ನೋಡಿ ಏನ್ ಹೇಳ್ತಾನೆ, देखिए वहाँ पे वचन क्या कहता ಅನನೀಯನೇ है। ಎದ್ದೇಳು, अननिया तुम उठो, ದಮಸ್ಕದ ನೆಟ್ಟನೆ ಬೀದಿಗೆ ಹೋಗು, दमस्क के सीधे रास्ते में ಅಲ್ಲಿ जाओ, ಯೂದನೆಂಬವನ ಮನೆಯನ್ನ ಕೇಳು. वहाँ पर युदा नामक व्यक्ति के घर को ಅಲ್ಲಿ पूछो। वहाँ पर ಸೌಲನೆಂಬವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. शाऊल नामक एक व्यक्ति प्रार्थना कर रहा है। ಅವನಿಗೆ
उसको ಹೇಳಲ್ಪಟ್ಟಿದೆ. उसको बताया गया है, ಅನನೀಯನೆಂಬವನು ಬಂದು ನಿನಗೋಸ್ಕರ ಪ್ರಾರ್ಥಿಸುವನು, अननिया नामक व्यक्ति आकर तुम्हारे लिए प्रार्थना करेगा ಆವಾಗ ನಿನಗೆ ಕಣ್ಣು ಬರ್ತದೆ. और तब तुम्हें आंखें आएंगी। ಆ ಸೌಲನು ಅಂತ ಹೆಸರು ಕೇಳಿದ ತಕ್ಷಣ वह शाऊल कह के नाम सुनते ही ಈ ಅನನೀಯನ ಎಜ್ಜುಗದೆದ್ದ. अननिया वो कूद उठा, ದೇವರೇ, परमेश्वर, ಅಪ್ಪ ಸ್ವಾಮಿ, पिता परमेश्वर, ಅವನು ಒಳ್ಳೆಯವನಲ್ಲ, वो अच्छा व्यक्ति नहीं है, ಅವನು ಒಳ್ಳೆಯವನಲ್ಲ. वो अच्छा व्यक्ति नहीं है। ದೇವರೇ, परमेश्वर, ನಿನಗೆ ಗೊತ್ತಿರಬೇಕು, आपको पता होगा ನಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. हमें कैद बनाने के लिए वो आ रहा है। ಯಾಕೆ क्यों? ಗೊತ್ತಿಲ್ಲ. वो नहीं जानता। ಕೇಳು, सुनिए, ನಿನ್ನ ತಪ್ಪು आपका गलती ಎಲ್ರಿಗೂ ಗೊತ್ತಿದೆ, सबको पता है, ಆದ್ರೆ ನಿನ್ನ ಪಶ್ಚಾತ್ತಾಪ ಯಾರಿಗೂ ಗೊತ್ತಿಲ್ಲ. लेकिन आपका पश्चाताप किसी को नहीं पता। ನಿನ್ನ ತಪ್ಪು आपका गलती ಎಲ್ರಿಗೂ ಗೊತ್ತಿದೆ, सबको पता है, ಆದ್ರೆ ನಿನ್ನ ಪಶ್ಚಾತ್ತಾಪ लेकिन आपका ಯಾರಿಗೂ ಗೊತ್ತಿಲ್ಲ. पश्चाताप किसी को पता नहीं है। ದೇವರ ಆತ್ಮನಿಗೆ ಗೊತ್ತು. पवित्र आत्मा जानते हैं। ಆಮೇನ್. आमीन। ಅದಕ್ಕೆ ಹೇಳಿ ಆ ಫೋನ್ ಕಾಲ್ इसीलिए वो ಈ फोन ಪಾಯಿಂಟ್ कॉल, ಅನ್ನು ನನಗೆ ಧೈರ್ಯ ಕೊಡ್ತು. इस पॉइंट को मुझे हिम्मत ನಿನ್ನ दिया। ತಪ್ಪನ್ನ ನೋಡಿ आपके गलती को देख ದೂರವಾಗ್ಬಿಡ್ತಾರೆ. दूर हो जाते हैं। ಚಿಂತೆ ಮಾಡಬೇಡ. आप चिंता मत कीजिए। ಅನನೀಯನಿದ್ದಾನೆ अननिया है, ಅಂದ್ರೆ उसका मतलब ಯಾರನ್ನ ದೇವರ ಆತ್ಮನು ನಡೆಸ್ತಾನೋ ಅವರನ್ನ ಪಶ್ಚಾತ್ತಾಪ ಪಟ್ಟವರಿಗೆ ಸ್ನೇಹಿತರನ್ನಾಗಿ ಸೇರಿಸ್ತಾನೆ. जिसको परमेश्वर दूर करते हैं, ಹೋದೋರ್ ಹೋದ್ರು, जो गए वो चले ನೀನ್ गए। ಟೆನ್ಷನ್ ಮಾಡ್ಕೋಬೇಡ. आप टेंशन मत ಆದ್ರೆ लीजिएगा, ಯಾರನ್ನ ದೇವರ ಆತ್ಮನು ಪ್ರೇರೇಪಿಸ್ತಾನೋ, लेकिन जिसको पवित्र आत्मा प्रेरित करते हैं, ಮಾತಾಡ್ತಾನೋ, जिससे वो बात ಅಂದ್ರೆ करते हैं, उसका ಯಾರ್ಯಾರು मतलब ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ जो कोई पवित्र आत्मा से चलाए जाते हैं, ಅವ್ರು ನಿನ್ನ ಬಿಟ್ಟು ಹೋಗೋದಿಲ್ಲ. वो आपको छोड़कर नहीं जाते। ಬ್ಯಾರೆನಲ್ಲಿ बहरीन में ಮುಗಿಸ್ತಾ ಇದ್ದೀನಿ. मैं समाप्त कर रहा हूँ। ನನಗೂ ಆಯಾಸ ಕಂಡು ಸತತವಾಗಿ ಉಪವಾಸಗಳು मुझे भी निरंतर रीति से उपवास ಸ್ವಲ್ಪ करके ಈಗ थक गया ಆಯಾಸ हूँ। ಆಗ್ತಾ ಇದೆ. थोड़ा सा अब थकान ಬೇಗ महसूस हो ಮುಗಿಸ್ಕೊಳ್ಳೋಣ रहा है, ಕೇಳಿ. जल्दी से खत्म ಆದ್ರೆ करेंगे ಬಿಡ್ಲಿಕ್ಕೆ सुनिए। ಮನಸ್ಸಿಲ್ಲ. लेकिन छोड़ने के लिए ಮುಂದಿನ मन 3 नहीं ದಿನ है। ನನಗೆ ಮತ್ತೆ ಮಾಡೋದಿದೆ. आगे 3 दिन फिर से ಯಾಕಂದ್ರೆ मुझे करना ಶುಕ್ರವಾರ है, क्योंकि शुक्रवार ನನಗೆ के ದೇವರ दिन ಪ್ರಸನ್ನತೆ ಬೇಕು. मुझे पवित्र आत्मा को उपस्थिति आमेन। चाहिए। आमेन, ಆಮೆನ್. आमेन। ದೇವರ ಆತ್ಮ ನಿಮಗೆ ಪ್ರೇರೇಪಿಸಿದ್ರೆ ನೀವು ಪ್ರಾರ್ಥಿಸಿ. पवित्र आत्मा आपको प्रेरित करेगा, ಬಿಡುಗಡೆಗಳು तो आप भी ಬೇಕು. प्रार्थना कीजिए। छुटकारे चाहिए। ನಮ್ಮ ಹಳೆಯ ಒಬ್ಬ ಗೆಳೆಯ, मेरा एक पुराना ನನ್ನ दोस्त, ಸೀನಿಯರ್ ಆಕ್ಚುಲಿ मेरा सीनियर वह है, ENT ಸರ್ಜನ್ ಅವರು. वो ENT सर्जन है। ಒಂದೇ ರೂಮಲ್ಲಿ ಇರ್ತಾ ಇದ್ವಿ ಬೆಳಗಾವಿಯಲ್ಲಿ. बेलगावी में एक ही कमरे में हम ನಾನು रहते ದುಡ್ಡಿಲ್ಲದೆ थे। ಇರೋನು, मैं बिना पैसे के ಅವ್ರು रहता, ದುಡ್ಡಿರೋರು. वो पैसा रहने वाले। ರಾತ್ರಿ ತನ್ನ ರೂಮಲ್ಲಿ ಇಟ್ಕೊಳ್ತಾ ಇದ್ರು ನನ್ನ. रात को अपने रूम में ಊಟ मुझे ಕೊಡ್ತಾ रखते ಇದ್ರು थे ಒಮ್ಮೊಮ್ಮೆ. और एक बार खाना ನನ್ನ देते senior थे। मेरे सीनियर वह ನೋಡಿದ್ದಾರೆ. थे, उन्होंने देखा। ಈಗ ಎಲ್ಲ ಕಡೆ ಸುದ್ದಿ ಹೋಗಿರ್ತದಲ್ಲ, ಅವ್ರಿಗೂ ಸುದ್ದಿ ಹೋಗಿರ್ತದೆ. हर तरफ खबर पहुंचा है, उनको भी खबर पहुंचा ನಿನ್ನ होगा। ತಪ್ಪಿನ ಸುದ್ದಿ ಎಲ್ಲ ಕಡೆ ಹೋಗಿರ್ತದೆ. आपके गलती का खबर हर जगह पहुंचता ನಿನ್ನ है, ಪರಿವರ್ತನೆ ಸುದ್ದಿ ಬರೀ ಪವಿತ್ರಾತ್ಮನಿಂದ ನಡೆಸಲ್ಪಡುವವರಿಗೆ ಮಾತ್ರ ಹೋಗಿರ್ತದೆ. लेकिन आपके बदलाव का खबर सिर्फ पवित्र आत्मा को पता है। ತಿರುಗೊಮ್ಮೆ ಹೇಳ್ತೀನಿ, फिर से इसे दोहरा कर ನಮ್ಮನ್ನ कहता हूं, ನೋಡುವವರು ಬಲಗೊಳ್ಳ್ರಿ. हमें देखने वाले बल ನಿನ್ನ पाइएगा। ತಪ್ಪಿನ ಸುದ್ದಿ आपके गलती का खबर ಲೋಕಕ್ಕೆಲ್ಲ ಹೋಗಿರ್ತದೆ, पूरा दुनिया में ಆದ್ರೆ फैल ನಿನ್ನ जाता है, ಪರಿವರ್ತನೆಯ ಸುದ್ದಿ लेकिन आपके बदलाव का ದೇವರ खबर ಆತ್ಮನಿಂದ ನಡೆಸಲ್ಪಡುವವರಿಗೆ ಹೋಗಿರ್ತದೆ. पवित्र आत्मा से चलाए जाने वाले लोगों ಅದಕ್ಕೆ तक ದೇವರ पहुंचता ವಾಕ್ಯ है। ಹೇಳ್ತದೆ, इसीलिए परमेश्वर का ದೇವರ वचन कहता ಆತ್ಮನಿಂದ है, ನಡೆಸಲ್ಪಡುವವರು पवित्र आत्मा से ದೇವರ चलाए ಮಕ್ಕಳು. जाने वाले परमेश्वर के पुत्र है। ಬೆಳಿಗ್ಗೆ ಎದ್ದಿದ 10 ವರ್ಷದ ಮೇಲಾಯ್ತು ನಾವು ಸಂಪರ್ಕದಲ್ಲಿಲ್ಲ. 10 साल से बढ़कर हो चुका है, हम संपर्क में ಯಾರ್ಯಾರು नहीं हैं। ಏನೇನು ಹೇಳಿದಾರೋ ನನಗೆ ಗೊತ್ತಿಲ್ಲ. किसने क्या कहा है वो भी मुझे पता ನಾನು नहीं ತಲೆ है। ಹೊಡ್ಕೊಳ್ಳೋಕ್ಕೂ ಹೋಗೋದಿಲ್ಲ. उसके बारे में दिमाग खराब भी नहीं करने ನಾನು जाऊंगा। ಒಂದಕ್ಕೆ ತಲೆ ಹೊಡ್ಕೊಳ್ಳೋದು. मैं सिर्फ एक ही चीज के लिए दिमाग खराब ದೇವರ करूंगा। ಸನ್ನಿಧಿಯಲ್ಲಿ ಕುತ್ಕೊಳ್ಳಿಕ್ಕೆ ಹೆಂಗೆ ಸಮಯ ತೆಗೀಲಿ? परमेश्वर की उपस्थिति में बैठने के लिए कैसे मैं समय ಕಾರಲ್ಲಿ को निकालूं? ಸಮಾಧಾನ ಇಲ್ಲ. कार में समाधान नहीं है। ಆಮೆನ್. आमेन। ಸತತವಾಗಿ ಪ್ರಾರ್ಥಿಸ್ತಾ ಇರ್ತೀನಿ. निरंतर रीति से प्रार्थना करते मैं रहता हूँ। ಕೇಳಬೇಕಿದ್ರೆ ಅಕ್ಷಯ್ಗೆ भाई अक्षय से आप पूछिए अगर ನಾನೇನು चाहते हो ಸಾಧಿಸ್ತಾ तो। ಇದ್ದೀನಿ ಅಂತ ಹೇಳ್ತಾ मैं ಇಲ್ಲ. कुछ हासिल कर रहा हूँ क्योंकि मैं नहीं कर ನನಗೆ रहा। ಅರಿವು ಉಂಟಾಗಿದೆ. मुझे समझ आ चुका ದೇವರ है। ಆತ್ಮನಿಂದ ನಡೆಸಲ್ಪಡುವವರು ದೇವರ ಮಕ್ಕಳು. ದೇವರ ಆತ್ಮನಿಂದ ನಡೆಸಲ್ಪಡುವುದು ಜೀವನ ಮತ್ತು ಮನದ ಶಾಂತಿ. पवित्र आत्मा से चलाए जाने वाले परमेश्वर के बच्चे हैं और उन्हीं को जीवन और मन को शांति ಬೆಳಿಗ್ಗೆ मिलता ಎದ್ದ. है। सुबह वो उठे, ಎಲ್ಲೊಂದು ಪ್ರೇರೇಪಣೆ. कहीं तो एक प्रेरेपन। ಹೆಂಗೆ ಇವನು ಹೆಂಗೆ ಬೋಧಿಸ್ತಾನೆ ಒಂದ್ಸರಿ ನೋಡೋಣ ಅಂತ 10 ವರ್ಷ 15 ವರ್ಷ ಆದ್ಮೇಲೆ 10 साल 15 साल के बाद वो सोच ಎಲ್ಲಿಂದಲೋ रहा ತಲೆಯಲ್ಲಿ है, कहीं से तो दिमाग में ದೇವರ ಆತ್ಮನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. सिर्फ पवित्र आत्मा ही उसे कर सकते हैं। ಆಮೇನ್. ಏನೋ ಪ್ರೇರೇಪಣೆ. कुछ तो एक प्रेरेपन।
ಸಂತೋಷ ಎಲ್ಲಿದ್ದಾನೆ, ಹೆಂಗ್ ಬೋಧಿಸ್ತಾನೆ ನೋಡೋಣ. संतोष कहाँ पर है, कैसे ಏನೋ प्रचार ತಲೆಯಲ್ಲಿ करता है ಬಂದ್ಬಿಟ್ಟು देखें। ऐसे ही दिमाग में ಅವರು आकर ಬೋಧಕರು, वो भी प्रचारक है, ಸರ್ಜನ್, वो एक सर्जन है, ENT ಸರ್ಜನ್, ENT सर्जन है, ಸ್ಪೆಷಲಿಸ್ಟ್. स्पेशलिस्ट वह है। ಬ್ಯಾರನ್ ಅಲ್ಲಿ बहरन में ಉತ್ತಮ ಆಸ್ಪತ್ರೆಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ. अच्छे से अस्पताल में उत्तम स्थान में वो है। ಒಳ್ಳೊಳ್ಳೆ ಬೋಧಕರನ್ನ ಭೇಟಿ ಆದವರು, अच्छे अच्छे प्रचारकों को ಒಳ್ಳೊಳ್ಳೆ मिलने वाले, ಬೋಧಕರ ಸಂದೇಶ ಕೇಳೋರು, अच्छे अच्छे प्रचारकों के संदेश को YouTube सुनने वाले। ತೆಗೆದ್ರು, YouTube उन्होंने खोला ಸಂದೇಶ ಹಚ್ಚಿದ್ರು. और संदेश को लगाया। ಅವರು ಕನ್ನಡದವರಲ್ಲ, ಕೇರಳದವರು. वो कन्नड़ा वाले नहीं, केरला वाले ಕನ್ನಡ हैं। ಸಂದೇಶ ಬಂತು, कन्नड़ा का संदेश ಆದ್ರೆ आया, ಮಗಳು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾಳೆ. बेटी ट्रांसलेट कर रही ಹಿಂದಿಯಲ್ಲಿ है। ಕೇಳಿಸ್ಕೊಂಡ್ರು. हिंदी में उन्होंने सुना, ಕೇಳ್ತಾ ಇದ್ದಂಗೆ सुनते समय ಬೆಂಕಿ ಹತ್ಕೊಂಡ್ಬಿಡ್ತು. उनको आग लग गया। ಏನೋ ಭಯಂಕರ ತಳಮಳ, कुछ तो एक भयंकर सा ಸಮಾಧಾನ बेचैनी, ಹೊರಟೋಯ್ತು. शांति चला ಅವ್ರು गया। ಹೇಳ್ತಾರೆ, और वो कहते हैं, ವಾಕ್ಯ ಕೇಳ್ತಾ ಇದ್ದಂಗೆ वचन सुनते ही ಆಗ್ಲೇ ನಾನು ಇವತ್ತು ಉಪವಾಸ ಮಾಡ್ಬೇಕೆಂಬುದನ್ನ ನಿರ್ಧರಿಸ್ಬಿಟ್ಟೆ. तभी ही मैंने फैसला कर लिया कि मैं मुझे उपवास ಇಡೀ करना ದಿನ है। ಉಪವಾಸ ಮಾಡಿದ್ರು. पूरा दिन उन्होंने उपवास किया, ಯಾರಿಗೂ ಗೊತ್ತಿಲ್ಲ कोई भी नहीं जानता। ಯೇಸು ಸೌಲನನ್ನ ಭೇಟಿಯಾಗಿದ್ದಾನೆ. यीशु मसीह ने शाऊल से मिला है। ಎಲ್ಲರೂ ಅವನನ್ನ ಕ್ರಿಮಿನಲ್ ಅಂತ ಇದ್ದಾರೆ. सब उसे क्रिमिनल कह रहे ಆದ್ರೆ हैं, ದೇವರ ಆತ್ಮನಿಂದ ನಡೆಸಲ್ಪಟ್ಟವನು लेकिन पवित्र आत्मा से चलाया गया ಅನನೀಯನು. अननिया ದೇವರೇ परमेश्वर ಹೇಗೆ कैसे ದೇವರು ಹೇಳ್ದ, उन्होंने परमेश्वर ने 14ನೇ कहा ವಚನದಲ್ಲಿ 14वें वचन ಹೊರಡು. में तुम चलो, ಅಂದ್ರೆ ಎರಡನೇ ಮಾತು ಬೇಡ, इसका मतलब दूसरा ಹೊರಡು. बात चाहिए, तुम निकलो, ಹೊರಡು. तुम चलो। ಕೇಳಿದ್ರ, क्या आपने सुना? ಹೊರಟು ಹೋಗು. तुम जाओ। ಆಮೆನ್. आमेन। ಇಡೀ ನಾನ್ ಚಿಂತೆ ಮಾಡಬೇಡ, चिंता मत ಅವ್ರು करना। ಹೋದ್ರು ಇವ್ರು ಹೋದ್ರು ನನಗೆ ये ಹಿಂಗಾಯ್ತು, चले गए, वो चले गए, ತಲೆನೇ मुझे ये ಕೆಡಿಸ್ಕೋಬೇಡ. हुआ। दिमाग ही खराब मत ದೇವರ करना। ಆತ್ಮನಿಂದ ನಡೆಸಲ್ಪಡುವವರು पवित्र आत्मा से चलाए जाने ದೇವರ ಜೊತೆ वाले ಕೂಡಿಸ್ತಾನೆ. परमेश्वर आपको उनको मिलाएंगे। ನೀನು ದೇವರ ಆತ್ಮನಿಂದ ನಡೆಸಲ್ಪಡುವರ ಜೊತೆ ಕೂಡ್ಕೊಳ್ತೀಯ. आप पवित्र आत्मा से चलाए जाने वाले लोगों के साथ रहेंगे। ಆಮೆನ್. ಆಮೆನ್. ಸಾಯಂಕಾಲ ಫೋನ್, शाम के समय में फोन आया, ಹೇಗಿದ್ಯಾ, संतोष कैसे हो? ಬಹಳ ವರ್ಷ ಆಯ್ತು ಮಾತಾಡದೆ. बहुत साल हो गया बात ಬೆಳಗ್ಗೆ ನಿನ್ನ ವಾಕ್ಯ करके। ಹಚ್ಚಿದೆ. सुबह आप तुम्हारे ಬೆಳಗ್ಗೆ संदेश ಏನೋ को मैंने ತಳಮಳ सुना। ಆಗ್ತಾ ಇತ್ತು. सुबह से कुछ तो बेचैनी ಯಾಕೋ सा ನಿನ್ನ महसूस ನೆನಪು हो रहा ಬಂತು. है। कुछ तो तुम्हारा याद ವಾಕ್ಯ आया। ಯೂಟ್ಯೂಬ್ ತೆಗೆದೆ, यूट्यूब मैंने खोला, ಸಂದೇಶ ಹಚ್ಚಿದೆ. संदेश को मैंने ವಾಕ್ಯ सुना, ಕೇಳ್ದಂಗೆ वचन सुनते ही ಬೆಂಕಿ ಹತ್ಕೊಳ್ತು. आग लग गया। ಉಪವಾಸ ಮಾಡಿದೆ, मैंने उपवास ಇಡೀ किया, ದಿನ ಉಪವಾಸ पूरा ಮಾಡಿದೆ. दिन मैंने उपवास किया। ಈಗ ಒಂದು ಪ್ರಾರ್ಥನೆ ಮಾಡ್ತೀಯ ನನಗೋಸ್ಕರ? क्या एक प्रार्थना आप तुम मेरे लिए करोगे? ಆಮೆನ್. आमेन। ಆಮೆನ್. आमेन। ಶರೀರದಿಂದ ನಡೆಸಲ್ಪಡುವುದು ಮರಣ, शरीर से चलाया जाना मृत्यु है, ಆತ್ಮನಿಂದ ನಡೆಸಲ್ಪಡುವುದು ಜೀವನವು और आत्मा से चलाया ಸಮಾಧಾನವು जाना ಆಗಿದೆ. जीवन और मन को समाधान आमेन। देता है। आमेन। ಆಮೆನ್. आमेन। आमेन. आमेन। तू आजा अपने सामर्थ में हमें भर दे, अपने प्रेम से खुदा। तू आजा अपने सामर्थ में हमें भर दे, अपने अग्नि से, अपने अग्नि से खुदा। तू आजा अपने सामर्थ में हमें ಮುಂದೆ ತಗೊಂಡು ಬನ್ನಿ, ಮುಂದೆ ತಗೊಂಡು ಬಂದ अपनी ಇದೇ ಕಳಿಗೆಯಲ್ಲಿ ಆತನ ಬೆಂಕಿಗೆ ಮುಟ್ಲಿ. इसी क्षण को अपने आप को ಎಲ್ಲ छू ले। ದುರಾತ್ಮನ ಪ್ರಭಾವ सारे दुरात्मा का प्रभाव ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೊರಹೋಗಲಿ. मसीह के नाम में छोड़कर चला जाए। ನಿನ್ನ ಬೆಂಕಿ ಇಳಿದು ಬರಲಿ ಸ್ವಾಮಿ. आपका आग उतर आए परमेश्वर। ताकत से खुदा तू आजा अपने सामर्थ में हमें भर दे, अपने अग्नि से खुदा। पवित्र आत्मा, पवित्र आत्मा, पवित्र आत्मा। Come on, receive the fire of God. आइए परमेश्वर की अपनी को स्वीकार पवित्र कीजिए। आत्मा। Come on, speak in tongues now. आइए अब अन्य अन्य भाषाಗಳು. अन्य भाषाएं। बारकाला बारशंदले तेरे खेरे मेरे याराबा, ये रखे के तेरे बाबा ला बारा बाला बारा बाला बा। ಎಲ್ಲರೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋಣ. अन्य भाषा में प्रार्थना करें। ದೇವರೇ, परमेश्वर ನಿನ್ನಿಂದ ನಡೆಸಲ್ಪಡಬೇಕು.
आप ही से मुझे चलाया जाना है। Fire! अग्नि, ಆತನ ಬೆಂಕಿನಿಂದ ಮೇಲೆ उनका आग आपके ಶಿಖರ ऊपर। ಕಲಬರಬಲಬರಯರಬ ಸಕಲರದ ರಿಖತದಲರಬ ಶಂದಲಬರಬಲಬ ಆತನಿಂದ ನಡೆಸಲ್ಪಡುವುದಕ್ಕೆ ಒಪ್ಪಿಸಿಕೊಡ್ತೀಯಾ? उनसे चलाए जाने के लिए क्या आप समर्पित करेंगे? ಆತನಿಂದ ನಡೆಸಲ್ಪಡುವುದಕ್ಕೆ ಒಪ್ಪಿಸಿಕೊಡು. उनसे चलाए जाने के लिए अपने आप को समर्पित कीजिएगा। ದೇವರ ಆತ್ಮನಿಂದ ನಡೆಸುವುದಕ್ಕೆ पवित्र आत्मा से चलाए जाने के ಶಿಖರಿಯಲಬ लिए ಶಂದಲಬರಬಲಮನ ಕರಲಬ ರಿಖತದಲರಬ ಶಂದಲಬರಲಬಬ ಸಿಖೆರೆರೆಯರರಬಬಬಬಬ ಓರಿಯನನನನರಲಬಬಬ ಶಂದಲಬರಕತ. Oh yes, Lord God. पवित्र आत्मा, पवित्र आत्मा, पवित्र आत्मा, पवित्र आत्मा, पवित्र आत्मा, तू आजा अपने सामर्थ में हमें भर दे अपने प्रेम से खुदा। तू आजा अपने सामर्थ में, अपने सामर्थ में हमें भर दे ताकत से खुदा। तू आजा, mighty name of Jesus, अपने सामर्थ में हमें भर दे अपने अग्नि से खुदा। तू आजा अपने सामर्थ में हमें भर दे अपनी प्रेम से खुदा। पवित्र आत्मा शामलारदीन रखललदिया रसखा पवित्र आत्मा ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. आपको मैं स्वागत करता हूँ। ಒಂದು ವೇಳೆ ಯಾರಾದ್ರೂ अगर कोई तो ಹೌದು हाँ ನನ್ನ ಜೀವನವನ್ನ मेरे जिंदगी को ನಾನು ಶರೀರದಿಂದ ನಡೆಸ್ಕೊಂಡು ಬಿಟ್ಟೆ, मैं शरीर से मैंने चला ಆದ್ರೆ लिया ನನಗೆ है, ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು लेकिन मुझे पवित्र आत्मा से चलाए जाना है। ಅನ್ನೋರಿದ್ರೆ ऐसे कहने वाले हैं तो ನನ್ನ ಜೊತೆಗೆ ಪ್ರಾರ್ಥಿಸೋದಕ್ಕೆ ನಿಮ್ಮ ಮನಸ್ಸಿದ್ರೆ अगर मेरे साथ प्रार्थना करने के लिए ಮೆಲ್ಲಗೆ आपको ದಯವಿಟ್ಟು मन है ಮುಂದೆ तो ಬನ್ನಿ. कृपया करके सीधे आप आ ನಾವು जाइए। ಒಬ್ಬರಿಗೋಸ್ಕರ ಒಬ್ರು ಪ್ರಾರ್ಥಿಸೋಣ. हम एक दूसरे के लिए प्रार्थना ಪವಿತ್ರಾತ್ಮನಿಂದ ನಾನು करेंगे। ನಡೆಸಲ್ಪಡಬೇಕು, पवित्र आत्मा से चलाए जाना है। ಪವಿತ್ರಾತ್ಮನಿಂದ ನಾನು ನಡೆಸಲ್ಪಡಬೇಕು. पवित्र आत्मा के द्वारा मुझे चलाए जाना ನನ್ನ है। ತಪ್ಪಾಗಿದೆ, मेरा गलती हुआ ನಾನು है, ಶರೀರದಿಂದ ನಡೆದಿದ್ದೇನೆ, मैंने शरीर से चला है, ಶರೀರದಿಂದ ನಿರ್ಧಾರಗಳನ್ನು ಮಾಡಿದ್ದೇನೆ, शरीर से मैंने फैसले आदरे किए निल्ल। हैं, लेकिन अब नहीं। ನಾನು ಪವಿತ್ರಾತ್ಮನಿಗೆ ಅಧೀನವಾಗಬೇಕು. मैं पवित्र आत्मा के अधीन ಕಷ್ಟ में ಆದ್ರೂ रहना है। ಚಿಂತೆ ಇಲ್ಲ, संघर्ष होगा तो भी ನೋವಾದ್ರೂ चिंता ಚಿಂತೆ नहीं। ಇಲ್ಲ. दर्द होगा तो ನನ್ನ भी चिंता ಯಜಮಾನನಿಗೆ नहीं। ನನ್ನ ಜೀವಿತದಿಂದ ಗೌರವ ಉಂಟಾಗಬೇಕು. मेरे मालिक को मेरे जिंदगी से गौरव मिलना है। ಮುಂದೆ ಬಂದವರು ಕರೆಗಳನ್ನು ಕರ್ತನಿಗೆ ಚಾಚಣೆ, जो आगे लोग आए ಆತನ ಅಭಿಷೇಕಕ್ಕೋಸ್ಕರ ಪ್ರಾರ್ಥಿಸೋಣ. परमेश्वर के और ಕುಳ್ಳಲವ, ಸುಮ್ಮನೆ ನಿಂತ್ಕೊಳ್ಳೋದು ಬೇಡ. खामोशी से ಅನ್ಯ ಭಾಷೆಗಳು ಎದ್ದೇಳಲಿಕ್ಕೆ ಪ್ರಾರಂಭವಾಗಲಿ. भाषा में जाग उठिए। ಇನ್ನು ಸ್ಥಳ ಇಲ್ಲದೆ ಇರೋರು और जिसको जगह ನೀವು नहीं है, ಎಲ್ಲಿದ್ದೀರೋ ಅಲ್ಲೇ ಮುಂದೆ ಬಂದು ನಿಂತ್ಕೊಳ್ಳಿ. आप जहाँ पर है वहीं पर आप ಕರಗಳನ್ನ जाकर ಚಾಚಿ खड़े हैं। अपने ಆತನ हाथों को ಬೆಂಕಿ ನಿಮ್ಮ उठाइए। ಮೇಲೆ ಇಳಿದು ಬರಲಿ. उसका अग्नि आप पर उतर आए। ಆತನಿಗೆ ಅಧೀನರಾಗ್ರಿ. उनके अधीन में आप रहिए। ನಿಮ್ಮ ತಪ್ಪುಗಳನ್ನು ಅರಿಕೆ ಮಾಡ್ರಿ. अपने गलतियों को घोषित ದೇವರ कीजिए। ಆತ್ಮನೇ, पवित्र आत्मा, ನನಗೆ ಹಿಂಸೆ ಆದ್ರೂ, मुझे हिंसा होगा तो भी, ಕಷ್ಟವಾದರೂ, कठिनाई होगा तो भी, ನೋವಾದ್ರೂ दर्द होगा तो ನಿನ್ನ भी, ಆತ್ಮನಿಂದಲೇ ನಡೆಸಲ್ಪಡಬೇಕಪ್ಪ. आपके आत्मा के द्वारा ही मुझे चलाया जाना ಪ್ರಾರ್ಥಿಸಿ है। ಪ್ರಾರ್ಥಿಸಿ. आप प्रार्थना कीजिए। ಶುಕಲಲಮನ ಕರಲವ ಶಂದಲವ ರಿಕಲವ ಶಂದಲಗನ ಕರಲವ. Receive the fire, receive the fire. अग्नि को ಆ स्वीकार ಬೆಂಕಿ कीजिए। ನಿನ್ನ ಮೇಲೆ ಬರಲಿ. वह अग्नि ಆ आप पर ಅಭಿಷೇಕದ उतर ಬೆಂಕಿಯ आए। ನಿನ್ನ वह ಮೇಲೆ ಬರಲಪ್ಪ. अभिषेक अग्नि आप ಆ पर उतर ಅಭಿಷೇಕದ आए। ಬೆಂಕಿ ನಿನ್ನನ್ನು ತುಂಬಿಕೊಳ್ಳಲಿ. वह अभिषेक ಇದೇ अग्नि आपको ಗಳಿಗೆಯಲ್ಲಿ, भरे इसी समय ಇದೇ में, ಗಳಿಗೆಯಲ್ಲಿ, इसी समय ಇದೇ में, ಗಳಿಗೆಯಲ್ಲಿ, इसी समय में, ಇದೇ ಗಳಿಗೆಯಲ್ಲಿ इसी समय में। ಮಾರಕೆಕೆತೆತೆ ಶತತತ ರಬಬಬಬ ಎರೆಕೆತೆತೆತೆ ರಿಕಲಬಲಬರಬ. Fire, fire. ಯೇಸುವಿನ ಹೆಸರಿನಲ್ಲಿ यीशु मसीह के ನಿನಗೆ नाम में ಬಿಡುಗಡೆ. आपको छुटकारा। ಯೇಸುವಿನ ಹೆಸರಿನಲ್ಲಿ यीशु मसीह के नाम ನಿನಗೆ में ಬಿಡುಗಡೆ. आपको छुटकारा। ಯೇಸುವಿನ ಹೆಸರಿನಲ್ಲಿ यीशु मसीह के नाम में pray, 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 pray. ಬಾರೋಕೊಕೊದೊಬರಬ ಶಕೆಲೆರೆ
ಆತನಿಗೆ ಹೇಳ್ರಿ, उनसे आप कहिए ಸ್ವಾಮಿ ತಪ್ಪಾಯ್ತು, परमेश्वर गलती हो गया, ಆದ್ರೂ ಜೀವಂತವಾಗಿದ್ದೇನೆ लेकिन फिर भी मैं जिंदा ನಿನ್ನ हूँ ದಯೆಯಿಂದಲೇ. आपके दया से ही। ಓ ಕರಗಳನ್ನ ಎತ್ತಿ ಹೇಳೋಣ, हाथों को उठाकर कहेंगे ಸ್ವಾಮಿ परमेश्वर, ಅನೇಕ ಶರೀರದ ನಿರ್ಧಾರಗಳನ್ನ ಮಾಡಿದೆ, कहीं शरीर के फैसलों को मैंने लिया, ಆದ್ರೂ ಜೀವಂತವಾಗಿದ್ದೀನಪ್ಪ. लेकिन फिर भी मैं जिंदा हूँ। ನಿನ್ನ ಕೃಪೆಯೇ ಸ್ವಾಮಿ. वो आप ही का कृपा है, ಆದ್ರೆ ಉಳಿದ ಜೀವನ लेकिन बचा हुआ जिंदगी ನಿನ್ನ ಆತ್ಮನಿಂದ ನಡೆಸಲ್ಪಡ್ಬೇಕಪ್ಪ. आपके आत्मा के द्वारा चलाया जाता ಅದಕ್ಕಾಗಿ है। ನನ್ನನ್ನ उसके लिए मुझे ನಿನಗೆ ಅಧೀನಪಡಿಸ್ತೇನೆ. आपके अधीन में सौंपता हूँ। ಈಗಲೇ अभी ही ಸರೆಂಡರ್. समर्पित कीजिए। ನಿನ್ನ ಮಾತು ನೆರವೇರ್ಬೇಕು ಸ್ವಾಮಿ. परमेश्वर आपका बात पूरा ನಿನ್ನ होना ಮಾತು है, ನೆರವೇರ್ಬೇಕಪ್ಪ. आप ही का बात पूरा होना ನಿನ್ನ है, ಮಾತು ನೆರವೇರ್ಬೇಕು. आप ही का बात पूरा होना ಒಂದು है। ಕೊನೆ ಸಾರಿ ಕರಗಳನ್ನ ಕರ್ತನ ಕಡೆಗೆ एक ಚಾಚೋಣ. आखिरी बार हाथों को परमेश्वर की ओर उठाएंगे। ಶಡಿದಾರಿ ಸಕಿರ ಹದ ಸೇರಿಯಲಬಾ ರಹಿನದಾ ಸೆಕೆರೆ. I will give you and show you my visions मेरे दर्शन को मैं तुम्हें दूंगा और दिखाऊंगा, and I'll guide you और मैं तुम्हें चलाऊंगा। as my daughter, says the Lord. परमेश्वर कहते मेरी बेटी Let बनाकर। that grace be upon them in the name of यीशु मसीह के Jesus. नाम में वो अनुग्रह उन पर बने रहे। ಭಯ ಪಡಬೇಡ, मत डरना, ಭಯ ಪಡಬೇಡ. मत डरना, Oh Jesus, ಅಧೀನ ಪಡಿಸ್ರಿ. अधीन हो ತಪ್ಪಾಯ್ತು जाइए। ಸ್ವಾಮಿ, परमेश्वर गलती हो ಇಂದಿನಿಂದ गया, अब से ನಿನ್ನನ್ನೇ ಹಿಂಬಾಲಿಸ್ತೀನಪ್ಪ. आप ही के पीछे मैं ನಿನ್ನ ವಾಕ್ಯವನ್ನು चलूंगा, ಹಿಂಬಾಲಿಸ್ತೇನೆ. आप ही के वचन के पीछे चलूंगा। ನಿನ್ನ ಪ್ರೇರೇಪಣೆ ಬೇಕಪ್ಪ. आपका प्रेरेपण चाहिए। ದೇವರ ಆತ್ಮನು पवित्र ತನ್ನ आत्मा ವಾಕ್ಯವನ್ನು ಹೊರತುಪಡಿಸಿ ಪ್ರೇರೇಪಿಸುವುದಿಲ್ಲ. अपने वचन को अलग करके प्रेरित नहीं करते। ಶಕಲ ಮನರಿಯ ಜೆರೆ ರೇಖೆತೆರೆ ರಿಖತ ಲಾಬ ರಬ ಲಾಬ ನನನರಿಯ ರಸಂದ. ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀಯಾ? आप बच्चों के लिए प्रार्थना देवरे, करेंगे। परमेश्वर, ನನ್ನ ಮಗಳು, मेरी बेटी, ನನ್ನ ಮಗ मेरा बेटा ಶರೀರದಿಂದ ನಿರ್ಧಾರ ಮಾಡ್ತಾ ಇದ್ದಾರಪ್ಪ. शरीर से वो फैसला ಅವ್ರನ್ನ कर रहे हैं ಕ್ಷಮಿಸು. पिता, उन्हें क्षमा कर दीजिए, ಬಿಡುಗಡೆ ಮಾಡು. छुटकारा दीजिए, ನಿನ್ನ ಬಲದಿಂದ ತುಂಬಿಸು. आपके बल से उन्हें भर दीजिए। ಸ್ತೋತ್ರ ಸ್ತೋತ್ರ. ಈಗ ನಾನು ನಿಮಗೋಸ್ಕರ ಪ್ರಾರ್ಥಿಸುವಾಗ अब मैं जब आपके लिए प्रार्थना ದಯವಿಟ್ಟು करूंगा, ಕರಗಳನ್ನ ಚಾಚಿ कृपया करके हाथों को ಅದನ್ನು उठाकर ಸ್ವೀಕರಿಸಿಕೊಳ್ಳ್ರಿ. उसे स्वीकार लीजिए। ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ नजरीन के यीशु मसीह के नाम में ಕರ್ತನ ದಾಸನಾಗಿ परमेश्वर का दास होकर ಎಲ್ಲ ನಿರಾಶೆಯ ಆತ್ಮ, सारा निराशा का ಸ್ಪಿರಿಟ್ आत्मा, ಆಫ್ ಹೋಪ್ಲೆಸ್ನೆಸ್, सारा निराशा का आत्मा, ಅನಾರೋಗ್ಯದ ಆತ್ಮ सारे बीमारी का ಯೇಸುವಿನ आत्मा ಹೆಸರಲ್ಲಿ ಮುರಿದು ಹೋಗಬೇಕೆಂಬ ಆಜ್ಞೆ ಕೊಡ್ತೇನೆ. यीशु मसीह के नाम में टूट जाएगा की आज्ञा देता हूँ। ನನ್ನ ಜನರನ್ನ ಬಿಟ್ಟು ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗ. मेरे लोगों को छोड़कर यीशु मसीह के ನಿನ್ನ नाम में ಬಲವನ್ನ, निकल जा। तुम्हारे बल ನಿನ್ನ को, ಕೊಂಡಿಯನ್ನ ಯೇಸುವಿನ ಹೆಸರಿನಲ್ಲಿ ಮುರಿದು ಹಾಕ್ತೇನೆ. तुम्हारे बल को यीशु मसीह के नाम में मैं तोड़ देता हूँ। ಸ್ತೋತ್ರ ಸಲ್ಲಿಸಿ आप धन्यवाद ಅದನ್ನು दीजिए ಸ್ವೀಕರಿಸಿಕೊಳ್ಳಿ. और उसे स्वीकार लीजिए। ಸೊನ್ನಲಾಬಾದ ಸೆಕೆರೆಬಾ ಶಾಂತಲಾಬಾ ರಬಾಲಾಬಾ. तू आजा अपने सामर्थ में हमें भर दे, अपनी प्रेम से खुदा। तू आजा अपने सामर्थ से हमें भर दे, अपनी ताकत से खुदा। तू आजा अपने सामर्थ में हमें भर दे, अपने अग्नि, अपनी अग्नि से खुदा। ನಿನ್ನ ದಯೆ, ನಿನ್ನ ಕರುಣೆ ಈ ನಿನ್ನ ಮುಕ್ತ ಜನರ ಮೇಲೆ ಬಲವಾದ ರೀತಿಯಲ್ಲಿ ಆರಿಸಿಕೊಳ್ಳಪ್ಪ परमेश्वर आपका महिमा स्वामी, आपके लोगों पर उतर रहा है। ಮುಕ್ತರಾದ ಜನರಪ್ಪ परमेश्वर ನಿನ್ನ ಜನರು ಸ್ವಾಮಿ. आपके लोग ನಾವು परमेश्वर, ನಿನ್ನವರು ತಂದೆ हम ಆದೇವರೇ. आपके लोग हैं पिता। ನಿನ್ನ ಆತ್ಮನು ನಮ್ಮ ಸಭೆಯನ್ನು ನಡೆಸಲಪ್ಪ. आपका आत्मा हमारे ನೀನು कलीसिया ಕೈ को ಹಿಡಿದು चलाए। ನಮ್ಮನ್ನು ನಡೆಸು. आप हमारे हाथ को ನಿನ್ನ पकड़कर ಕೃಪೆ ಈ चलाए। ಜನರ ಮೇಲೆ ಉಂಟಾಗಲಿ. आपका कृपा इन लोगों ನಿನ್ನ पर बनी ಬೆಂಕಿ रहे। ಇವರನ್ನು ಆವರಿಸಿಕೊಳ್ಳಿ. आपका आग इन पर बनी रहे।
ನಮ್ಮ ಪ್ರಾರ್ಥನೆ ಕೇಳಿದಿ, हमारे प्रार्थना को ಅದಕ್ಕಾಗಿ सुना, ನಿನಗೆ ಕೋಟಿ ಕೋಟಿ ಸ್ತೋತ್ರ उसके लिए आपको ರಾಜ. धन्यवाद देते हैं पिता। ಘನತೆಯು, सारा आदर ಮಹಿಮೆಯು, और महिमा, ಸ್ತುತಿಯು, स्तुति ಆರಾಧನೆಯು और आराधना ಯಾವಾಗಲೂ हमेशा ನಿನ್ನೊಬ್ಬನಿಗೆ ಸಲ್ಲಲ್ಪಡ್ಲಿ. सिर्फ आप ही को मिले। ಯೇಸುವಿನ ಹೆಸರಿನಲ್ಲಿ ಬೇಡ್ತೇವೆ. यीशु मसीह के नाम में मांगते हैं, ಆಮೆನ್. आमीन। ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ